ಹೆಲೋ ಎವ್ರಿವನ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಬಯೋಮೆಡಿಕ್ ಗುರುಜಿ ಚಾನೆಲ್. ನಾನು ನಿಮ್ಮ ಆಕಾಶ್ ಸರ್. ಇದಕ್ಕಿಂತ ಮೊದಲು ನಾವು ಕಿಂಗ್ಡಮ್ ಫಂಗೈನ ಇಂಟ್ರೊಡಕ್ಷನ್ ಪಾರ್ಟ್ ತಿಳ್ಕೊಂಡಿದ್ವಿ ಹೋದ್ ಕ್ಲಾಸ್ ನಲ್ಲಿ. ಓಕೆ, ಇವತ್ತು ನಾವು ಸೆಕ್ಷುವಲ್ ರೀಪ್ರೊಡಕ್ಷನ್ ನಲ್ಲಿ ಆಗುವಂತ ಡಿಫ್ರೆಂಟ್ ಸ್ಟೇಜಸ್ ಏನಿದೆ, ಪ್ರೊಸೆಸಸ್ ಏನಿದೆ ತಿಳ್ಕೊಂಡು 4 ಡಿಫ್ರೆಂಟ್ ಕ್ಲಾಸಸ್ ಇನ್ ಕಿಂಗ್ಡಮ್ ಫಂಗೈ ಬಗ್ಗೆ ಮಾತಾಡೋಣ ಅಂತೆ. ಅದಾದ ತಕ್ಷಣ ಜನರಲ್ ಇಂಟ್ರೊಡಕ್ಷನ್ ಅಬೌಟ್ ಕಿಂಗ್ಡಮ್ ಪ್ಲಾಂಟ್ ಅಂಡ್ ಕಿಂಗ್ಡಮ್ ಅನಿಮಲಿಯಾ ಕೂಡ ನೋಡೋಣ. ಓಕೆ, ಇದಕ್ಕಿಂತ ಮೊದಲು ನಾವು ನಮ್ಮ ಕ್ಲಾಸ್ ನಲ್ಲಿ, ನಮ್ಮ ಈ ಸೀರೀಸ್ ನಲ್ಲಿ ಬಯಾಲಜಿಕಲ್ ಕ್ಲಾಸಿಫಿಕೇಶನ್, ಇಂಟ್ರೊಡಕ್ಷನ್, 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್, 3 ಕಿಂಗ್ಡಮ್ ಕ್ಲಾಸಿಫಿಕೇಶನ್, 4 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂಡ್ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಎಲ್ಲ ಕಲ್ತಿದ್ವಿ. ಅದಾದ ತಕ್ಷಣ ಕಿಂಗ್ಡಮ್ ಮೊನೆರಾ ಬಗ್ಗೆ ಕಲ್ತ್ವಿ, ಕಿಂಗ್ಡಮ್ ಫಂಗೈ ಬಗ್ಗೆ ಇಂಟ್ರೊಡಕ್ಷನ್ ಪಾರ್ಟ್ ಕಲ್ತಿದ್ವಿ. ಅದಕ್ಕಿಂತ ಮೊದಲು ಕಿಂಗ್ಡಮ್ ಪ್ರೊಟಿಸ್ಟಾನು ಕೂಡ ಕಲ್ತಿದ್ವಿ, ಹೌದಲ್ವಾ? ಸೊ ಇವತ್ತು ನಾವು ನಮ್ಮ ಹಿಂದಿನ ಕ್ಲಾಸ್ ನಲ್ಲಿ ಏನ್ ಕಲ್ತಿದ್ವಲ್ಲ ಅದರದ ನೆಕ್ಸ್ಟ್ ಪಾರ್ಟ್ ಈಗ ಕಲಿಯೋಣಂತೆ. ಯಾರಾದ್ರೂ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ ನ ಪ್ಲೇ ಲಿಸ್ಟ್ ನಲ್ಲಿ ನಿಮ್ಗೆ ಯು ಕ್ಯಾನ್ ಫೈಂಡ್ ಇಟ್ ವೆರಿ ಈಸಿ. ಓಕೆನಾ? ಸೊ ಲೆಟ್ ಅಸ್ ಬಿಗಿನ್. ಈ ಸೆಕ್ಷುವಲ್ ಸ್ಟೇಜಸ್ ಏನಿದೆಯಲ್ಲ, ಸೆಕ್ಷುವಲ್ ಸ್ಟೇಜಸ್ ನಲ್ಲಿ 3 ಡಿಫ್ರೆಂಟ್ ಸ್ಟೆಪ್ಸ್ ಇರುತ್ತೆ. ಓಕೆ, ಫಸ್ಟ್ ಸ್ಟೆಪ್ ಇಸ್ ಪ್ಲಾಸ್ಮೋಗ್ಯಾಮಿ. ಓಕೆ, ಹೆಸರಿನಲ್ಲಿದೆ ಪ್ಲಾಸ್ಮೋಗ್ಯಾಮಿ. ಏನಾಗುತ್ತೆ ಇಲ್ಲ, ಆಕ್ಚುಲಿ 2 ಡಿಫ್ರೆಂಟ್ ಸೆಲ್ಸ್ ಏನಿರುತ್ತಲ್ಲ, ಓಕೆ, ದೇ ಕಮ್ ಕ್ಲೋಸ್ ಟು ಈಚ್ ಅದರ್. ಆಬ್ವಿಯಸ್ಲಿ ಇದು ಯೂಕ್ಯಾರಿಯೋಟಿಕ್ ಸೆಲ್ ಅದ ಅಂತಂದ್ರೆ ಇದರೊಳಗಡೆ ನ್ಯೂಕ್ಲಿಯಸ್ ಇದ್ದೇ ಇರುತ್ತಲ್ವಾ. ಓಕೆ, ಸೊ ಯಾವಾಗ ಇವು 2 ಸೆಲ್ಸ್, ಓಕೆ, ದ ಸೆಲ್ ಮೆಮ್ಬ್ರೇನ್ ವೆನ್ ಇಟ್ ಫ್ಯೂಸಸ್, ಅದ್ರ ಒಳಗಡೆ ಇರೋ ಕಂಪೋನೆಂಟ್ಸ್ ಎಲ್ಲ ಫ್ಯೂಸ್ ಆಯ್ತಂದ್ರೆ ಅದೇ ಪ್ರೊಸೆಸ್ಗೆ ನಾವು ಏನಂತ ಕರಿತೀವಿ, ಪ್ಲಾಸ್ಮೋಗ್ಯಾಮಿ. ಗ್ಯಾಮಿ ಅಂದ್ರೆ ಫ್ಯೂಷನ್, ಪ್ಲಾಸ್ಮೋ ಅಂತಂದ್ರೆ ಪ್ರೋಟೋಪ್ಲಾಸಮ್. ಸೊ ಇವು 2 ಸೆಲ್ಸ್ ಪ್ರೋಟೋಪ್ಲಾಸಮ್ ಫ್ಯೂಸ್ ಆದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ, ಪ್ಲಾಸ್ಮೋಗ್ಯಾಮಿ ಅಂತ ಕರಿತೇವೆ. ಓಕೆನಾ? ನೆಕ್ಸ್ಟ್, ಪ್ಲಾಸ್ಮೋಗ್ಯಾಮಿ ಅಂತೂ ಆಗುತ್ತೆ, ಬಟ್ ಒಂದೇ ಸೆಲ್ ನಲ್ಲಿ 2 ನ್ಯೂಕ್ಲಿಯಸ್ಗಳು ಸೇಮ್ ಹೆಂಗಿದೆ ಹಂಗೆ ಇರುತ್ತೆ, ನ್ಯೂಕ್ಲಿಯಸ್ ಫ್ಯೂಸ್ ಆಗಿರಲ್ಲ. ಓಕೆನಾ? ಬಟ್ ನೆಕ್ಸ್ಟ್ ಪ್ರೊಸೆಸ್ ನಮ್ದು ಅದೇ. ನೆಕ್ಸ್ಟ್ ಪ್ರೊಸೆಸ್ ಏನಪ್ಪಾ ಅಂತಂದ್ರೆ ಕ್ಯಾರಿಯೋಗ್ಯಾಮಿ. ಓಕೆ, ನೆಕ್ಸ್ಟ್ ಪ್ರೊಸೆಸ್ ಇಸ್ ಕ್ಯಾರಿಯೋಗ್ಯಾಮಿ. ಕ್ಯಾರಿಯೋ ಅಂತಂದ್ರೆ ನ್ಯೂಕ್ಲಿಯಸ್, ಗ್ಯಾಮಿ ಅಂದ್ರೆ ಫ್ಯೂಷನ್. ಓಕೆ, ಸೇಮ್ ಅದೇ ರೀತಿ ಕ್ಯಾರಿಯೋ ಅಂದ್ರೆ ನ್ಯೂಕ್ಲಿಯಸ್, ಆಲ್ರೆಡಿ ಕಲ್ತಿದ್ದೀರಲ್ಲ ಕ್ಯಾರಿಯೋಗ್ಯಾಮಿ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ನ್ಯೂಕ್ಲಿಯಸ್ ಫ್ಯೂಸ್ ಆಗುತ್ತೆ. ನ್ಯೂಕ್ಲಿಯಸ್ ಫ್ಯೂಸ್ ಆಗಿ ಒಂದೇ ಸಿಂಗಲ್ ನ್ಯೂಕ್ಲಿಯಸ್ ಆಗುತ್ತೆ. ಓಕೆ, ಇದ್ರ ಒಳಗಡೆ ಎಷ್ಟು ಸೆಟ್ ಆಫ್ ಕ್ರೋಮೋಸೋಮ್ ನಂಬರ್ ಇರುತ್ತೆ, ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮ್ ಇರುತ್ತೆ. ವೆನ್ ಇಟ್ ಫ್ಯೂಸಸ್, ನ್ಯೂಕ್ಲಿಯಸ್ ಫ್ಯೂಸ್ ಆಗುತ್ತಲ್ಲ, 2n ಆಗುತ್ತೆ. ಓಕೆ, ಈ N2n ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ. ಓಕೆ, ಇದು ನಿಮ್ಗೆ ಯಾರಿಗೆ ಇಲ್ಲಿ ತನ ಅರ್ಥ ಆಗಿದೆ ವೆರಿ ವೆಲ್ ಅಂಡ್ ಗುಡ್. ಯಾರಿಗೆ ಅರ್ಥ ಆಗಿಲ್ಲ ಸರ್ ಎನ್ ಅಂದ್ರೆ ಏನು ಅಂತಂದ್ರೆ ನಂಬರ್ ಆಫ್ ಕ್ರೋಮೋಸೋಮ್, ಇನ್ ಶಾರ್ಟ್ ಆಗಿ ನಾವು ಕರೆಯೋದು ಪ್ಲಾಯ್ಡಿ ಅಂತ. ಓಕೆ, ಹ್ಯೂಮನ್ ಬೀಯಿಂಗ್ಸ್ ನಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇರುತ್ತೆ ಟೋಟಲ್? 46 ಅಲ್ವಾ? ಓಕೆ, ನೆನ್ಪಿಟ್ಕೊಳ್ಳಿ. ಅದು ಆಸ್ ಅನ್ ಎಕ್ಸಾಂಪಲ್ ಆಗಿ ತಗೊಂಡು ಹೋಗೋಣ ಅಂತೆ, ಸರಿನಾ? ಹ್ಯೂಮನ್ ಬೀಯಿಂಗ್ಸ್ ನಲ್ಲಿ ಟೋಟಲ್ ಕ್ರೋಮೋಸೋಮ್ಸ್ 46. ಎಷ್ಟು ಪೇರ್ ಇರ್ತಾವ ಅಂತ ಹೇಳಿರ್ತೀವಿ? 23 ಪೇರ್ ಇರ್ತಾವೆ. ಓಕೆನಾ? ಏನಂತೀವಿ? 23 ಪೇರ್. ಪೇರ್ ಅಂದ್ರೆ ಅರ್ಥ ಜೋಡಿ, ಅಂದ್ರೆ ಒಂದೊಂದು ಕ್ರೋಮೋಸೋಮು ಎಷ್ಟು ಪೇರ್ ಇರ್ತವೆ? 2 ಇರ್ತವೆ. ಫಾರ್ ಎಕ್ಸಾಂಪಲ್, ಇದು ಒಂದು ಕ್ರೋಮೋಸೋಮ್ ಅನ್ಕೊಳ್ಳೋಣ. ಓಕೆನಾ? ಇದು ಒಂದು ಕ್ರೋಮೋಸೋಮ್ ಅನ್ಕೊಳ್ಳೋಣ. 2 ಸೇಮ್ ಇದೆನಾ ಡಿಫ್ರೆಂಟ್ ಇದೆನಾ ನೋಡ್ಲಿಕ್ಕೆ? ಬೇರೆ ಬೇರೆ ಇದೆಲ್ಲ, ಸ್ಟ್ರಕ್ಚರ್ ಅಪಿಯರೆನ್ಸ್ ಚೇಂಜ್ ಇದೆ, ಹೌದಾ? ಸೊ ಇದೇ ರೀತಿ ಇಂತಹ ಕ್ರೋಮೋಸೋಮು ಇನ್ನೊಂದಿರುತ್ತೆ. ಸೊ ಟೋಟಲ್ ಸೇಮ್ ಕಾಣುವಂತಹ ಕ್ರೋಮೋಸೋಮ್ಸ್ ಗಳು ಎಷ್ಟಿರ್ತಾವು? 2 ಇರ್ತಾವ. ಅದಕ್ಕೆ ಜೋಡಿ ಅಂತ ಹೇಳ್ತೀವಿ. ಇದು ಒಂದೇ ಇತ್ತಂತಂದ್ರೆ ಹೆಪ್ಲಾಯ್ಡ್. ಇದೇ ರೀತಿ ಸೇಮ್ ರೀತಿಯ ಕ್ರೋಮೋಸೋಮ್ ಮತ್ತೊಂದು ಬಂತಪ್ಪ ಅಂತಂದ್ರೆ ಡಿಪ್ಲಾಯ್ಡ್ ಅಂತ ಹೇಳ್ತೀವಿ, 2n ಅಂತ ಕರಿತೀವಿ. ಓಕೆನಾ? ಸೊ ಈಗ ಇದ್ರ ಪ್ರಕಾರ ನೀವೇ ಹೇಳಿ, 23 ಪೇರ್ ಆಫ್ ಕ್ರೋಮೋಸೋಮ್ಸ್ ಅಂತಂದ್ರೆ ಸಿಂಗಲ್ ಒಂದು ರೀತಿ ಇರುವಂತಹ ಕ್ರೋಮೋಸೋಮ್ಸ್ ಎಷ್ಟಿರ್ತಾವು? 2 ಅನ್ಕೊಳ್ಳೋಣ. ಈಗ ಕ್ರೋಮೋಸೋಮ್ ನಂಬರ್ 1 ಸಂಖ್ಯೆ ಎಷ್ಟಿರ್ಬೋದು ಮನುಷ್ಯರಲ್ಲಿ? ಟೋಟಲ್ 46 ಇರುತ್ತೆ. ಕರೆಕ್ಟ್. ಕ್ರೋಮೋಸೋಮ್ 1 ಎಷ್ಟದಾವು ನಮ್ ಬಾಡಿ ಒಳಗಡೆ? 2 ಇರ್ತಾವ. ಹಂಗೆ ಕ್ರೋಮೋಸೋಮ್ 2 ಎಷ್ಟಿರ್ತಾವ? 2 ಇರ್ತಾವ, ಯಾಕಂದ್ರೆ ಎಲ್ಲಾನು ಜೋಡಿ ಜೋಡಿ ಮೇಲೆ ಇರ್ತಾವಲ್ಲ. ಸೊ ಹಂಗೆ ಇದೇ ರೀತಿ ಕ್ರೋಮೋಸೋಮ್ 22 ತನಾನು 2 ನೋಡ್ತೀವಿ, 2 ಜೋಡಿಯನ್ನ ನೋಡ್ತೀವಿ. ಓಕೆನಾ? ಕ್ರೋಮೋಸೋಮ್ ನಂಬರ್ 23 ಏನಿದೆ ಅಲ್ಲ, ಇದು ಎಕ್ಸ್ ಅರೇ ಇರ್ಬೋದು. ಎಕ್ಸ್ ಇದ್ರೆ ಸೇಮ್ ಜೋಡಿ ಫಿಮೇಲ್ ಅಂತ ಕರಿತೀವಿ, ಇಲ್ಲ XY ಇರ್ಬೋದು, ಅದು ಮೇಲ್ ಅಂತ ಕರಿತೀವಿ. ಓಕೆನಾ? ಸೊ ಇದು 22 ತನ ಏನದಾವಲ್ಲ, 1 ಹಿಡಿದು 22 ತನ ಅವಕ್ ಅಟೋಸೋಮ್ಸ್ ಅಂತ ಕರಿತೀವಿ, ಬಾಡಿ ಕ್ರೋಮೋಸೋಮ್ಸ್. 23rd ಪೇರ್ ಏನದಲ್ಲ ಅದಕ್ಕೆ ಅಲೋಸೋಮ್ಸ್ ಅಂತ ಹೇಳ್ತೀವಿ, ಇಲ್ಲ ಸೆಕ್ಸ್ ಕ್ರೋಮೋಸೋಮ್ ಅಂತ ಹೇಳ್ತೀವಿ. ಬೇಸ್ಡ್ ಆನ್ ದ್ಯಾಟ್ ಅದು ಮೇಲೋ ಫಿಮೇಲೋ ಅಂತ ಹೇಳ್ಬೋದು. ಓಕೆನಾ? ಬಟ್ ಇಲ್ಲಿ ಮೇನ್ ಕಾನ್ಸೆಪ್ಟ್ ಏನ್ ಹೇಳಿಕತ್ತಿದೀವಿ ನಾವು, ಎಷ್ಟು ನಂಬರ್ ಆಫ್ ಕ್ರೋಮೋಸೋಮ್ಸ್ ಅದಾವು ಸಿಂಗಲ್ ಇದ್ದು, ಒಂದು ರೀತಿಯ ಕ್ರೋಮೋಸೋಮ್ ಎಷ್ಟು ಅದಾವು? 2 ಅದಾವ. ಅಂದ್ರೆ ನಮ್ ಬಾಡಿ ಒಳಗೆ ಟೋಟಲ್ 46 ಕ್ರೋಮೋಸೋಮ್ ಅದಾವ. ಅಂದ್ರೆ ನಾವು ಹೆಪ್ಲಾಯ್ಡ್ ಆಗ್ತೀವೋ ಡಿಪ್ಲಾಯ್ಡ್ ಆಗ್ತೀವೋ?
ಡಿಪ್ಲಾಯ್ಡ್ ಆಗ್ತೀವಿ, ಯಾಕಂದ್ರೆ ಎರಡೆರಡು ಕ್ರೋಮೋಸೋಮ್ ಅದಾವ, ಹೌದಲ್ಲ. ಸೊ ಅದಕ್ಕೆ ಬರೆಯೋ ರೀತಿ ಹೆಂಗ್ ಬರಿತೀವಿ ನೋಡ್ರಿ. 23ಗೆ ನಾವು ಎನ್ ಅಂತೀವಿ, 46ಗೆ ಡಬಲ್ ಅದಾವಲ್ಲ 2n ಅಂತೀವಿ. ಓಕೆ, ಸೊ ಪ್ರತಿ ಸತೇನು ನಾವು ಎನ್ ಅಂತ ರೀಪ್ರೆಸೆಂಟ್ ಮಾಡಿದ್ರೆ ಅರ್ಥ ಹೆಪ್ಲಾಯ್ಡ್. ಓಕೆ, ಅಂದ್ರೆ ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಅದಾವ. ಓಕೆ, 2n ಅಂತ ರೀಪ್ರೆಸೆಂಟ್ ಮಾಡಿದ್ರ ಡಿಪ್ಲಾಯ್ಡ್, ಅಂದ್ರೆ ಎರಡು ಸೆಟ್ ಆಫ್ ಕ್ರೋಮೋಸೋಮ್ಸ್ ಅದ. ಈಗ ಬಹಳ ಸಿಂಪಲ್ ಆಗಿ ನಮ್ಮ ಒಳಗಡೆ ನಾರ್ಮಲ್ ಫಂಕ್ಷನಿಂಗ್ ಆಗ್ಬೇಕಾಗಿತ್ತು ಅಂತಂದ್ರ ಬಾಡಿ ಸೆಲ್ಸ್ ಒಳಗಡೆ ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಇರಲ್ಲ, ಡಬಲ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಇರ್ತಾವ. ಬಟ್ ಇವು ಕೆಲವೊಂದು ಫಂಗೈಗಳಲ್ಲಿ, ಅಂದ್ರೆ ಕೆಲವೊಂದಲ್ಲ, ಆಲ್ಮೋಸ್ಟ್ ಎಲ್ಲಾ ಫಂಗೈಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಮೇನ್ ಕ್ರೋಮೋಸೋಮ್ ನಂಬರ್ ಎಷ್ಟು ಇರಬೇಕು, ಒನ್ ಸಿಂಗಲ್ ಸೆಟ್ಟರೇ ಇರಬೇಕು. ಸೊ ಇಲ್ಲಿ ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಇದ್ರೆ ಆರಾಮ್ ಸರಿ ಫಂಕ್ಷನ್ ಮಾಡ್ತಾವ. ಅವಂತ ನಮಗೆ ಡಿಪ್ಲಾಯ್ಡ್ ಬೇಡ, ನಮ್ಗೆ ಹೆಪ್ಲಾಯ್ಡ್ ಇದ್ರೆ ಸಾಕು. ಬಟ್ ಇಲ್ಲಿ ಏನಾಗಿದೆ ಕಂಡೀಷನ್ ನೋಡ್ರಿ, ಯಾವಾಗ ಕ್ಯಾರಿಯೋಗ್ಯಾಮಿ ಆಗುತ್ತೆ ಇಲ್ಲಿ ಡಿಪ್ಲಾಯ್ಡ್ ಆಗ್ಬಿಡುತ್ತೆ ಕಂಡೀಷನ್. ಸೊ ಡಿಪ್ಲಾಯ್ಡ್ ಆದ್ರೆ ಇಲ್ಲಿ ಏನಾಗ್ಬೇಕು, ಮತ್ತ ನಂಬರ್ ಏನ್ ಆಗ್ಬೇಕು, ರೆಡ್ಯೂಸ್ ಆಗ್ಬೇಕು. ಸೊ ರೆಡ್ಯೂಸ್ ಆಗ್ಲಿಕ್ಕೆ ಏನಾಕೈತಪ್ಪ ಅಂದ್ರ ಒಂದು ಟೈಪ್ ಆಫ್ ಸೆಲ್ ಡಿವಿಷನ್ ಆಕೈತಿ. ಓಕೆ, ಆ ಒಂದು ಟೈಪ್ ಆಫ್ ಸೆಲ್ ಡಿವಿಷನ್ಗ ನಾವ್ ಏನಂತೀವಿ ಅಂತಂದ್ರ ಮಿಯಾಸಿಸ್ ಅಂತ ಹೇಳ್ತೀವಿ. ಏನು, ಮಿಯಾಸಿಸ್. ಮಿಯಾಸಿಸ್ ಅಂದ್ರ ಅರ್ಥ ಎಷ್ಟು ಇದು ಒಂದು ರೀತಿಯ ಸೆಲ್ ವಿಭಜನೆ ಆಗುವ ಕ್ರಿಯೆ. ಎರಡು ರೀತಿ ಇರ್ತಾವ ಸೆಲ್ ಡಿವಿಷನ್, ಒಂದು ಮೈಟಾಸಿಸ್, ಇನ್ನೊಂದು ಮಿಯಾಸಿಸ್. ಈಗ ಇಲ್ಲಿ ಫ್ಯೂಷನ್ ಅಂತೂ ಐತಿ, ಫ್ಯೂಷನ್ ಆದ್ಮೇಲೆ ಯಾವ ರೀತಿ ಕಂಡೀಷನ್ ಐತಿ, 2n ಐತಿ. ಬಟ್ ಪ್ಯಾರೆಂಟ್ ಸೆಲ್ ನೋಡ್ರಿ ಆರಾಮ್ಸೆ ಹೆಪ್ಲಾಯ್ಡ್ ಇದ್ರೆ ನಾವು ಆರಾಮ್ ಇರ್ತೀವಿ ಅಂತ ಹೇಳ್ತೈತಿ. ಸೊ ಅದಕ್ಕೆ 2n ಇದ್ದದ್ ಏನಾಗ್ಬೇಕು, ಅರ್ಧ ಆಗ್ಬೇಕು, ಹಾಫ್ ಆಗ್ಬೇಕು, ಹೌದಾ, ಏನ್ ಆಗ್ಬೇಕು. ಈ ಏನ್ ಆಗ್ಲಿಕ್ಕೆ ಯಾವ ಒಂದು ಸೆಲ್ ಡಿವಿಷನ್ ಆಗ್ಬೇಕು, ಎರಡ್ ಸೆಲ್ ಡಿವಿಷನ್. ಓಕೆ, ನಿಮ್ಗ ನೆನ್ಪಿಟ್ಕೊಳಿಕ್ ಆಗ್ತಿದ್ರ ಇಟ್ಕೋರಿ, ಬಹಳ ಇಂಪಾರ್ಟೆಂಟ್. ಇಲ್ಲ ಅಂತಂದ್ರೆ ಮತ್ತ 10th ಚಾಪ್ಟರ್ ದಾಗ ಮಾತಾಡೋಣ, ಮೈಟಾಸಿಸ್, ಮಿಯಾಸಿಸ್. ಓಕೆ, ನೀವು ಏನಾದ್ರೂ ಮೈಟಾಸಿಸ್ ಬಗ್ಗೆ ಡೌಟ್ ಇದ್ರೆ ಇಟ್ ಇಸ್ ದೇರ್ ಆನ್ ದ ಶಾರ್ಟ್ಸ್, ಯೂಟ್ಯೂಬ್ ಶಾರ್ಟ್ಸ್ ನಲ್ಲಿ ಒಂದು ಸಿಂಪಲ್ ಆಗಿ ಮೈಟಾಸಿಸ್ ಅಂದ್ರೆ ಏನು, ಮೈಟಾಸಿಸ್ ಅಲ್ಲಿ ಏನಾಗುತ್ತೆ ಅಂತ ಒಂದು ಶಾರ್ಟ್ ರೀಲ್ ಇದೆ, ನೀವು ಯು ಕ್ಯಾನ್ ಗೋ ಅಂಡ್ ವಾಚ್. ಓಕೆನಾ. ಮೈಟಾಸಿಸ್ ನಲ್ಲಿ ಕ್ರೋಮೋಸೋಮ್ ನಂಬರ್ ಸೇಮ್ ಉಳಿತೈತಿ. ಅಂದ್ರೆ 2n ಇತ್ತು, ಮೈಟಾಸಿಸ್ ಆದ್ರ ಇದ್ರ ಒಳಗಡೆನು ಸೆಲ್ಸ್ ಏನ್ ಆಗ್ತಾವಲ್ಲ ಹೊಸದಾಗಿ, ಅದ್ರೊಳಗಡೆನು 2n ಉಳ್ಕೊಂತೈತಿ. ಬಟ್ ನಮಗೆ ಈಗ 2n ಉಳ್ಕೋಬೇಕು, ಏನ್ ಅರ್ಧ ಆಗ್ಬೇಕು, ಅರ್ಧ ಆಗ್ಬೇಕು. ನೆನ್ಪಿರ್ಲಿ, ಬಹಳಷ್ಟು ಜನ ಹೇಳ್ತಾರ 2n ಇದ್ದದ್ದು n ಆಗುದೇ ಮಿಯಾಸಿಸ್. ಕರೆಕ್ಟ್, ತಪ್ಪಲ್ಲ. ಬಟ್ ಕೆಲವೊಂದ್ಸತ 2n ಕೊಡಂಗಿಲ್ಲ, 4n ಕೊಡ್ತಾರೆ. ಅವಾಗ ನಿಮ್ ತಲೆಯಾಗ ಏನಿರುತ್ತ, ಯಾವ್ದೇ ಇದ್ರು n ಆಗ್ಬೇಕು, ಅದೇ ಮಿಯಾಸಿಸ್ ಅಲ್ಲ. ಓಕೆ, 2n ಇದ್ದದ್ದು n ಆಕೈತಿ, 4n ಇದ್ದದ್ದು ಅದ್ರ ಅರ್ಧ ಆಕೈತಿ, 4n/2 ಮಾಡ್ರಿ ಅಂದ್ರ 2n ಆಕೈತಿ. ಹೇಳೋದ್ ಅರ್ಥ ಆಗೈತಿ. ಓಕೆ, ಸೊ ಎಷ್ಟ ನಂಬರ್ ಇರ್ಲಿ, ಮಿಯಾಸಿಸ್ ಏನ್ ಮಾಡ್ತೈತಿ, ಕ್ರೋಮೋಸೋಮ್ ನಂಬರ್ ಅರ್ಧ ಮಾಡ್ತೈತಿ. ಇದು ಮೈಟಾಸಿಸ್ ಕ್ರೋಮೋಸೋಮ್ ನಂಬರ್ ಕಾನ್ಸ್ಟಂಟ್ ಇಡ್ತೈತಿ. ಸೊ ಕಾನ್ಸ್ಟಂಟ್ ಇಡ್ಬೇಕು. ಕ್ರೋಮೋಸೋಮ್ ನಂಬರ್ ಅಂದ್ರೆ ಯಾವ ಡಿವಿಷನ್ ಆಕೈತಿ, ಮೈಟಾಸಿಸ್. ಅರ್ಧ ಮಾಡ್ಬೇಕು ಕ್ರೋಮೋಸೋಮ್ ನಂಬರ್ ಅಂತಂದ್ರೆ ಮಿಯಾಸಿಸ್ ಆಕೈತಿ. ಈಗ 2n ಅರ್ಧ ಎಷ್ಟು, n, ಹೌದಲ್ಲ. ಸೊ ಅದ್ರದ್ದು ನೆಕ್ಸ್ಟ್ ಸೆಲ್ಸ್ ಇನ್ಫಾರ್ಮ್ ಆಗ್ತಾವಲ್ಲ, ಅದ್ರೊಳಗೆ ಇರುವಂತಹ ಕ್ರೋಮೋಸೋಮ್ ಸಂಖ್ಯೆ ಎಷ್ಟು, ಹೆಪ್ಲಾಯ್ಡ್. ಮುಗಿದೋದ್, ಸಿಂಪಲ್, ಇಷ್ಟೇ ಮಿಯಾಸಿಸ್. ಓಕೆನಾ. ಐ ಹೋಪ್ ಕ್ಲಿಯರ್ ಐತಿ. ಸೊ ಹಿಂಗಾಗಿನೇ ಫಸ್ಟ್, ಓಕೆ, ಸೆಕ್ಷುವಲ್ ಸ್ಟೇಜ್ ದಾಗ ಫಸ್ಟ್ ಏನಾಗತ್ತ, ಪ್ಲಾಸ್ಮೋಗ್ಯಾಮಿ, ಎರಡು ಡಿಫರೆಂಟ್ ಸ್ಟ್ರೇನ್ಸ್ ಗಳು ಏನಾಗ್ತಾವು, ಕೂಡ್ಕೊಂತಾವ್. ಓಕೆ, ಕೂಡ್ಕೊಂಡು ಅಲ್ಲಿ ಏನಾಗುತ್ತ, ಎರಡು ಸೆಲ್ಸ್ ನಡಬರ್ಕ ಫ್ಯೂಷನ್ ಆಗತ್ತೆ, ಸೆಲ್ಸ್ ನಡಬರ್ಕ್ ಫ್ಯೂಷನ್ ಆಗತ್ತೆ. ಓಕೆನಾ. ಅದ್ರ ಸೆಲ್ಸ್ ನಡಬರ್ಕ್ ಫ್ಯೂಷನ್ ಆಗಿ ಒಂದ್ ಸಿಂಗಲ್ ಸೆಲ್ ಆಗುತ್ತೆ. ಬಟ್ ಸಿಂಗಲ್ ಸೆಲ್ ಒಳಗಡೆ ಎರಡು ನ್ಯೂಕ್ಲಿಯಸ್ ಹಂಗೆ ಅದಾವ. ಓಕೆನಾ. ಈ ಒಂದು ಸ್ಟೇಜಿಗೆ ನೆನ್ಪಿಟ್ಕೋರಿ, ಈ ಒಂದು ಸ್ಟೇಜಿಗ ನಾವೇನಂತ ಕರಿತೀವಿ, ಡೈ ಕ್ಯಾರಿಯಾನ್ ಅಂತ ಹೇಳ್ತೀವಿ. ಡೈ ಕ್ಯಾರಿಯಾನ್ ಅಂತಂದ್ರ ಒಂದ ಸೆಲ್ದಾಗ ಎಷ್ಟು ನ್ಯೂಕ್ಲಿಯಸ್ ಅದಾವ ಹೇಳ್ರಿ, ಎರಡ್ ಅಂದ್ರೆ ಏನ್, ಡೈ ಕ್ಯಾರಿಯಾನ್ ಅಂತಂದ್ರೆ ಏನ್, ನ್ಯೂಕ್ಲಿಯಸ್. ಓಕೆ, ಇದನ್ನ ಏನು ಬಾಯ್ಹಾಟ್ ಹಾಕೋದ್ರಲ್ಲಿ ತಿಳ್ಕೊಳ್ಳೋದು ಬರೀ. ಡೈ ಅಂತಂದ್ರೆ ಎರಡು, ಕ್ಯಾರಿಯಾನ್ ಅಂದ್ರೆ ನ್ಯೂಕ್ಲಿಯಸ್. ಸೊ ಒಂದ್ ಸೆಲ್ ಒಳಗೆ ಎರಡು ನ್ಯೂಕ್ಲಿಯಸ್ ಅದಾವ, ಆ ಕಂಡೀಷನ್ಗೆ ಡೈ ಕ್ಯಾರಿಯಾನ್ ಅಂತ ಹೇಳ್ತೀವಿ, ಮತ್ತೇನು ಇಲ್ಲ. ಓಕೆ, ಈ ಡೈ ಕ್ಯಾರಿಯಾನ್ ಸ್ಟೇಜ್ ಆಕ್ಚುಲಿ ಏನಾಗುತ್ತೆ ಗೊತ್ತಾ, ಇದು ಎಲ್ಲಾ ಫಂಗೈದಾಗೂ ಆಗಲ್ಲ. ಮೇನ್ಲಿ ಫಸ್ಟ್ ಪ್ಲಾಸ್ಮೋಗ್ಯಾಮಿ ಆಗುತ್ತೆ, ಒಂದ್ ಸೆಲ್ ಒಳಗೆ ಎರಡು ನ್ಯೂಕ್ಲಿಯಸ್ ಇರ್ತಾವ, ಅವು ಎರಡು ನ್ಯೂಕ್ಲಿಯಸ್ ಫ್ಯೂಸ್ ಆಗ್ಬಿಡ್ತಾವ, 2n ಆಗ್ತಾವ, 2n ಇದ್ದದ್ ಮಿಯಾಸಿಸ್ ಆಗಿ ಟೋಟಲ್ ನೆನ್ಪಿಟ್ಕೋರಿ, ಮಿಯಾಸಿಸ್ ಆದ್ರೆ 4 ಸೆಲ್ ತಯಾರಾಗ್ತಾವ. ಸೆಲ್ 4 ತಯಾರಾಗ್ತಾವ, ಕ್ರೋಮೋಸೋಮ್ ನಂಬರ್ ಎಲ್ಲ 4 ಸೆಲ್ ಒಳಗೆ ಅರ್ಧನೇ ಇರ್ತಾವ. ಅಂದ್ರೆ n ಅನ್ನ ನೋಡ್ತೀವಿ. ಓಕೆ, ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಕೈತಿ, ಬಟ್ ರೆಡ್ಯೂಸ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಡಿಸ್ಟ್ರಿಬ್ಯೂಷನ್ ಆಗ್ತಾವ. ಈ ಡೈ ಕ್ಯಾರಿಯಾನ್ ಮತ್ತೆ ಎಲ್ಲ ಆಕೈತಿ ಅಂತಂದ್ರ ಫಂಗೈ ಒಳಗೆ ಎರಡು ಗ್ರೂಪ್ ಬರ್ತಾವ,
ಎಸ್ಕೋಮೈಸಿಟೀಸ್ ಮತ್ತು ಬೆಸಿಡಿಯೋಮೈಸಿಟೀಸ್ ಅಂತ. ಓಕೆ, ಈ ಎಸ್ಕೋಮೈಸಿಟೀಸ್ ಮತ್ತು ಬೆಸಿಡಿಯೋಮೈಸಿಟೀಸ್ ಒಳಗ್ ಮಾತ್ರ ಅಷ್ಟೇ ಈ ಡೈಕ್ಯಾರಿಯಾನ್ ಸ್ಟೇಜ್ ನೋಡ್ತೀವಿ. ಇಲ್ಲ ಅಂತಂದ್ರ ನಾರ್ಮಲ್ ಆಗಿ ಪ್ಲಾಸ್ಮೋಗ್ಯಾಮಿ ಆಕೈತಿ, ಪ್ಲಾಸ್ಮೋಗ್ಯಾಮಿಗಿನ್ ಕ್ಯಾರಿಯೋಗ್ಯಾಮಿ ಆಕೈತಿ, ಮಿಯೋಸಿಸ್ ಆಕೈತಿ. ಇದು ನಾರ್ಮಲ್ ಕಂಟಿನ್ಯೂಸ್ ಹಿಂಗ್ ಆಗೇ ಆಕೈತಿ. ಬಟ್ ಇವು ಎರಡು ಗುಂಪೊಳಗ ಆಸ್ಕೋಮೈಸಿಟೀಸ್ ಮತ್ತು ಬೆಸಿಡಿಯೋಮೈಸಿಟೀಸ್ ಒಳಗಡೆ ಪ್ಲಾಸ್ಮೋಗ್ಯಾಮಿ ಆದ ತಕ್ಷಣ ಇಮಿಡಿಯೇಟ್ ಆಗಿ ಕ್ಯಾರಿಯೋಗ್ಯಾಮಿ ಮಿಯೋಸಿಸ್ ಆಗಲ್ಲ. ಸ್ವಲ್ಪ ಸಮಯದೊಳಗೆ ಹೆಂಗಿರ್ತೈತ್ಲಾ ಇದ ಕಂಡೀಷನ್ ದಾಗ ಇರ್ತೈತಿ. ಸೊ ಅದ ಒಂದು ಸ್ಟೇಟಿಗೆ ನಾವು ಡೈ ಕ್ಯಾರಿಯಾನ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಕೊಟ್ಟಿದಾರ ನೋಡ್ಕೊಂಡ್ ತಗೊಂಡ್. ಬಟ್ ಐ ಹೋಪ್ ಕ್ಲಿಯರ್ ಐತಿ ಡೈ ಕ್ಯಾರಿಯಾನ್ ಅಂತ. ಡೈ ಕ್ಯಾರಿಯಾನ್ ಅಂದ್ರೆ ಏನು, ಸ್ವಲ್ಪ ಸಮಯದವರೆಗೆ ಈ ನ್ಯೂಕ್ಲಿಯಸ್ ಫ್ಯೂಸ್ ಆಗ್ಲಾರ್ದೆ ಒಂದ ಸೆಲ್ ಒಳಗೆ 2 ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರ್ತಾವ. ಅಂತ ಕಂಡೀಷನ್ ಡೈ ಕ್ಯಾರಿಯಾನ್ ಅಂತ ಹೇಳ್ತೀವಿ. ಯಾ ಗುಂಪೊಳಗೆ ನೋಡ್ತೀವಿ, ಎಸ್ಕೋಮೈಸಿಟೀಸ್ ಮತ್ತೆ ಬೆಸಿಡಿಯೋಮೈಸಿಟೀಸ್ ಒಳಗಡೆ ಈ ಡೈ ಕ್ಯಾರಿಯಾಟಿಕ್ ಫೇಸ್ ಅನ್ನ ನಾವು ನೋಡ್ತೀವಿ. ಓಕೆ, ಉಳಿದಿದ ಒಳಗಡೆ ಮತ್ ಸರ್ ಮತ್ತೆ ಡೈಕ್ಯಾರಿಯಾಟಿಕ್ ಫೇಸ್ ದಾಗ ಹಂಗ ಉಳಿತೈತೇನ್ರಿ? ಇಲ್ಲ, ಸ್ವಲ್ಪ ಸಮಯ ಆಗ್ತೈತಿ. ಸ್ವಲ್ಪ ಸಮಯ ಆಗಿಂದ ಮತ್ತೇನಾಗತ್ತ, ನಾರ್ಮಲ್ ಕ್ಯಾರಿಯೋಗ್ಯಾಮಿ ಮಿಯೋಸಿಸ್ ಕಂಟಿನ್ಯೂ ಆಗ್ಬಿಡುತ್ತೆ. ಓಕೆನಾ? ಸೊ ಫ್ಯೂಷನ್ ಆಫ್ ಪ್ರೋಟೋಪ್ಲಾಸಮ್ ಬಿಟ್ವೀನ್ 2 motile or non-motile gametes is called plasmogamy. ಫ್ಯೂಷನ್ ಆಫ್ 2 ನ್ಯೂಕ್ಲಿಯಸ್, ಇನ್ ಕೇಸ್ ನ್ಯೂಕ್ಲಿಯಸ್ ಫ್ಯೂಸ್ ಆದ್ರೆ ಅದಕ್ಕೆ ಏನಂತೀವಿ, ಕ್ಯಾರಿಯೋಗ್ಯಾಮಿ ಅಂತ ಕರಿತೀವಿ. ದೆನ್ ನ್ಯೂಕ್ಲಿಯಸ್ ಫ್ಯೂಸ್ ಆಗಿದ್ದ ನ್ಯೂಕ್ಲಿಯಸ್ ಅನ್ನ ಹಾಫ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಅನ್ನ ಹಾಫ್ ಮಾಡೋ ಪ್ರೊಸೆಸ್ ಯಾವುದು, ಮಿಯೋಸಿಸ್. ಸೊ ಮಿಯೋಸಿಸ್ ಆದ್ರೆ ಟೋಟಲ್ 4 ಸೆಲ್ಸ್ ತಯಾರಾಗ್ತಾವ ವಿತ್ ರೆಡ್ಯೂಸ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸ್. ಓಕೆನಾ? ನೆಕ್ಸ್ಟ್, ವೆನ್ ಅ ಫಂಗಸ್ ರೀಪ್ರೊಡ್ಯೂಸ್ ಸೆಕ್ಷುಯಲಿ, 2 haploid hyphae of compatible mating types come close to each other to fuse. ಸೊ ಎರಡು ಕಂಪ್ಯಾಟಬಲ್ ಇರುವಂತಹ ಸೆಲ್ಸ್ ಏನಿರ್ತಾವಲ್ಲ ಒಂದಕ್ಕೊಂದು ಸಮೀಪ ಬರ್ತಾವ. ಯಾಕೆ ಬರ್ತಾವ ಸಮೀಪ? ಫ್ಯೂಸ್ ಆಗ್ಲಿಕ್ಕೆ. ಇನ್ ಸಮ್ ಫಂಗೈ, ಕೆಲವೊಂದು ಸಮ್ ಫಂಗೈ ಒಳಗಡೆ ಏನಾಗ್ತೈತಿ, ಫ್ಯೂಷನ್ ಆಫ್ 2 haploid cells immediately result in diploid cell. ಸೊ ಯಾವಾಗ ಫ್ಯೂಸ್ ಆಗತ್ತಲ್ಲ ಪ್ಲಾಸ್ಮೋಗ್ಯಾಮಿ ಆದ ನೆಕ್ಸ್ಟ್ ಮೂಮೆಂಟ್ ಕ್ಯಾರಿಯೋಗ್ಯಾಮಿ ಆಗ್ಬಿಡುತ್ತೆ. 2n ಕಂಡೀಷನ್, ಡಿಪ್ಲಾಯ್ಡ್ ಕಂಡೀಷನ್ ನೋಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಹವೆವರ್, ಓಕೆ, ಎಷ್ಟಾದ್ರೂ ಕೂಡ ಕೆಲವೊಂದಿಷ್ಟು ಫಂಗೈ ಒಳಗಡೆ, ಇದರ ಒಳಗಡೆ ಎಸ್ಕೋಮೈಸಿಟೀಸ್ ಮತ್ತೆ ಬೆಸಿಡಿಯೋಮೈಸಿಟೀಸ್ ಒಳಗಡೆ ಒಂದು ಕಂಡೀಷನ್ ಬರ್ತೈತಿ, n+n ಹಿಂಗ ಉಳ್ಕೊಂಡ್ಬಿಡುತ್ತೆ. ಫ್ಯೂಸ್ ಆಗಲ್ಲ ಇಲ್ಲಿ ನ್ಯೂಕ್ಲಿಯಸ್, n+n ಕಂಡೀಷನ್ ದಾಗ ಒಂದೇ ಸೆಲ್ದಾಗ 2 ನ್ಯೂಕ್ಲಿಯಸ್ ಇರೋ ಕಂಡೀಷನ್ ಹಂಗ ಉಳ್ಕೊಂಡ್ಬಿಡ್ತಾವ. ಮತ್ತೊಂದ್ಸತ ಯಾವ ಗ್ರೂಪ್ ಒಳಗ, ಎಸ್ಕೋಮೈಸಿಟೀಸ್ ಮತ್ತೆ ಬೆಸಿಡಿಯೋಮೈಸಿಟೀಸ್ ಒಳಗಡೆ. ಓಕೆ, ಸೊ n+n ಹಂಗ ಕಂಡೀಷನ್ ಉಳ್ಕೊಳ್ಳುತ್ತೆ. ಆ ಕಂಡೀಷನ್ ಏನಂತ ಕರಿತೀವಿ, ಡೈ ಕ್ಯಾರಿಯಾನ್ ಅಂತ ಕರಿತೀವಿ. ಆ ಒಂದು ಹಂತಕ್ಕ ಕಂಡೀಷನ್ ಡೈ ಕ್ಯಾರಿಯಾನ್, ಹಂತಕ್ಕ ಡೈ ಕ್ಯಾರಿಯೋ ಫೇಸ್. ಓಕೆ, ಸೊ ಲೇಟರ್ ದ ಪ್ಯಾರೆಂಟಲ್ ನ್ಯೂಕ್ಲಿಯೈ ಮುಂದ ಸ್ವಲ್ಪ ಟೈಮ್ ಆದ ತಕ್ಷಣ ಇವ ನ್ಯೂಕ್ಲಿಯಸ್ ಏನಾಗ್ತಾವ, ಫ್ಯೂಸ್ ಆಗ್ತಾವ. ಫ್ಯೂಸ್ ಆದ್ರೆ ಡಿಪ್ಲಾಯ್ಡ್ ಆಗುತ್ತೆ. ಲೇಟರ್ the parental nuclei fuse, the cells become diploid. Diploid ಆದ ತಕ್ಷಣ the fungi form fruiting body in which reductional division occurs, leading to the formation of haploid spores. ಆಲ್ರೆಡಿ ನಾನು ಫ್ರೂಟಿಂಗ್ ಬಾಡಿ ಅಂತಂದ್ರೆ ಏನಂತ ಹೇಳಿ ಅರ್ಥ ಮಾಡಿಸಿದೀನಿ, ನೆನಪಿದೆ ಅಂತ ಅನ್ಕೊಂತೀನಿ. ಓಕೆನಾ? ಯಾವ ಒಂದು ಸ್ಟ್ರಕ್ಚರ್ ಒಳಗಡೆ, ಓಕೆ, ಯಾವ ಒಂದು ಸ್ಟ್ರಕ್ಚರ್ ಒಳಗಡೆ ಸ್ಪೋರ್ಸ್ ತಯಾರಾಗ್ತಾವಲ್ಲ ಆ ಒಂದು ಸ್ಟ್ರಕ್ಚರ್ ಈಗ ಏನಂತ ಕರಿತೀವಿ ನಾವು, ಫ್ರೂಟಿಂಗ್ ಬಾಡಿ. ಅದು ಎಂತಾದ ಸ್ಟ್ರಕ್ಚರ್ ಇರ್ಬೇಕಾ, ಹಿಂಗ ಇರ್ಬೇಕಂತ ಏನ್ ರೂಲ್ ಇಲ್ಲ. ಅದು ಗೋಲ ಇರ್ಬೋದು, ಓಕೆ, ಅಥವಾ ಅದು ಸ್ಟ್ರಕ್ಚರ್ ಹಿಂಗ ಸೆಲ್ ಟೈಪ್ ಇರ್ಬೋದು, ಇಲ್ಲ ಅದು ಸ್ಟ್ರಕ್ಚರ್ ಗೋಲ್ ಹಿಂಗ ಫುಲ್ ಕಂಪ್ಲೀಟ್ ಸರ್ಕಲ್ ಇರ್ಬೋದು, ಇಲ್ಲ ಈ ರೀತಿ ಸ್ಟ್ರಕ್ಚರ್ ಇರ್ಬೋದು, ಕಪ್ ಲೈಕ್ ಸ್ಟ್ರಕ್ಚರ್, ಹೆಂಗ್ ಬೇಕಾದಂಗ ಸ್ಟ್ರಕ್ಚರ್ ಇರ್ಬೋದು ಅದು. ಓಕೆ, ಯಾವ್ದೋ ಒಂದು ಸ್ಟ್ರಕ್ಚರ್ ಒಳಗಡೆ ಸ್ಪೋರ್ ತಯಾರಾಗತ್ತಿದ್ದು ಅಂದ್ರೆ ಆ ಸ್ಟ್ರಕ್ಚರ್ ಏನಂತ ಕರಿತೀವಿ, ಫ್ರೂಟಿಂಗ್ ಬಾಡಿ. ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕಂದ್ರ, ಸೀಡ್ ಎಲ್ಲಿ ಹುಡುಕ್ತಿರಿ, ಹಣ್ಣು ಒಳಗ ಹುಡುಕ್ತಿರಿ ಇಲ್ಲ, ಯಾಕಂದ್ರೆ ಹಣ್ಣು ಒಳಗ, ಫ್ರೂಟ್ ಒಳಗ ಏನಿರುತ್ತ, ಸೀಡ್ಸ್ ಇರ್ತಾವ, ಬೀಜ ಇರ್ತಾವ. ಸೊ ಈಗ ಅದ ಇಲ್ಲಿ ಸ್ಪೋರ್ಸ್ ಅಂದ್ರೆ ಏನ್ ತಿಳ್ಕೊರಿ, ಸೀಡ್ ಅಂತ ತಿಳ್ಕೊರಿ. ಓಕೆ, ಮತ್ತ ಎದ್ರ ಒಳಗ ಸೀಡ್ಸ್ ಇರ್ತಾವ, ಫ್ರೂಟ್ ಒಳಗ, ಅದಕ್ಕ ಫ್ರೂಟಿಂಗ್ ಬಾಡಿ ಅಂತ ಕರೀತಾರೆ. ಓಕೆನಾ? ಐ ಹೋಪ್ ಇಲ್ಲಿ ತನಕ ಕ್ಲಿಯರ್ ಐತಿ. The fungi forming fruiting bodies in which reductional division occurs. Reductional division ಅಂತಂದ್ರೆ ಎದ್ರ ಬಗ್ಗೆ ಮಾತಾಡತ್ತಾರೆ ಅವರು, ಮಿಯೋಸಿಸ್. ಮಿಯೋಸಿಸ್ ಆಗ್ತೈತಿ. ಮಿಯೋಸಿಸ್ ಆಯ್ತಂತಂದ್ರೆ ಏನ್ ಫಾರ್ಮೇಶನ್ ಆಗ್ತಾವ, haploid spores. haploid spores. ಸೊ ಟೋಟಲ್ ಒಂದು, ಓಕೆ, ಮಿಯೋಸಿಸ್ ಇಂದ ಎಷ್ಟು ಸೆಲ್ಸ್ ಅಥವಾ ಎಷ್ಟು ಸ್ಪೋರ್ಸ್ ಪ್ರೊಡ್ಯೂಸ್ ಆಗ್ತಾವ, 4. ಐ ಹೋಪ್ ಇಲ್ಲಿ ತನಕ ಕ್ಲಿಯರ್ ಐತಿ. ಓಕೆ, ಅಂಡ್ ನೆಕ್ಸ್ಟ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಟೋಟಲ್ 4 ಗುಂಪು ಫಂಗೈ ಒಳಗಡೆ, ಫೈಕೋಮೈಸಿಟೀಸ್, ಎಸ್ಕೋಮೈಸಿಟೀಸ್, ಬೆಸಿಡಿಯೋಮೈಸಿಟೀಸ್ ಅಂಡ್ ಡಿಟಿರಿಯೋಮೈಸಿಟೀಸ್. ಸೊ ಇವ್ 4 ಗುಂಪು ಅದಾವ. ಮತ್ತೊಂದ್ಸತೆ ಯಾವ್ಯಾವು, ಫೈಕೋಮೈಸಿಟೀಸ್, ಎಸ್ಕೋಮೈಸಿಟೀಸ್, ಬೆಸಿಡಿಯೋಮೈಸಿಟೀಸ್ ಅಂಡ್ ಡಿಟಿರಿಯೋಮೈಸಿಟೀಸ್. 4 ಡಿಫರೆಂಟ್ ಗ್ರೂಪ್ಸ್ ಆಫ್ ಫಂಗೈ ಅದಾವ. ಎದರ್ ಬೇಸಿಸ್ ಮೇಲೆ ನಾವು ಈ 4 ಗುಂಪನ್ನ ಮಾಡಿದ್ವಪ್ಪ ಅಂತಂದ್ರೆ, ಒಂದು ಮಾರ್ಫಾಲಜಿ ಆಫ್ ಮೈಸೀಲಿಯಂ. ಮೈಸೀಲಿಯಂ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ನೆನಪಿದೆನಾ? ಓಕೆ, ಎಷ್ಟು ಜನ ನೆನ್ಪಿಟ್ಟಿರೋ ಇಲ್ಲೋ ಗೊತ್ತಿಲ್ಲ. ಹಾ, ಏನಿದೆ ಇಲ್ಲಿ, ಈ ರೀತಿ ನೆಟ್ವರ್ಕ್ ಆಫ್ ಹೈಫೆ ಏನಿದ್ವಲ್ಲ,
ನೆಟ್ವರ್ಕ್ ಆಫ್ ಹೈಫಿಗೆ ಏನಂತ ಕರಿತೀವಿ ನಾವು? ಮೈಸೀಲಿಯಂ. ಓಕೆ, ಸೊ ಮೈಸೀಲಿಯಂ ಯಾವ ರೀತಿ ಅದ ಅನ್ನೋದ್ರ ಮೇಲೆ ಮತ್ತ ಡಿವಿಷನ್ ಮಾಡಿರ್ತೀವಿ. ಸರ್ ಮೈಸೀಲಿಯಂ ಹೆಂಗಿರ್ತಾವ್ರಿ, ಯಾವ ರೀತಿ ಇರ್ತಾವ? ನೆನ್ಪಿಟ್ಕೋರಿ, ಇಲ್ಲಿ 2 ಪಾಯಿಂಟ್ ಬರ್ತಾವ. ಮಾರ್ಫಾಲಜಿ ಆಫ್ ಮೈಸೀಲಿಯಂ ಅಂದ್ರಲ್ಲ 2 ರೀತಿ ನೋಡ್ತೀವಿ. ಒಂದು ಮಾರ್ಫಾಲಜಿ ಆಫ್ ಮೈಸೀಲಿಯಂದಾಗ ಎಲ್ಲಿ ಬರೀನೋ ಇಲ್ಲಿ ನೆನ್ಪಿಟ್ಕೋರಿ, ಮಾರ್ಫಾಲಜಿ ಆಫ್ ಮೈಸೀಲಿಯಂದಾಗ ಏನಪ್ಪಾ ಅಂತಂದ್ರ, ಇದನ್ನ ರಬ್ ಮಾಡೋಣ ಸ್ವಲ್ಪ. ಮಾರ್ಫಾಲಜಿ ಆಫ್ ಮೈಸೀಲಿಯಂ ಒಳಗಡೆ ಏನಾಗ್ತೈತೆ ಅಂದ್ರ 2 ಪ್ರಕಾರ ಇದೆ. ಒಂದು ಓಕೆ, ಟೈಪ್ ಆಫ್ ಹೈಫಿ ಅಂದ್ರೆ ಸೆಪ್ಟೇಟ್ ಅದನೋ ಅಸೆಪ್ಟೇಟ್ ಅದನೋ ಅದು ಮೇನ್ ಡಿಪೆಂಡ್ ಆಗುತ್ತೆ. ಎರಡನೇದು ಬ್ರಾಂಚ್ಡ್ ಆರ್ ಅನ್ಬ್ರಾಂಚ್ಡ್ ಅಂದ್ರೆ ಬ್ರಾಂಚಿಂಗ್ ಅದನೋ ಏನ್ ಬ್ರಾಂಚಿಂಗ್ ಇಲ್ಲೋ. ಓಕೆ, ಅಂದ್ರೆ ಏನು, ಕೆಲವೊಬ್ರಿಗೆ ಅದು ಅರ್ಥ ಆಗ್ಲಿಕ್ಕಿಲ್ಲ, ಅದಕ್ಕೆ ನೋಡೋಣ. ಟೈಪ್ ಆಫ್ ಹೈಫೆ ಅಂತಂದ್ರ ಒಂದು ಸಿಂಪಲ್ ಹಿಂಗ ಹೈಫೆ ಇರ್ಬೇಕು, ಅದ್ರ ಒಳಗಡೆ ನ್ಯೂಕ್ಲಿಯಸ್ ಸ್ಟ್ರೇಟ್ ಹಿಂಗ ಇರ್ತಾವ. ಓಕೆ, ಯಾವುದೇ ರೀತಿಯ ಕ್ರಾಸ್ ವಾಲ್ಸ್ ಇಲ್ಲ. ಎಂತ ಹೈಫೆ ಆಯ್ತಿದು? ಅಸೆಪ್ಟೇಟ್ ಹೈಫೆ. ಸಿಂಪಲ್ ಅಲ್ಲ, ಕ್ರಾಸ್ ವಾಲ್ ಇಲ್ಲ ಅಂದ್ರ ಅಸೆಪ್ಟೇಟ್. ಇಲ್ಲ ಸರ್, ಮತ್ ಇನ್ನೊಂದ್ ಯಾವ ರೀತಿ ಇರ್ಬೋದು? ಹೈಫೆ ಅದನ ಥ್ರೆಡ್ ಲೈಕ್ ಸ್ಟ್ರಕ್ಚರ್, ಇದ್ರ ಒಳಗಡೆ ಏನ್ ಇರ್ತಾವ? ನ್ಯೂಕ್ಲಿಯಸ್ ಐತಿ. ಸರ್ ಮತ್ತೆ ಡಿಫ್ರೆನ್ಸ್ ಏನ್ರಿ, ಎಲ್ಲಾನು ಸೇಮ್ ಆದ್ವಲ್ಲ? ಹಾ, ಬಟ್ ಡಿಫ್ರೆನ್ಸ್ ಏನಪ್ಪಾ ಅಂದ್ರ ಇವೆರಡರ ನಡು ಇಲ್ಲಿ ಏನಿರ್ತೈತಿ? ಅಡ್ ಗಾಡಿ ಇರ್ತೈತಿ. ಅಡ್ ಗಾಡಿ ಅಂದ್ರ ಕ್ರಾಸ್ ವಾಲ್ಸ್. ಕ್ರಾಸ್ ವಾಲ್ಸ್ ಇದ್ವು ಅಂದ್ರ ಇಂತ ಹೈಫೆಗೆ ಏನಂತ ಕರಿತೀವಿ? ಸೆಪ್ಟೇಟ್ ಹೈಫೆ ಅಂತ ಕರಿತೀವಿ. ಇದು ಫಸ್ಟ್ ಪಾಯಿಂಟ್ ಆಯ್ತು. ಸೆಕೆಂಡ್ ಪಾಯಿಂಟ್ ಏನ್ ಹೇಳತ್ತಾರ ಅವರು? ಬ್ರಾಂಚ್ಡ್ ಆರ್ ಅನ್ಬ್ರಾಂಚ್ಡ್. ಓಕೆ, ಬ್ರಾಂಚ್ಡ್ ಆರ್ ಅನ್ಬ್ರಾಂಚ್ಡ್ ಅಂತಂದ್ರ ಉದಾಹರಣೆಗೆ ಇದು ಇರ್ಬೋದು, ಇದು ಇರ್ಬೋದು. ಓಕೆ, ಎಕ್ಸಾಂಪಲ್ ತಗೊಂತಿದ್ದೀನಿ ಅಷ್ಟೇ. ಓಕೆ, ಇಲ್ಲ ನಿಮ್ ಸಲಾಗಿ ಮಾಡೇ ಬಿಡೋಣ, ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇದು ಬ್ರಾಂಚ್ಡ್ ಅನ್ಬ್ರಾಂಚ್ಡ್ ಸ್ಟ್ರೇಟ್ ಐತಿ, ಬಟ್ ಇಲ್ಲಿ ಏನಾಗತೈತಿ ನೋಡ್ರಿ, ಇಲ್ಲಿ ಬ್ರಾಂಚಿಂಗ್ ಆಗತೈತಿ, ಒಡೆಯತೈತಿ. ಓಕೆ, ಈ ಬ್ರಾಂಚಿಂಗ್ ಆಯ್ತಂತಂದ್ರ ಇದಕ್ಕ ಸೆಪ್ಟೇಟ್ ಅಂಡ್ ಬ್ರಾಂಚ್ಡ್ ಅಂತ ಕರಿತೀವಿ. ಓಕೆ, ಬ್ರಾಂಚಿಂಗ್ ಆಗ್ಯದ, ನಡು ಗಾಡಿನೂ ಅದಾವ. ಓಕೆ, ನಡು ಗಾಡಿ ಇತ್ತು, ಬ್ರಾಂಚಿಂಗ್ ಆಯ್ತಂದ್ರೆ ಏನಂತ ಕರಿತೀವಿ? ಇದಕ್ಕ ಬ್ರಾಂಚ್ಡ್. ಬ್ರಾಂಚ್ಡ್ ಐತಿ, ಬಟ್ ಹೈಫೆ ಯಾವ ರೀತಿ ಐತಿ? ಸೆಪ್ಟೇಟ್. ಸೊ ಇದಕ್ಕ ಸೆಪ್ಟೇಟ್ ಅಂಡ್ ಬ್ರಾಂಚ್ಡ್ ಅಂತ ಕರಿತೀವಿ. ಇದು ಅನ್ಬ್ರಾಂಚ್ಡ್ ಅದಲ್ಲ, ಸೆಪ್ಟೇಟ್ ಅಂಡ್ ಅನ್ಬ್ರಾಂಚ್ಡ್. ಅದೇ ರೀತಿ ಇಲ್ಲಿ ಸೇಮ್. ಓಕೆ, ಇದು ಅಸೆಪ್ಟೇಟ್ ಐತಿ, ಅಸೆಪ್ಟೇಟ್ ಅಂಡ್ ಅನ್ಬ್ರಾಂಚ್ಡ್ ಅದ. ಇನ್ನೊಂದು ಎಕ್ಸಾಂಪಲ್ ಯಾವ ರೀತಿ ಇರ್ಬೋದು? ಹೈಫೆ ಐತಿ, ನ್ಯೂಕ್ಲಿಯಸ್ ಅದಾವ. ಓಕೆ, ಕರೆ ಇಲ್ಲಿ ಏನಾಗಿರ್ತೈತಿ? ಬ್ರಾಂಚಿಂಗ್ ಆಗಿರ್ತೈತಿ. ಬ್ರಾಂಚಿಂಗ್ ಆಗಿದ್ರ ಇದಕ್ಕೆ ಏನಂತ ಕರಿತೀವಿ? ಸಿಂಪಲ್ ಹೆಸರು ಅಸೆಪ್ಟೇಟ್ ಅಂಡ್ ಅನ್ಬ್ರಾಂಚ್ಡ್. ಸಾರಿ, ಅಸೆಪ್ಟೇಟ್ ಅಂಡ್ ಬ್ರಾಂಚ್ಡ್. ಓಕೆನಾ? ಐ ಹೋಪ್ ಇಲ್ಲಿ ತನಕ ಕ್ಲಿಯರ್ ಇದೆ ಎರಡು ಯಾವ ರೀತಿ ಹೆಸರು ಕೊಡ್ತೀವಿ ಅಂತ. ಸೊ ಬೇಸ್ಡ್ ಆನ್ ದಿಸ್, ಇದ್ರ ಬೇಸಿಸ್ ಮೇಲೆ ನಾವು ಗುಂಪನ್ನ ಮಾಡಿದ್ವಿ. ಫಸ್ಟ್ನೇದು ಮೋಡ್ ಆಫ್ ಮಾರ್ಫಾಲಜಿ ಆಫ್ ಮೈಸೀಲಿಯಂ. ಸೆಕೆಂಡ್ ಪಾಯಿಂಟ್ ಏನು? ಮೋಡ್ ಆಫ್ ಸ್ಪೋರ್ ಫಾರ್ಮೇಶನ್. ಸ್ಪೋರ್ ಯಾವ ರೀತಿ ಫಾರ್ಮ್ ಆಕೈತಿ, ಅವು ಎಂತ ಸ್ಪೋರ್ಸ್ ಅದಾವ, ಅಸೆಕ್ಷುವಲ್ ಸ್ಪೋರ್ಸ್ ಅದಾವ, ಸೆಕ್ಷುವಲ್ ಸ್ಪೋರ್ಸ್ ಅದಾವ ಅನ್ನೋದ್ರ ಮೇಲೆನು ಕ್ಲಾಸಿಫೈ ಮಾಡ್ತೀವಿ. ಅಸೆಕ್ಷುವಲ್ ಸ್ಪೋರ್ಸ್ ಆಗಿ ಯಾವ್ಯಾವ ಬರ್ತಾವ ಅನ್ಸುತ್ತ ನೆನ್ಪು ಮಾಡ್ಕೊರಿ. ಸ್ಪೊರಾಂಜಿಯೋಸ್ಪೋರ್ ಬರುತ್ತ, ಕೊನಿಡಿಯಾ ಬರುತ್ತ, ಮತ್ತೆ ಝೂ ಸ್ಪೋರ್ ಬರುತ್ತ. ಅದೇ ಸೆಕ್ಷುವಲ್ ಸ್ಪೋರ್ಸ್ ದಾಗ ಸ್ಪೋರ್ಸ್, ಆಸ್ಕೋಸ್ಪೋರ್ಸ್, ಬೆಸಿಡಿಯೋಸ್ಪೋರ್ಸ್ ಬರ್ತಾವ. ಸೊ ಅದಕ್ಕೆ ಯಾವ ರೀತಿ ಸ್ಪೋರ್ಸ್ ತಯಾರಾಗ್ತಾವಲ್ಲ, ಓಕೆ, ಅದ್ರ ಬೇಸಿಸ್ ಮೇಲೆನು ನಾವು ಕ್ಲಾಸಿಫಿಕೇಶನ್ ಮಾಡಿವಿ. ಫ್ರೂಟಿಂಗ್ ಬಾಡಿ ಯಾವ ರೀತಿ ಅದ ಅನ್ನೋದ್ರ ಮೇಲೆನು ಕ್ಲಾಸಿಫಿಕೇಶನ್ ಮಾಡಿವಿ. ಸೊ ಇವು ಮೇನ್ 3 ಬೇಸಿಸ್ ಮೇಲೆ ಕಿಂಗ್ಡಮ್ ಫಂಗೈನ ಕ್ಲಾಸಿಫಿಕೇಶನ್ ಮಾಡಿದೀವಿ. ಓಕೆನಾ? ಸೊ ಫಸ್ಟ್ ಒಂದು ಕ್ಲಾಸಿಗೆ ಹೋಗೋಣ, ದಟ್ ಇಸ್ ಫೈಕೋಮೈಸಿಟಿಸ್. ಇದು ನೆನ್ಪಿಟ್ಕೊಳ್ಳಿ ಆರ್ಡರ್. ಅಂಡ್ ಮಾರ್ಫಾಲಜಿ ಆಫ್ ಮೈಸಿಲಿಯಂ ಏನಿದೆ ಅಲ್ಲ, ಫೈಕೋಮೈಸಿಟಿಸ್ ದಾಗ ಮಾತ್ರ. ಓಕೆ, ಇದ್ರ ಒಳಗಡೆ ಅಷ್ಟೇ ಏನಿರುತ್ತಪ್ಪ ಅಂದ್ರ ಕಂಪ್ಲೀಟ್ ಅಸೆಪ್ಟೇಟ್ ಅಂಡ್ ಅನ್ಬ್ರಾಂಚ್ಡ್. ಇದು ಒಂದ ಇಲ್ಲಿ ನೆನ್ಪಿಟ್ಕೋಬೇಕು. ಆಕ್ಚುಲಿ ನಿಮ್ಗೆ ಸಿಲೆಬಸ್ ಇದಿಲ್ಲ, ಅಸೆಪ್ಟೇಟ್ ಅಂಡ್ ಬ್ರಾಂಚ್ಡ್ ಇಲ್ಲ. ಓಕೆ, ಅಂಡ್ ಸೆಪ್ಟೇಟ್ ಅಂಡ್ ಅನ್ಬ್ರಾಂಚ್ಡ್ ಇಲ್ಲ. ಐದರ್ ಇದ್ರೆ ಸೆಪ್ಟೇಟ್ ಬ್ರಾಂಚ್ಡ್, ಇಲ್ಲ ಅಸೆಪ್ಟೇಟ್ ಅನ್ಬ್ರಾಂಚ್ಡ್. ಫಸ್ಟ್ ಫೈಕೋಮೈಸಿಟಿಸ್ ಏನದಲ್ಲ, ಮೈಸೀಲಿಯಂ ಈಸ್ ಅಸೆಪ್ಟೇಟ್. ಇದು ಅಸೆಪ್ಟೇಟ್ ಐತಿ ಅಂಡ್ ಸಿನೋಸೈಟಿಕ್. ಸಿನೋಸೈಟಿಕ್ ಅಂದ್ರೆ ಒಂದೇ ಸೈಟೋಪ್ಲಾಸಮ್ದಾಗ ನ್ಯೂಕ್ಲಿಯಸ್ ಐತಿ. ಓಕೆನಾ? ಸೆಪ್ಟಾನು ಇಲ್ಲ, ಸಿನೋಸೈಟಿಕ್ ಅದಾವ. ಅಂಡ್ ಇವೆಲ್ಲಾನು ಅನ್ಬ್ರಾಂಚ್ಡ್ ಇರ್ತಾವ. ಇದು ಒಂದ ಗುಂಪು, ನೆನ್ಪಿಟ್ಕೊಳ್ಳಿ.
ಅಂಡ್ ಫೈಕೋಮೈಸಿಟಿಸ್ ಗೆ ಇನ್ನೊಂದು ಹೆಸರಿನಿಂದ ನಾವು ಕರಿತೀವಿ, ಅದೇ ಆಲ್ಗಲ್ ಫಂಗೈ. ಓಕೆನಾ? ಈ ಅಲ್ಗಲ್ ಫಂಗೈ ಅನ್ಲಿಕ್ಕೆ ಕಾರಣ ಏನಂತ ಹೇಳಿ ನೋಡೋಣ ಮುಂದೆ. ಬಟ್ ಫಸ್ಟ್ನೇ ಗುಂಪು ಯಾವ ಡಿಸ್ಕಷನ್ ಮಾಡತ್ತೀವಿ ಇವಾಗ? ಫೈಕೋಮೈಸಿಟೀಸ್. ಇವು ಫೈಕೋಮೈಸಿಟೀಸ್ ಎಲ್ಲಿ ಕಾಣಿಸ್ತಾವ? ಅಕ್ವಾಟಿಕ್ ಹ್ಯಾಬಿಟೈಟ್ಸ್, ಎಲ್ಲಿ ನೀರಿದಾವಲ್ಲ ಹೆಚ್ಚಿದಾವ್ ಅಲ್ಲಿ ನಾವು ಫೈಕೋಮೈಸಿಟೀಸ್ ನ ನೋಡಬಹುದು. ಇಲ್ಲ ಕೊಳಿಲಿಕತ್ತಿರುವಂತಹ ಅಥವಾ ಕೊಳಿತಿರುವಂತಹ ಕಟ್ಟಿಗೆ ಮೇಲೆ, ಓಕೆ, ಮಾಯಿಸ್ಟ್ ಕಂಡೀಷನ್ಸ್, ಎಲ್ಲಿ ನೀರಿನ ಅಂಶ ಅಟ್ಮಾಸ್ಫಿಯರ್ ನಲ್ಲಿ ಜಾಸ್ತಿ ಇರುತ್ತೋ ಅಂತ ಜಾಗದಾಗ ನಾವು ಏನ್ ನೋಡ್ತೀವಿ? ಫೈಕೋಮೈಸಿಟ್ಸ್ ಗ್ರೋ ಆಗ್ತಾವು. ಅಂಡ್ ಡ್ಯಾಮ್ ಪ್ಲೇಸಸ್, ಓಕೆ, ಅಂಡ್ ದೇ ಗ್ರೋ ಆಸ್ ಎನ್ ಆಬ್ಲಿಗೇಟ್ ಪ್ಯಾರಾಸೈಟ್ಸ್ ಆನ್ ಪ್ಲಾಂಟ್. ಆಬ್ಲಿಗೇಟ್ ಪ್ಯಾರಾಸೈಟ್ಸ್ ಅಂದ್ರ ಕಂಪಲ್ಸರಿ ಪ್ಲಾಂಟ್ ಇದ್ರೆ ಅಷ್ಟೇ ಸರ್ವೈವ್ ಆಗ್ತಿ ಏನ್ ರೂಲ್ ಇಲ್ಲ. ಪ್ಲಾಂಟ್ ಇದ್ದು ಪ್ಯಾರಾಸೈಟ್ ಆಗಿರ್ತಾವ, ಡಿಸೀಸ್ ಅನ್ನ ಕಾಸ್ ಮಾಡ್ತಾವ. ಪ್ಲಾಂಟ್ ಇಲ್ಲಪ್ಪ ಅಂತಂದ್ರ ಆರಾಮ್ ಸರಿ ಇರ್ತಾವ, ಅವಕ್ಕೇನ್ ನೆಸೆಸರಿ ಇಲ್ಲ. ಓಕೆ, ಈ ಪಾಯಿಂಟ್ ನೆನ್ಪಿಟ್ಕೊಡಿ. ನೆಕ್ಸ್ಟ್ ಹೇಳಿದ್ವಿ, ಡಿಸ್ಕಷನ್ ಮಾಡಿದ್ವಿ, ಮೈಸಿಲಿಯಂ ಯಾವ ರೀತಿ ಇರುತ್ತಾ? ಅಸೆಪ್ಟೇಟ್ ಅಂಡ್ ಸಿನೋಸೈಟಿಕ್ ಇರುತ್ತಾ, ಅಂದ್ರೆ ಅಸೆಪ್ಟೇಟ್ ಆಸ್ ವೆಲ್ ಆಸ್ ಅನ್ಬ್ರಾಂಚ್ಡ್ ಇರುತ್ತೆ. ಫೈನ್. ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಯಾವ ಸ್ಪೋರ್ಸ್ ಇಂದ ಆಗ್ತಾವ ಅಂತಂದ್ರೆ ಝೂ ಸ್ಪೋರ್ಸ್ ಆರ್ ಅಪ್ಲಾನೋಸ್ಪೋರ್ಸ್. ಆಕ್ಚುಲಿ ನಾವು ಕರೀವು ಸ್ಪೊರಾಂಜಿಯೋಸ್ಪೋರ್ಸ್ ಇಂದ ಆಗ್ತಾವ. ಸ್ಪೊರಾಂಜಿಯೋಸ್ಪೋರ್ಸ್ ಏನಾದ್ರೂ ಮೊಟೈಲ್ ಇದ್ದು ಅಂತಂದ್ರ ನೆನ್ಪಿಟ್ಕೋರಿ, ಸ್ಪೊರಾಂಜಿಯೋಸ್ಪೋರ್ಸ್ ಏನಾದ್ರೂ ಮೊಟೈಲ್ ಇದ್ರ ಅವಕ್ ಝೂ ಸ್ಪೋರ್ಸ್ ಅಂತೀವಿ. ಸ್ಪೊರಾಂಜಿಯೋಸ್ಪೋರ್ಸ್ ಏನಾದ್ರೂ ಮೊಟೈಲ್ ಇಲ್ಲ ಅಂತಂದ್ರ ಅವಕ್ ಅಪ್ಲಾನೋಸ್ಪೋರ್ಸ್ ಅಂತೀವಿ. ಓಕೆನಾ? ಇದನ್ನ ಒಂದು ಚಿತ್ರ ಮುಖಾಂತರ ನಾವು ಇದನ್ನ ಎಕ್ಸ್ಪ್ಲೈನ್ ಮಾಡೋಣ. ಸ್ವಲ್ಪ ತಿಳ್ಕೊರಿ. ನಿಮ್ NCERT ಅಲ್ಲಿ ಕೆಲವೊಂದಿಷ್ಟು ಟರ್ಮ್ಸ್ ಕೊಟ್ಟಾರ. ಏನಂತ? ದೀಸ್ ಸ್ಪೋರ್ಸ್ ಅಂದ್ರೆ ಝೂ ಸ್ಪೋರ್ ಆಗ್ಲಿ ಅಪ್ಲಾನೋಸ್ಪೋರ್ಸ್ ಆಗ್ಲಿ, ದೇ ಆರ್ ಪ್ರೊಡ್ಯೂಸ್ಡ್ ಎಂಡೋಜಿನಸ್ಲಿ ಇನ್ ದ ಸ್ಪೊರಾಂಜಿಯಂ. ಸರ್ ಸ್ಪೊರಾಂಜಿಯಂ ಎಲ್ಲೈತ್ರಿ ತಿಳ್ಕೊಳಿಕ್ ಅಂತಂದ್ರೆ ನಿಮ್ NCERT ದಾಗ ಸ್ಪೊರಾಂಜಿಯಂ ಡೈಗ್ರಾಮ್ ಕೊಟ್ಟಿಲ್ಲ. ಸೊ ಹೆಂಗ್ ತಿಳ್ಕೊಬೇಕಂದ್ರ ನಾ ಡೈಗ್ರಾಮ್ ಹಾಕ್ತೀನಿ, ಆ ಡೈಗ್ರಾಮ್ ಹಾಕಿದ್ರ ಬೇಸಿಸ್ ಮೇಲೆ ಐಡೆಂಟಿಫೈ ಮಾಡ್ರಿ ಅದು ಒಳಗೋ ಹೊರಗೋ ಅಂತ. ಓಕೆನಾ? ಬಟ್ ಅದಕ್ಕಿಂತ ಮೊದಲ 2 ಶಬ್ದ ನಿಮ್ಗೆ ಗೊತ್ತಿರ್ಲೇಬೇಕು. ಎಂಡೋ ಅಂತಂದ್ರ ಒಳಗ, ಎಕ್ಟೋ ಅಂತಂದ್ರ ಹೊರಗ. ಇಷ್ಟರೇ ನೆನ್ಪಿರ್ಲಿ. ಓಕೆನಾ? ಈ ಕಡೆ ಸೈಡ್ ಬರೀತೀನಿ. ಎಂಡೋ ಅಂದ್ರ ಒಳಗ, ಇನ್ಸೈಡ್. ಓಕೆ. ಎಕ್ಸೋ ಅಂದ್ರ ಔಟ್ಸೈಡ್. ಓಕೆ, ಇಷ್ಟು ಬೇಸಿಕ್ ಗೊತ್ತಿರ್ಬೇಕು. ಓಕೆನಾ? ನೆಕ್ಸ್ಟ್ ಈಗ ಏನಾಗ್ತೈತಿ ಅಂತಂದ್ರ ಸ್ಟ್ರಕ್ಚರ್ ಹೆಂಗ್ ಕಾಣಿಸುತ್ತ ನೋಡೋಣ. ಇದಕ್ ನಾವು ಸ್ಟೋಲಾನ್ ಅಂತ ಕರಿತೀವಿ. ಇದ್ರ ಕೆಳಗಡೆ ಏನಾಗ್ತೈತಿ ಅಂತಂದ್ರ ಸ್ಲೋ ಆಗಿ ಹೈಫೆ ಗ್ರೋ ಆಗ್ತಾವ. ಹೈಫೆ ಬ್ರಾಂಚ್ಡ್ ಇರ್ತೈತಿ, ಅನ್ಬ್ರಾಂಚ್ಡ್ ಇರ್ತೈತಿ. ಇಲ್ಲಿ ಅನ್ಬ್ರಾಂಚ್ಡ್ ಇರ್ತೈತಿ. ಸೊ ಇದು ಸ್ಲೋಲಿ ಏನ್ ನಾವು ತೆಗಿಯಕತ್ತೀವಲ್ಲ ಇದೆಲ್ಲ ಅನ್ಬ್ರಾಂಚ್ಡ್ ಹೈಫೆ, ಒಟ್ಟ ಬ್ರಾಂಚಿಂಗ್ ಆಗಿರಂಗೆ ಇಲ್ಲ ಹೈಫೆ. ಓಕೆ, ಈ ಇದೆಲ್ಲ ಏನಿದೆಲ್ಲ ಹೈಫೆನೇ ಅದು. ಈ ಕೆಳಗಿನ ಏನ್ ಭಾಗ ಇದೆಯಲ್ಲ ಇಷ್ಟೆಲ್ಲ ಪಾರ್ಟ್ ಇದು ಆಕ್ಚುಲಿ ಮೈಸೀಲಿಯಂ. ಏನಿದು? ಮೈಸೀಲಿಯಂ. ಓಕೆ, ಇದನ್ನ ನೆನ್ಪಿಟ್ಕೋರಿ. ಮೈಸೀಲಿಯಂ ಅಂದ್ರೆ ಏನು? ಗ್ರೂಪ್ ಆಫ್ ಹೈಫೆನೆ, ಹೌದಲ್ವಾ? ಸೊ ಅದೇ ಸೇಮ್ ನಾವು ಇಲ್ಲಿ ನೋಡ್ತಿರೋದು. ಓಕೆನಾ? ನೆಕ್ಸ್ಟ್ ಈಗ ಇಲ್ಲಿ ಏನಿದೆಲ್ಲ ಸ್ಲೋ ಆಗಿ ಒಂದು ಸ್ಟ್ರಕ್ಚರ್ ಫಾರ್ಮ್ ಆಕೈತಿ ಹಿಂಗ ಗುಂಡಾಗಿ. ಓಕೆ, ಇದೇನ್ ಸ್ಟ್ರಕ್ಚರ್ ಫಾರ್ಮ್ ಆಗಿದ್ಲ ಇದು ಸ್ಟ್ರಕ್ಚರ್ಗ ನಾವು ಸ್ಪೊರಾಂಜಿಯಂ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಪೊರಾಂಜಿಯಂ. ಬಹಳ ಇಂಪಾರ್ಟೆಂಟು ಇದೆ ಸ್ಪೊರಾಂಜಿಯಂ. ಓಕೆ, ಸ್ಪೊರಾಂಜಿಯಂ. ಈಗ ಏನ್ ಹೇಳತ್ತಾರ ನೋಡ್ರಿ, ದೀಸ್ ಸ್ಪೋರ್ಸ್. ದೀಸ್ ಅಂತಂದ್ರೆ ಯಾವವು? ಝೂ ಸ್ಪೋರ್ಸ್ ಮತ್ತು ಅಪ್ಲಾನೋಸ್ಪೋರ್ಸ್. ದೇ ಆರ್ ಪ್ರೊಡ್ಯೂಸ್ಡ್. ಏನ್ ಹೇಳತ್ತಾರ ಅವ್ರು? ಎಂಡೋ. ಎಂಡೋ ಅಂದ್ರೆ ಅರ್ಥ ಏನು? ಇನ್ಸೈಡ್. ಇನ್ಸೈಡ್ ಎಲ್ಲಿ ಪ್ರೊಡ್ಯೂಸ್ ಆಗತ್ತ? ಯಾವ ಸ್ಟ್ರಕ್ಚರ್ ಒಳಗಡೆ? ಸ್ಪೊರಾಂಜಿಯಂ. ಅಂದ್ರೆ ಇಂಡೈರೆಕ್ಟ್ಲಿ ಸ್ಪೊರಾಂಜಿಯಂ ಇಲ್ಲಿ ಏನಾಗತ್ತಿರ್ತೈತಿ? ಸ್ಪೊರಾಂಜಿಯಂಗ ಏನ್ ಅನ್ಬೋದು ನಾವು? ನೆನ್ಪೈತಿ? ಯಾವ ಒಂದು ಸ್ಟ್ರಕ್ಚರ್ ಒಳಗಡೆ ಸ್ಪೋರ್ಸ್ ಪ್ರೊಡ್ಯೂಸ್ ಆಗ್ತಾವಲ್ಲ ಆ ಸ್ಟ್ರಕ್ಚರ್ ಏನಂತ ಕರಿತೀವಿ? ಫ್ರೂಟಿಂಗ್ ಬಾಡಿ. ಸೊ ಇಲ್ಲಿ ಫ್ರೂಟಿಂಗ್ ಬಾಡಿ ಯಾವ್ದಾಗಿರ್ತೈತಿ? ಸ್ಪೊರಾಂಜಿಯಂ. ಯಾಕಂದ್ರ ಸ್ಪೊರಾಂಜಿಯಂ ಒಳಗಡೆ ಏನ್ ತಯಾರಾಗ್ತಿರ್ತಾವಲ್ಲಿ? ಸ್ಪೋರ್ಸ್. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳೋದು ಬಹಳ ಸುಲಭ ಅಲ್ಲ, ಬಹಳ ಹಾಕುದಲ್ಲ. ಓಕೆ, ಸೊ ಡೈಗ್ರಾಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಸ್ಪೋರ್ ಒಳಗದಾವೋ ಹೊರಗದಾವೋ ಅಂತ. ಓಕೆ, ಸ್ಪೋರ್ ಒಳಗಿದ್ದು ಅಂತಂದ್ರ ಎಂಡೋಜಿನಸ್ಲಿ, ಸ್ಪೋರ್ ಹೊರಗಿದ್ದು ಅಂದ್ರೆ ಎಕ್ಸೋಜಿನಸ್ಲಿ. ಇಲ್ಲಿ ಸ್ಪೊರಾಂಜಿಯಂ ಒಳಗದಾವೋ ಹೊರಗದಾವೋ ಸ್ಪೋರ್ಸ್. ಇವೆಲ್ಲ ಸ್ಪೋರ್ಸ್ ಬ್ಲಾಕ್ ಕಲರ್ದು. ಓಕೆ, ಸೊ ಎಲ್ಲ ಒಂದು ಸ್ಟ್ರಕ್ಚರ್ ಒಳಗದಾವ್. ಆ ಒಂದು ಸ್ಟ್ರಕ್ಚರ್ ಯಾವುದು? ಸ್ಪೊರಾಂಜಿಯಂ. ಸ್ಪೊರಾಂಜಿಯಂ ಈಸ್ ರೆಫರ್ಡ್ ಟು ಆಸ್ ಫ್ರೂಟಿಂಗ್ ಬಾಡಿ. ಅದಕ್ಕ ಫ್ರೂಟಿಂಗ್ ಬಾಡಿ ಅಂತ ಕರಿತೀವಿ.
ಓಕೆ, ಅದ್ರ ಒಳಗೆ ಇರುವಂತಹ ಸ್ಪೋರ್ಸ್ ಏನಂತ ಕರಿತೀವಿ? ಸ್ಪೊರೆಂಜಿಯೋಸ್ಪೋರ್. ಸ್ಪೊರೆಂಜಿಯೋಸ್ಪೋರ್. ಓಕೆ, ನಾವ್ ಇದೇನ್ ಸ್ಟಾಕ್ ಲೈಕ್ ಸ್ಟ್ರಕ್ಚರ್ ಅದಲ್ಲ, ಅಂದ್ರ ಈ ಸ್ಪೊರೆಂಜಿಯಮ್ ಅನ್ನು ಹಿಡ್ಕೊಳ್ಳಿಕ್ಕೆ ಏನ್ ಬೇಕಾಗಿರ್ತೈತಿ? ಒಂದು ಸ್ಟ್ರಕ್ಚರ್ ಬೇಕು, ಒಂದು ಸ್ಟಾಕ್ ಅಂತ ಕರಿತೀವಿ. ಹೂವ ಐತಂದ್ರೆ ಹೂವದೊಂದು ಸ್ಟಾಕ್ ಇರ್ತೈತಿ. ಓಕೆ, ಡೈರೆಕ್ಟ್ ಹೂವನ ಒಂದು ಇದಕ್ಕೆ ಅಟ್ಯಾಚ್ ಇರಂಗಿಲ್ಲ, ಅದ್ರದ್ದು ಒಂದು ಕಟ್ಕಿ ಇರ್ತೈತಿ, ಕೆಳಗಿನ ಪಾರ್ಟ್ ಒಂದು ಸ್ಟ್ರಕ್ಚರ್ ಇರ್ತೈತಿ, ಅದಕ್ಕೆ ಸ್ಟಾಕ್ ಅಂತ ಹೇಳ್ತೀವಿ. ಓಕೆನಾ? ಹಂಗ ಈ ಒಂದು ಸ್ಟ್ರಕ್ಚರಿಗೂ ಒಂದು ಸ್ಟಾಕ್ ಐತಿ, ಒಂದು ಕಟ್ಟಿಗೆ ಐತಿ, ಅದಕ್ಕೆ ಏನಂತ ಕರಿತೀವಿ ನಾವು? ಸೇಮ್ ಫೋರ್, ಬರೇ ಫೋರ್ ಅಂತೀವಿ ಅದಕ್ಕೆ. ಏನು? ಫೋರ್ ಅಂದ್ರೆ ಸ್ಟಾಕ್. ನಾ ಸರ್ ಬರೇ 4 ಅಂದ್ರೆ ಹೆಂಗ್ರಿ ಸರ್? ಮತ್ತೆ ಎಲ್ಲಾನು ಬರೇ 4 ಅನ್ನೋನ್ರಿ? ಹಾ, 4 ಅನ್ಬೇಕು ಸ್ಟಾಕ್, ಬಟ್ ಎದರದ್ದು 4 ಇದು? ಎದರದ್ದು ಸ್ಟಾಕ್ ಇದು? ಸ್ಪೊರಾಂಜಿಯಮ್ದು ಸ್ಟಾಕ್. ಸ್ಪೊರಾಂಜಿಯೋಸ್ಪೋರ್ಗಳದ್ದು ಒಂದು ಸ್ಟ್ರಕ್ಚರ್ ಇದೊಂದು ಸ್ಟಾಕ್. ಸೊ ಅದಕ್ಕೆ ಹಿಂದೆ ಏನಸ್ತೀವಿ? ಸ್ಪೊರಾಂಜಿಯೋಫೋರ್ ಅಂತ ಕರಿತೀವಿ. ಆಯ್ತಾ? ಸ್ಪೊರಾಂಜಿಯೋಫೋರ್ ಅನ್ನೋದು ಒಂದು ಸ್ಟಾಕ್. ಆ ಸ್ಟಾಕ್ ಮೇಲ್ಗಡೆ ಸ್ಪೊರಾಂಜಿಯಂ ಇರ್ತೈತಿ, ಸ್ಪೊರಾಂಜಿಯಂ ಒಳಗಡೆ ಸ್ಪೊರೆಂಜಿಯೋಸ್ಪೋರ್ಸ್ ಇರ್ತಾವ. ಆ ಸ್ಪೊರೆಂಜಿಯೋಸ್ಪೋರ್ಸ್ ಏನಾದ್ರು ಮೋಟೈಲ್ ಇದ್ರೆ ಝೂಸ್ಪೋರ್ಸ್, ಆ ಸ್ಪೊರೆಂಜಿಯೋಸ್ಪೋರ್ಸ್ ಏನಾದ್ರು ನಾನ್ ಮೋಟೈಲ್ ಇದ್ರ ಅಪ್ಲಾನೋಸ್ಪೋರ್ಸ್. ಮುಗಿದೋತ್. ಅಂದ್ರೆ ಇವು ಯಾವ ಟೈಪ್ ಆಫ್ ಸ್ಪೋರ್ಸ್ ಇವೆಲ್ಲ? ಅಸೆಕ್ಷುವಲ್ ಸ್ಪೋರ್ಸ್. ಅಸೆಕ್ಷುವಲ್ ಸ್ಪೋರ್ಸ್ ಇವೆಲ್ಲ. ಸರಿನಾ? ಕ್ಲಿಯರ್ ಐತಾ? ಇಲ್ಲಿ ತನ ಏನಾದ್ರು ಡೌಟ್ ಇಲ್ಲ? ಓಕೆ, ದಿಸ್ ಇಸ್ ಆಲ್ ಅಬೌಟ್ ಅಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫೈಕೋಮೈಸೆಟೀಸ್. ನೆಕ್ಸ್ಟ್, a zygospore is formed by the fusion of gametes, two gametes. Zygospore is an example for sexual reproduction. Okay, so zygospore is formed by the fusion of two gametes. Our two gametes ಹೆಂಗಿರ್ಬೋದು? ಸಿಮಿಲರ್ ಹಂಗಿರ್ಬೋದು, ಸೇಮ್ ಟು ಸೇಮ್ ಕಾಣ್ಬೋದು ಮಾರ್ಫಾಲಜಿದಾಗ, ಅದಕ್ಕೆ ಐಸೋಗ್ಯಾಮೆಟ್ಸ್ ಅಂತೀವಿ. ಇಲ್ಲ ಒಂದಕ್ಕೊಂದು ಬ್ಯಾರೆನೂ ಇರ್ಬೋದು, ಬ್ಯಾರೆ ಕಂಡರ ಆನ್ಐಸೋಗ್ಯಾಮಸ್ ಅಂತ ಕರಿತೀವಿ. ಓಕೆ, ಆನ್ಐಸೋಗ್ಯಾಮಸ್ ಇಲ್ಲ ಊಗ್ಯಾಮಸ್. ಸೊ ಹೆಂಗಿರ್ತಾವ? ಡಿಸ್ಸಿಮಿಲರ್ ಇರ್ತಾವ. ಸೊ ಡಿಸ್ಸಿಮಿಲರ್ ಅಂತಂದ್ರೆ ಒಂದಕ್ಕೊಂದು ಅಪಿಯರೆನ್ಸ್ ಆಗ್ಲಿ, ಅದರದ್ದು ಒಳಗಿರುವಂತಹ ಸ್ಟ್ರಕ್ಚರ್ಸ್ ಆಗ್ಲಿ, ಓಕೆ, ಪ್ರಾಪರ್ಟೀಸ್ ಆಗ್ಲಿ ಚೇಂಜ್ ಇರ್ತಾವ. ಓಕೆ, ಸಿಂಪಲ್. ನಾವು ಈಗ ಸ್ವಲ್ಪ ಲಕ್ಷ ಕೊಟ್ಟು, ಯಾರು ಆಲ್ರೆಡಿ ಪ್ಲಾಂಟ್ ಕಿಂಗ್ಡಮ್ ಕಲ್ತಿರ್ಲ, 2nd ಇಯರ್ ಇದ್ರಿ, 2 ರಾಕರ್ಸ್ ಇದ್ರಿ, ಬಟ್ ಯಾರು ಆಲ್ರೆಡಿ ಪ್ಲಾಂಟ್ ಕಿಂಗ್ಡಮ್ ಕಲ್ತಿರ್ಲ, ನಿಮ್ ತಲಾಗ್ ನೆನಪಿರ್ಬೇಕು ಈ ಐಸೋಗ್ಯಾಮಸ್ ಅಂಡ್ ಐಸೋಗ್ಯಾಮಸ್ ಊಗ್ಯಾಮಸ್. ಇದನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಆಲ್ಗೆ ಒಳಗೆ ಯೂಸ್ ಮಾಡ್ತೀವಿ. ಆಲ್ಗೆ ಒಳಗೆ ಏನು ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತಲ್ಲ, ಸೇಮ್ ಟೈಪ್ ಆಫ್ ಗ್ಯಾಮೆಟ್ಸ್ ಇದ್ದು, ಮೋಟೈಲರೆ ನಾನ್ ಮೋಟೈಲರೆ ಬಟ್ ಸಿಮಿಲರ್ ಇದ್ದು ಅಂದ್ರೆ ಅಪಿಯರೆನ್ಸ್ ಮಾರ್ಫಾಲಜಿಯಲ್ಲಿ ಐಸೋಗ್ಯಾಮೆಟ್ಸ್ ಅಂತ ಕರಿತೀವಿ. ಐಸೋ ಅಂದ್ರೆ ಸೇಮ್, ಗ್ಯಾಮಸ್ ಅಂತಂದ್ರೆ ನಮ್ಮ ಗ್ಯಾಮೆಟ್ಸ್ ಗಳು ಏನ್ ಅಪಿಯರ್ ಆಗ್ತಾವಲ್ಲ ಅದಕ್ಕೆ ಐಸೋಗ್ಯಾಮಸ್ ಅಂತ ಹೇಳ್ತೀವಿ. ಇನ್ ಕೇಸ್ ಏನಾದ್ರೂ ನೋಡ್ಲಿಕ್ಕೆ ಡಿಸ್ಸಿಮಿಲರ್ ಇದ್ದು ಅಂತಂದ್ರ, ಅಂದ್ರೆ ಒಂದು ಸ್ಟ್ರಕ್ಚರ್ ಅಲ್ಲಿ ಸ್ಮಾಲ್, ಒಂದು ದೊಡ್ಡದು, ಓಕೆ, ಬಟ್ ಎರಡು ಮೋಟೈಲ್ ಇರ್ಬೋದು, ಇಲ್ಲ ನಾನ್ ಮೋಟೈಲ್ ಇರ್ಬೋದು, ಅಂತ ಒಂದು ಕಂಡೀಷನ್ಗೆ ಆನ್ಐಸೋಗ್ಯಾಮಸ್ ಅಂತ ಹೇಳ್ತೀವಿ. ಆನ್ಐಸೋಗ್ಯಾಮೆಟ್ಸ್ ಅಂತೀವಿ. ಪ್ರೊಸೆಸ್ ಆಫ್ ಫ್ಯೂಷನ್ ನಾವು ಎರಡು ಫ್ಯೂಸ್ ಆಗೋದಕ್ಕೆ ಆನ್ಐಸೋಗ್ಯಾಮಸ್ ಅಂತ ಹೇಳ್ತೀವಿ, ಅಥವಾ ಆನ್ಐಸೋಗ್ಯಾಮಿ ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್, ಸೊ ಮತ್ತೆ ಊಗ್ಯಾಮಿ ಅಂದ್ರೆ ಏನು? ಊಗ್ಯಾಮಿದಾಗ ಸ್ಪೆಸಿಫಿಕ್ ಆಗಿ ಫಿಮೇಲ್ ಗ್ಯಾಮೆಟ್ ಲಾಸ್ಟ್ ಇರ್ತೈತಿ, ನಾನ್ ಮೋಟೈಲ್ ಇರ್ತೈತಿ. ಮೇಲ್ ಗ್ಯಾಮೆಟ್ ಸ್ಮಾಲ್ ಇರ್ತೈತಿ, ಮೋಟೈಲ್ ಇರುತ್ತೆ. ಸೊ ಇದೆಲ್ಲಾನು ನಾವು ಅಲ್ಗೆದಾಗ ಹೆಂಗ್ ನೋಡ್ತೀವಲ್ಲ ಸೇಮ್ ಹಂಗ ನೋಡ್ತೀವಿ. ಸೊ ದಟ್ ಈಸ್ ದ ರೀಸನ್ ವೈ ಫೈಕೋಮೈಸೆಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಆಲ್ಗಲ್ ಫಂಗೈ ಅಂತ. ಓಕೆನಾ? ನೆಕ್ಸ್ಟ್, ಇಷ್ಟ ಅರ್ಥ ಆಯ್ತು ಅನ್ಸುತ್ತಾ? ಎಕ್ಸಾಂಪಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಎಕ್ಸಾಂಪಲ್ಸ್ ಫೈಕೋಮೈಸೆಟ್ಸ್ ದಾಗ ಬರೋದು ಒಂದು ಮ್ಯೂಕರು. ಓಕೆ, ಇಲ್ಲಿ ಏನ್ ನೋಡ್ತಿದೀವಲ್ಲ ಇದೇ ಮ್ಯೂಕರ್. ಓಕೆ, ಇದೆಲ್ಲ ನೀವು ಸ್ಲೋಲಿ ಇಲ್ಲೊಂದು ಬಬಲ್ಸ್ ಏನ್ ಕಾಣತ್ತಿಲ್ಲ, ಆಕ್ಚುಲಿ ಬಬಲ್ಸ್ ಅಲ್ಲದು ಇಟ್ ಇಸ್ ನಥಿಂಗ್ ಬಟ್ ಸ್ಪೊರಾಂಜಿಯಂ. ಓಕೆ, ಸ್ಪೊರಾಂಜಿಯಂ ಒಳಗಡೆನೆ ಸ್ಪೋರ್ಸ್ ಇರ್ತಾವ. ಓಕೆ, ಮ್ಯೂಕರ್ ಆಗ್ಲಿ, ರೈಸೋಪಸ್ಸಿಗೆ ಕಾಮನ್ಲಿ ನಾವು ಏನಂತ ಕರಿತೀವಿ? ಬ್ರೆಡ್ ಮೌಲ್ಡ್ ಡಿಸೀಸ್. ಅಂದ್ರೆ ಬ್ರೆಡ್ ಅನ್ನ ನೀವು ಹಂಗ ಬಿಟ್ರೆ ಬಹಳಷ್ಟು ದಿನ ಬ್ರೆಡ್ ಮೇಲೆ ಏನ್ ಬರುತ್ತಾ? ಫಂಗೈಗಳು ಗ್ರೋ ಆಗ್ತಾವಲ್ಲ. ಇನ್ ದ ಸೇಮ್ ಮ್ಯಾನರ್ ಇಲ್ಲಿ ಗ್ರೋ ಆಗುವ ಫಂಗೈ ಯಾವ್ದು? ಆಕ್ಚುಲಿ ರೈಸೋಪಸ್. ಸೊ ಅದಕ್ಕೆ ಕಾಮನ್ಲಿ ದ ಬ್ರೆಡ್ ಮೌಲ್ಡ್ ಡಿಸೀಸ್ ಅಂತ ಹೇಳ್ತೀವಿ. ಅಥವಾ ಬ್ರೆಡ್ ಅಂದ್ಮೇಲೆ ಫಂಗೈ ಬೆಳೆಯೋದು ಯಾವ್ದಪ್ಪ ಅಂದ್ರೆ ರೈಸೋಪಸ್. ಬಹಳ ಸತ ಕೇಳಿದಾರ ವಾಟ್ ಮ್ಯಾಚ್ ದ ಫಾಲೋಯಿಂಗ್ ದಾಗ ಆಗ್ಲಿ, ಅಥವಾ ಜಸ್ಟ್ ಸಿಂಪಲ್ ಆಗಿ ದ ಬ್ರೆಡ್ ಮೌಲ್ಡ್ ಅಮಂಗ್ ದ ಗಿವನ್ ಫಾಲೋಯಿಂಗ್ ಸ್ಪೀಸೀಸ್ ಆರ್ ಅಂತಾನು ಕೇಳ್ಬೋದು. ಓಕೆನಾ? ಸೊ ಆನ್ಸರ್ ವಿಲ್ ಬಿ ರೈಸೋಪಸ್. ಓಕೆ, ನೆಕ್ಸ್ಟ್ ಇನ್ನೊಂದು ಆಲ್ಬಿಗೋ. ಇದು ಇಂಡೈರೆಕ್ಟ್ ಆಗಿ ನಿಮ್ಮ KCET ಅಲ್ಲಿ ಕ್ವಶನ್ ಕೇಳಿದಾರೆ. ಓಕೆ, ವಿಚ್ ಅಮಂಗ್ ದ ಫಾಲೋಯಿಂಗ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕಾಸಿಂಗ್ ಅ ಪ್ಯಾರಾಸೈಟಿಕ್ ಡಿಸೀಸ್ ಇನ್ ಮಸ್ಟರ್ಡ್ ಪ್ಲಾಂಟ್. ಓಕೆ, ಅಥವಾ ಪ್ಯಾರಾಸೈಟಿಕ್ ಫಂಗೈ ಅಮಂಗ್ ದ ಗಿವನ್ ಫಾಲೋಯಿಂಗ್ ಪ್ಲಾಂಟ್ಸ್ ವಿತ್ ರೆಸ್ಪೆಕ್ಟ್ ಟು ಮಸ್ಟರ್ಡ್ ಪ್ಲಾಂಟ್ ಯಾವುದು ಅಂತ ಕೇಳಿದಾರೆ. ಓಕೆ, 2023 ದಾಗ ಇದು ಕ್ವಶನ್ ಬಂದಿದ್ದು KCET ಅಲ್ಲಿ. ಓಕೆನಾ? ಸೊ ಡೈರೆಕ್ಟ್ ಕ್ವಶನ್ ಇರ್ತಾವೆ, ಬಟ್ ನೀವು ಏನ್ ಮಾಡ್ಬೇಕು? ಪ್ರಾಪರ್ ಆಗಿ ರೀಡ್ ಮಾಡ್ಬೇಕು. ಆಲ್ಬಿಗೋ ಇಸ್ ದ ಎಕ್ಸಾಂಪಲ್. ಎಂತದು? ಪ್ಯಾರಾಸೈಟಿಕ್ ಫಂಗೈ. ಪ್ಯಾರಾಸೈಟಿಕ್ ಫಂಗೈ ಅಂತಂದ್ರ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ, ನಿಮ್ಗೆ ನೆನಪಿದನೋ ಇಲ್ಲೋ?
ಓಕೆ, ಸ್ಮಾರ್ಟ್ ಡಿಸೀಸ್ ಅಂತ ಹೇಳ್ಬೇಕಾದಾಗ ಮಸ್ಟರ್ಡ್ ಪ್ಲಾಂಟ್ ಅನ್ನ ತಗೊಂಡು ನಾವು ಡಿಸ್ಕಷನ್ ಮಾಡಿದ್ವಿ, ನೆನಪಿದೆನಾ? ಸೊ ಈ ರೀತಿ ಏನಾಗುತ್ತೆ, ಅಲ್ಲಿ ಡಿಸೀಸ್ ಕಾಸ್ ಆಗುತ್ತೆ ಮಸ್ಟರ್ಡ್ ಲೀವ್ಸ್ ಮೇಲೆ. ಕಾಸ್ ಮಾಡೋರು ಯಾರು? ಅಲ್ಬ್ಯೂಗೋ. ಓಕೆನಾ? ಸೊ 3 ಎಕ್ಸಾಂಪಲ್ಸ್ ಫೈಕೋಮೈಸಿಟಿಸ್ ನಲ್ಲಿ: ಮ್ಯೂಕರ್, ರೈಸೋಪಸ್, ಅಲ್ಬ್ಯೂಗೋ. ಅಲ್ಬ್ಯೂಗೋ ಪ್ಯಾರಾಸೈಟಿಕ್ ಫಂಗಸ್ ಐತಿ, ಮಸ್ಟರ್ಡ್ ಪ್ಲಾಂಟ್ ಮೇಲೆ ಡಿಸೀಸ್ ಕಾಸ್ ಮಾಡ್ತೈತಿ. ಮತ್ತೆ ಈ ರೈಸೋಪಸ್ ಏನಂತೀವಿ, ಬ್ರೆಡ್ ಮೌಲ್ಡ್ ಡಿಸೀಸ್ ಅಂತ ಕರಿತೀವಿ. ಮ್ಯೂಕರ್ ಕೂಡ ಈ ಬ್ರೆಡ್ ಮೇಲೆನೆ ಬೆಳೆಯುತ್ತೆ, ಬಟ್ ಕಾಮನ್ ನಾವು ಜಾಸ್ತಿ ನೋಡೋದು ರೈಸೋಪಸ್. ಸೊ ಅದಕ್ಕೆ ರೈಸೋಪಸ್ ಬ್ರೆಡ್ ಮೌಲ್ಡ್ ಡಿಸೀಸ್ ಅಂತ ಹೇಳ್ತೀವಿ. ಓಕೆನಾ? ಸೊ ದಿಸ್ ಇಸ್ ಆಲ್ ಅಬೌಟ್ ಫೈಕೋಮೈಸಿಟಿಸ್. ನೆಕ್ಸ್ಟ್ ಕ್ಲಾಸ್ಗೆ ಹೋಗೋಣ. ನೆಕ್ಸ್ಟ್ ಕ್ಲಾಸ್ ಇಸ್ ಅಸ್ಕೋಮೈಸಿಟಿಸ್. ನಾವು ಇದಕ್ಕೆ ಹೆಂಗ ನಾವು ಅಲ್ಗಲ್ ಫಂಗೈ ಅಂದ್ವಲ್ಲ, ಹಂಗ ಅಸ್ಕೋಮೈಸಿಟ್ಸಿಗೆ ಸ್ಯಾಕ್ ಫಂಗೈ ಅಂತ ಕರಿತೀವಿ. ಸಾಕ್ ಫಂಗೈ ಅಲ್ಲ, ಸ್ಯಾಕ್ ಫಂಗೈ. ಓಕೆ, ನಾವು ಸ್ಯಾಕ್ ಫಂಗೈ ಅಂತ, ಸ್ಯಾಕ್ ಅಂತಂದ್ರೆ ಚೀಲ, ಪೌಚ್. ಯಾಕೆ ಇದಕ್ಕೆ ಪೌಚ್ ಅಂದ್ವಿ ಅಂತ ಮುಂದೆ ನೋಡೋಣ. ಓಕೆನಾ? ಈ ಒಂದು ಗುಂಪಿನಲ್ಲಿ ಅಸ್ಕೋಮೈಸಿಟಿಸ್ ನಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್ ಅದಾವ, ಬಟ್ ಒಂದನ್ನ ಬಿಟ್ಟು. ಓಕೆ, ಆ ಒಂದ್ ಯಾವ್ದು ಅಂತಂದ್ರ ರೇರ್ಲಿ ಯೂನಿಸೆಲ್ಯುಲರ್ ಇರೋದು ಈಸ್ಟ್. ಈಸ್ಟಿಗೆ ಸೈಂಟಿಫಿಕ್ ನೇಮು ಸ್ಯಾಕ್ಯುರೋಮೈಸಿಸ್. ನಾವು ಸ್ವಲ್ಪ ನೆನ್ಪಿಟ್ಕೋರಿ, ಇಲ್ಲಿ ಏನಂದ್ರ ದ ಅಸ್ಕೋಮೈಸಿಟೀಸ್ ಆರ್ ಮೋಸ್ಟ್ಲಿ ಮಲ್ಟಿಸೆಲ್ಯುಲರ್ ಅಂತ ಹೇಳತ್ತಾರ. ಅಂದ್ರೆ ಹೆಚ್ಚಾನೆಚ್ಚು ಅಸ್ಕೋಮೈಸಿಟೀಸ್ ಬರುವೆಲ್ಲ ಮಲ್ಟಿಸೆಲ್ಯುಲರ್. ಬಟ್ ಓಕೆ, ಒಂದು ಉದಾಹರಣೆ ತಗೊಂಡಿದ್ದಾರೆ ಅಷ್ಟ ಅವರು, ಪೆನಿಸಿಲಿಯಂ. ಅಂದ್ರೆ ಅದರ ಅರ್ಥ ಪೆನಿಸಿಲಿಯಂ ಅಷ್ಟ ಮಲ್ಟಿಸೆಲ್ಯುಲರ್ ಅಂತ ಅಲ್ಲ, ಪೆನಿಸಿಲಿಯಂ ಒಂದು ಉದಾಹರಣೆ ಅಷ್ಟ. ಉಳಿದಿದ್ದೆಲ್ಲ ಈ ಒಂದು ಮೈಸಿಟಿಸ್ ದಾಗ ನಾವು ಏನ್ ಉದಾಹರಣೆ ತಗೋತೀವಿ ಎಲ್ಲಾನು ಮಲ್ಟಿಸೆಲ್ಯುಲರ್. ಬಟ್ ನಿಮಗೆ ಹೇಳಿಕ್ ಉದಾಹರಣೆ ಇರ್ಲಿ ಅಂತ ಹೇಳಿ ಪೆನಿಸಿಲಿಯಂ ಒಂದು ಎಕ್ಸಾಂಪಲ್ ತಗೊಂಡಿದ್ದಾರೆ. ಲಾಸ್ಟಿಗೆ ಕೊಡಂಗಿಲ್ಲ ಅವ್ರು ಎಕ್ಸಾಂಪಲ್ಸ್ ದಾಗ ಪೆನಿಸಿಲಿಯಂ ಇಷ್ಟು ಅಂತ, ಬಟ್ ಇಲ್ಲಿ ಕೊಟ್ಟಾರ. ಸೊ ತಲಾಗ್ ಲಕ್ಷ ರೀ, ಪೆನಿಸಿಲಿಯಂ ಆಗ್ಲಿ ಅಥವಾ ಈಸ್ಟ್ ಆಗ್ಲಿ ಎರಡು ಅಸ್ಕೋಮೈಸಿಟೀಸ್ ದಾಗ ಬರ್ತಾವ. ಬಟ್ ಈ ಪೆನಿಸಿಲಿಯಂ ಮಲ್ಟಿಸೆಲ್ಯುಲರ್ ಇರ್ತೈತಿ, ಈಸ್ಟ್ ಯೂನಿಸೆಲ್ಯುಲರ್ ಇರ್ತೈತಿ. ಈಸ್ಟ್ ಒಂದನ್ನು ಬಿಟ್ಟು ಉಳಿದಿದ್ದ ಎಲ್ಲಾ ಎಕ್ಸಾಂಪಲ್ಸ್ ಮಲ್ಟಿಸೆಲ್ಯುಲರ್ ಅಂತ ಹೇಳತ್ತಾರ. ಪೆನಿಸಿಲಿಯಂ ಏನೊಂದು ವಿಶೇಷತೆ ಏನಪ್ಪಾ ಅಂತಂದ್ರ, ಈ ಪೆನಿಸಿಲಿಯಂದಿಂದ ಪೆನಿಸಿಲಿನ್ ಅನ್ನುವಂತಹ ಒಂದು ಡ್ರಗ್ ಸಿಗ್ತೈತಿ, ಮೆಡಿಸಿನ್ ಸಿಗುತ್ತೆ, ವಿಚ್ ಇಸ್ ಆಂಟಿಬಯೋಟಿಕ್. ಓಕೆ, ಆಲ್ರೆಡಿ ಅದನ್ನ ನಾವು ಜನರಲ್ ಇಂಟ್ರೊಡಕ್ಷನ್ ದಾಗ ಕಲ್ತೀವಿ. ಓಕೆ, ಪೆನಿಸಿಲಿಯಂ. ಸೊ ಈಗ ಸ್ವಲ್ಪ ನೆನ್ಪ್ ಮಾಡ್ಕೋರಿ, ಪೆನಿಸಿಲಿಯಂ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡಕ್ಷನ್ ಆಫ್ ಪೆನಿಸಿಲಿನ್. ಪೆನಿಸಿಲಿನ್ ನ ಪ್ರೊಡಕ್ಷನ್ ಗೆ ಹೆಲ್ಪ್ ಮಾಡುತ್ತೆ. ಯಾವ ಒಂದು ಗುಂಪಿಗೆ ಸೇರಿದ್ದು? ಅಸ್ಕೋಮೈಸಿಟೀಸ್. ಓಕೆನಾ? ನೆಕ್ಸ್ಟ್ ಹೆಂಗಿರ್ಬೋದು ಇವು? ದೇ ಮೈ ಬಿ ಸ್ಯಾಪ್ರೋಫೈಟಿಕ್, ದೇ ಮೇ ಬಿ ಡಿಕಂಪೋಸರ್ಸ್, ದೇ ಮೇ ಬಿ ಪ್ಯಾರಾಸೈಟಿಕ್ ಆರ್ ಕಾಪ್ರೋಫಿಲಿಸ್. ಇದು ಬಹಳ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ ಬರ್ತೈತಿ, ನಿಮ್ಗೆ ಏನು ಡಿಫಿಕಲ್ಟಿ ಇರಲ್ಲ. ಓಕೆ, ವಾಟ್ ಆರ್ ಕಾಪ್ರೋಫಿಲಸ್ ಫಂಗೈ ಆರ್ ವೇರ್ ಡೂ ದೀಸ್ ಕಾಪ್ರೋಫಿಲಸ್ ಫಂಗೈ ಗ್ರೋಸ್? ಅಥವಾ ಸಿಂಪಲ್ ಆಗಿ ಅವರ ಆನ್ಸರ್ ಹೇಳ್ಬಿಡ್ತಾರೆ, ದ ಫಂಗೈ ಗ್ರೋಯಿಂಗ್ ಆನ್ ಡಂಗ್ ಆರ್ ರೆಫರ್ಡ್ ಟು ಆಸ್ ಡ್ಯಾಶ್, ಸ್ಯಾಪ್ರೋಫೈಟಿಕ್, ಪ್ಯಾರಾಸೈಟಿಕ್, ಓಕೆ, ಸಿಂಬಯೋಟಿಕ್ ಆರ್ ಕಾಪ್ರೋಫಿಲಸ್. ಸೊ ಆನ್ಸರ್ ವಿಲ್ ಬಿ ಕಾಪ್ರೋಫಿಲಸ್. ಅಂದ್ರ ಈ ಫಂಗಸ್ ಡಂಗ್, ಓಕೆ, ಡಂಗ್ ಮೇಲೆ, ಅನಿಮಲ್ಸ್ ಡಂಗ್ ಮೇಲೆ ಬೆಳಿತಾವು. ಅಂತಹ ಒಂದು ಫಂಗೈ ಸ್ಪೀಸೀಸ್ ಏನಂತ ಕರಿತೀವಿ? ಕಾಪ್ರೋಫಿಲಸ್. ಓಕೆನಾ? ಎಲ್ಲರೇ ನೀವು ಗೋಬರ್ ನೋಡಿದ್ರಿ, ಗೋಬರ್ ಮೇಲೆ ಏನಾದ್ರು ಫಂಗೈ ಟೈಪ್ ಸ್ಪೀಸೀಸ್ ಬೆಳಾಗತ್ತಿದ್ವು ಅಂತಂದ್ರ ಎಂತ ಗುಂಪಿಗೆ ಸೇರಿದ್ದು ಫಂಗೈ ಅವು? ಅಸ್ಕೋಮೈಸಿಟೀಸ್ ಕರೆಕ್ಟ್, ಬಟ್ ಅವಕ್ ಒಂದ್ ಹೆಸರು ಏನ್ ಕೊಡ್ತೀವಿ? ಕಾಪ್ರೋಫಿಲಸ್ ಫಂಗೈ ಅಂತ ಹೇಳ್ತೀವಿ. ಅಂದ್ರೆ ದಟ್ ಗ್ರೋಸ್ ಆನ್ ಡಂಗ್. ಓಕೆ, ಸ್ಯಾಪ್ರೋಫೈಟಿಕ್ ಅಂದ್ರೂ ಗೊತ್ತದ ನಿಮ್ಗ, ವಿಚ್ ಗ್ರೋಸ್ ಆನ್ ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್. ಕೊಳೆತಿರುವಂತಹ ಒಂದು ಪದಾರ್ಥದ ಮೇಲೆ ಬೆಳೆಯೋದಕ್ಕೆ ಸ್ಯಾಪ್ರೋಫೈಟ್ಸ್ ಅಂತ ಹೇಳಿ ಕರಿತೀವಿ. ಡಿಕಂಪೋಸರ್ಸ್ ಅಂದ್ರ ಯಾವುದೇ ಒಂದು, ಓಕೆ, ಈ ಡಿಕೇಯಿಂಗ್ ಪ್ರೊಸೆಸ್, ಡಿಕಂಪೋಸಿಷನ್ ಪ್ರೊಸೆಸ್ ಇತ್ತು, ಪ್ರಾಣಿ ಆಗ್ಲಿ ಏನ ಆಗ್ಲಿ ಒಂದು ಡಿಕಂಪೋಸಿಷನ್ ಆಗತ್ತಿತ್ತಂದ್ರ ಆ ಡಿಕಂಪೋಸಿಷನ್ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡೋರ ಯಾರು? ಇವರ್ ಡಿಕಂಪೋಸರ್ಸ್. ಪ್ಯಾರಾಸೈಟಿಕ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಡಿಸೀಸ್ ಅನ್ನ ಕಾಸ್ ಮಾಡಬಹುದು, ಪ್ಲಾಂಟ್ ಆಗಿರ್ಲಿ ಅನಿಮಲ್ ಮೇಲೆ ಆಗಿರ್ಲಿ. ಕಾಪ್ರೋಫಿಲಸ್ ಅಂತೂ ಡಂಗ್ ಮೇಲೆ ಬೆಳೆಯುವಂತ ಫಂಗೈಗ ಕಾಪ್ರೋಫಿಲಸ್ ಅಂತ ಹೇಳ್ತೀವಿ. ಮೈಸೀಲಿಯಂ ಹೆಂಗಿರ್ಬೋದು ನೀವ ಹೇಳ್ರಿ. ನಾವು ಆಲ್ರೆಡಿ ಹೇಳಿದ್ವಿ ಏನಂತ, ಬರುದ ಎರಡೇ ಎರಡು, ಒಂದು ಬಂತಂದ್ರೆ ಅಸೆಪ್ಟೇಟ್ ಅನ್ಬ್ರಾಂಚ್ಡ್, ಇಲ್ಲ ಸೆಪ್ಟೇಟ್ ಬ್ರಾಂಚ್ಡ್. ಉಳಿದಿದ್ ಎರಡು ಅಂತೂ ಬರಂಗಿಲ್ಲ, ಅಸೆಪ್ಟೇಟ್ ಬ್ರಾಂಚ್ಡ್ ಬರಂಗಿಲ್ಲ ಮತ್ತೆ ಸೆಪ್ಟೇಟ್ ಅನ್ಬ್ರಾಂಚ್ಡ್ ಬರಂಗಿಲ್ಲ. ಸೊ ಸಿಂಪಲ್ ಆಗಿ ಫೈಕೋಮೈಸಿಟೀಸ್ ದಾಗ ಅಸೆಪ್ಟೇಟ್ ಅನ್ಬ್ರಾಂಚ್ಡ್ ಇರ್ತೈತಿ. ಫೈಕೋಮೈಸಿಟೀಸ್ ಒಂದ್ ಬಿಟ್ರೆ ಅಂತ ತಿಳ್ಕೊರಿ, ಮೈಸಿಲಿಯಂ ಹೆಂಗಿರ್ತೈತಿ? ಒಂದು ಸೆಪ್ಟೇಟ್ ಇರ್ತೈತಿ, ಅಂದ್ರೆ ಕ್ರಾಸ್ ವಾಲ್ ಪ್ರೆಸೆಂಟ್ ಇರ್ತಾವ, ಸೆಪ್ಟೇಟ್ ಅಂಡ್ ಬ್ರಾಂಚ್ಡ್. ಓಕೆ, ಸೆಪ್ಟೇಟ್ ಅಂಡ್ ಬ್ರಾಂಚ್ಡ್. ಇದು ಎಲ್ಲಾ ಫಂಗೈದಾಗೂ ಸೆಪ್ಟೇಟ್ ಅಂಡ್ ಬ್ರಾಂಚ್ಡ್ ಕಂಡೀಷನ್ ನೋಡ್ತೀವಿ, ಎಕ್ಸೆಪ್ಟ್ ಫೈಕೋಮೈಸಿಟಿಸ್. ಸೊ ಲಕ್ಷ mycelium is branched and septate. Okay, the asexual spores. ಸೊ ಇದ್ರ ಒಳಗಡೆ ಅಸೆಕ್ಷುವಲ್ ಸ್ಪೋರ್ಸ್ ಯಾವ ಅಂತ ಹೇಳ್ತಿದ್ದಾರೆ ಅವರು? ಕೊನಿಡಿಯಾ ಅಸೆಕ್ಷುವಲ್ ಸ್ಪೋರ್ಸ್ ಇರ್ತಾವ. ದೇ ಆರ್ ಪ್ರೊಡ್ಯೂಸ್ಡ್ ಎಕ್ಸೋಜಿನಸ್ಲಿ. ಎಂಡೋ ಅಲ್ಲ, ಎಕ್ಸೋ ಅಂದ್ರೆ ಹೊರಗ.
ಓಕೆ. ಸೊ ಸ್ಟ್ರಕ್ಚರ್ ಗೊತ್ತಾದ್ರೆ ಮುಂದೆ ನೀವು ಕ್ಲಿಯರ್ ಆಗಿ ಐಡೆಂಟಿಫೈ ಮಾಡ್ಬೋದು. ಫಸ್ಟ್ ಸ್ಟ್ರಕ್ಚರ್ ತೆಗಿಯೋಣ, ಬಟ್ ಒಂದ್ ಏನೋ ಲೈನ್ ಹೇಳಾಗತ್ತಾರ ಅದನ್ನ ತಿಳ್ಕೊಂಡ್ ಸ್ಟ್ರಕ್ಚರ್ ತೆಗಿಯೋಣ. ಅಸೆಕ್ಷುವಲ್ ಸ್ಪೋರ್ಸ್ ಯಾವ ಫಸ್ಟ್ ಕೊನಿಡಿಯಾ. ಕೊನಿಡಿಯಾ ಎಲ್ಲಿ ಪ್ರೊಡ್ಯೂಸ್ ಆಗಿರ್ತಾವ, ಒಳಗ ಹೊರಗ ಎಕ್ಸಾನ್ ಆಗತ್ತಾರ ನೋಡೋಣ. ಆನ್ ದ ಸ್ಪೆಷಲ್ ಮೈಸಿಲಿಯಂ, ಒಂದು ರೀತಿ ಸ್ಪೆಷಲ್ ಆಗಿರುವಂತಹ ಮೈಸಿಲಿಯಂ ಐತಿ. ಆ ಮೈಸಿಲಿಯಂ ಹೆಸರ ಕೊನಿಡಿಯೋ 4 ಅನ್ನಕತ್ತಾರ ಅವ್ರು. 4 ನೀವು ಆಲ್ರೆಡಿ ಕಲ್ತಿದ್ದೀರಿ. 4 ಅಂದ್ರೆ ಏನಂತ ಹೇಳಿದೀವಿ, ಸ್ಟಾಕ್. ಓಕೆ, 4 ಅಂದ್ರನ ಅರ್ಥ ಸ್ಟಾಕ್. ಆ ಸ್ಟಾಕ್ ಸ್ಪೊರಾಂಜಿಯೋ ಸ್ಪೋರ್ಸ್ ದಾಗಿತ್ತಂದ್ರೆ ಸ್ಪೊರಾಂಜಿಯೋ 4 ಅಂತೀವಿ. ಇಲ್ಲಿ ಸ್ಟಾಕ್ ಎದ್ರದಾಗ್ಯದ, ಕೊನಿಡಿಯಾದಾಗ್ಯದ, ಅದಕ್ಕೆ ಕೊನಿಡಿಯೋ 4 ಅನ್ನಾಗತ್ತೀವಿ. ಸೊ ಒಂದ್ ಸ್ಟ್ರಕ್ಚರ್ ಹೆಂಗದ ತಿಳ್ಕೊಳ್ಳೋಣ. ಇಲ್ಲಿ ಫಸ್ಟ್ ಗೆ ಸೇಮ್ ಅದ ಒಂದು ಕತಿ. ಇಲ್ಲಿ ಬ್ರಾಂಚಿಂಗ್ ಆಗ್ಯದ, ನಾನು ಸ್ವಲ್ಪ ಬ್ರಾಂಚಿಂಗ್ ತೋರ್ಸುನು. ಓಕೆ, ಇಲ್ಲಿ ಸೇಮ್ ಸ್ಟ್ರಕ್ಚರ್ ಹಂಗ ಬರ್ತೈತಿ ಇಲ್ಲಿ ತನ. ಬಟ್ ಇಲ್ಲಿ ಮುಂದಿನ ಏನಾಕೈತಿ ಅಂದ್ರ ಒಂದು ಸ್ಪೆಷಲ್ ಟೈಪ್ ಆಫ್ ಮೈಸಿಲಿಯಂ ಪ್ರೊಡ್ಯೂಸ್ ಆಗ್ತೈತಿ. ಎಲ್ಲಂತಂದ್ರ ಟಿಪ್ಪಿಗೆ. ಓಕೆ, ಇಲ್ಲಿ ಒಂದು ಸ್ಪೆಷಲ್, ಇಲ್ಲಿ ತನ ಸೇಮ್ ಮೈಸಿಲಿಯಂ ಇರ್ತೈತಿ. ಇಲ್ಲಿ ಏನಾಕೈತಿ ಅಂದ್ರ ಒಂದ್ ಸ್ವಲ್ಪ ಸ್ಪೆಷಲ್ ಸ್ಟ್ರಕ್ಚರ್ ಪ್ರೊಡ್ಯೂಸ್ ಆಗ್ತಾವ. ಇವ ಸ್ಪೆಷಲ್ ಸ್ಟ್ರಕ್ಚರ್ ಈಗ ಅವ್ರ ಏನಂತ ಕರೆಯತ್ತಾರ, ಅವರು ಕೊನಿಡಿಯೋ 4 ಅಂತ ಹೇಳತ್ತಾರ. ಈ ಕೊನಿಡಿಯೋ 4 ಮೇಲ್ಗಡೆನೆ ಏನ್ ಬೆಳೀತದ, ಫಂಗೈ ಗ್ರೋ ಆಗ್ತಾವು, ಅಂದ್ರ ಸ್ಪೋರ್ಸ್ ಗ್ರೋ ಆಗ್ತಾವು. ಓಕೆ, ಸೊ ಆ ಸ್ಪೋರ್ಸ್ ಯಾವುದು ಅಂತಂದ್ರ ಕೊನಿಡಿಯಾ. ಓಕೆ, ಇಲ್ಲಿ ನೋಡ್ರಿ 1 2 3 4 ಸೇಮ್ ಹಂಗ ಇಲ್ಲಿ ಗ್ರೋ ಆಗ್ತಾವ ಸ್ಪೋರ್ಸ್. ಇಲ್ಲಿ ಸ್ಪೋರ್ಸ್ ಒಳಗದಾವು, ಹೊರಗೆ ಬರತ್ತಾವ. ನೀವ ನೋಡ್ರಿ, ಇವೆಲ್ಲ ಏನು ಎಲ್ಲ ಸ್ಪೋರ್ಸ್. ಓಕೆ, ಇವೆಲ್ಲ ಸ್ಪೋರ್ಸ್ ಹೊರಗಡೆ ಅದಾವ, ಹೌದಾ. ಸೊ ಹೊರಗಡೆ ಇದ್ದು ಅಂತಂದ್ರ ಎಂಡೋ ಅಂತಿರೋ ಎಕ್ಸೋ ಅಂತಿರೋ, ಎಕ್ಸೋ ಅಂತೀರಿ, ಹೌದಲ್ಲ. ಸೊ ಅದಕ್ಕ ಅವ್ರ ಏನ್ ಹೇಳತ್ತಾರ, ದಿ ಕೊನಿಡಿಯಾ ದೇ ಆರ್ ಪ್ರೊಡ್ಯೂಸ್ಡ್ ಎಕ್ಸೋಜಿನಸ್ಲಿ, ಹೊರಗಡೆ ಪ್ರೊಡ್ಯೂಸ್ ಆಗತ್ತಾವ. ಎಲ್ಲಿ ಪ್ರೊಡ್ಯೂಸ್ ಆಗತ್ತಾವ, ಆನ್ ಅ ಸ್ಪೆಷಲ್ ಸ್ಟ್ರಕ್ಚರ್. ಆ ಸ್ಪೆಷಲ್ ಸ್ಟ್ರಕ್ಚರ್ ಏನಂತ ಕರಿತೀವಿ, ಕೊನಿಡಿಯೋ ಫೋರ್ಸ್. ಇವು ಸ್ಪೋರ್ಸ್ ಏನಂತ ಕರಿತೀವಿ, ಕೊನಿಡಿಯಾ. ಓಕೆ, ಕೊನಿಡಿಯಾ ಆರ್ ದ ಸ್ಪೆಷಲ್ spore. Conidia is a spore, asexual spores, which are produced on special mycelium. ಯಾವ mycelium ಅದು, conidiophores. Okay, conidia on germination will produce mycelium. ಇದ conidia, ಇದರಿಂದ ಬಿಚ್ಚಿ ಕೆಳಗಡೆ ಬಿತ್ತಪ್ಪ ಅಂತಂದ್ರೆ ಮತ್ತೊಂದು ಹೊಸ ಫಂಗೈ ಗ್ರೋ ಆಗ್ತೈತಿ, ಹೊಸ ಮೈಸಿಲಿಯಂ ರೆಡಿ ಆಕೈತಿ. ಅದ ಮೈಸಿಲಿಯಂ ಮತ್ತೆ ಬೆಳ್ಕೊಂತ ಹೋಗ್ಬಿಡುತ್ತೆ. ಓಕೆನಾ. ನೆಕ್ಸ್ಟ್, ಬಟ್ ಇದೆಲ್ಲ ಎಂತ ಸ್ಪೋರ್ಸ್ ಇವೆಲ್ಲ, ಕೊನಿಡಿಯಾ ಇಸ್ ಅ asexual spore. ಓಕೆ, ಅಸೆಕ್ಷುವಲ್ ಸ್ಪೋರ್ ಇವೆಲ್ಲ, ನಾಟ್ ಸೆಕ್ಷುವಲ್ ಸ್ಪೋರ್, ಹೌದಲ್ಲ. ಈಗ ಸೆಕ್ಷುವಲ್ ಸ್ಪೋರ್ ಯಾವಪ್ಪ ಅಂತಂದ್ರ, ಸೆಕ್ಷುವಲ್ ಸ್ಪೋರ್ಸ್ ಆರ್ ಕಾಲ್ಡ್ ಆಸ್ ಆಸ್ಕೋಸ್ಪೋರ್ಸ್. ಏನು ಡಿಫಿಕಲ್ಟಿ ಇಲ್ಲ, ಗ್ರೂಪ್ ಕ್ಲಾಸ್ ನೆನಪಿರ್ಬೇಕಷ್ಟ. ಫೈಕೋಮೈಸಿಟೀಸ್, ಆಸ್ಕೋಮೈಸಿಟೀಸ್, ಬೆಸಿಡಿಯೋಮೈಸಿಟೀಸ್, ಡಿಟೇರಿಯೋಮೈಸಿಟೀಸ್. ಆಸ್ಕೋಮೈಸಿಟೀಸ್ ಒಳಗ ಸೆಕ್ಷುವಲ್ ರಿಪ್ರೊಡಕ್ಷನ್ ಎದ್ರಿಂದ ಆಗತ್ತೆ, ಆಸ್ಕೋಸ್ಪೋರ್ಸ್ ಇಂದ ಆಗೈತಿ, ಹೌದಾ. ಸೊ ಈ ಆಸ್ಕೋಸ್ಪೋರ್ಸ್ ಹೆಂಗ್ ಪ್ರೊಡ್ಯೂಸ್ ಆಗತ್ತ ಅಂತ ಹೇಳತ್ತಾರ ಅವರು, ಎಂಡೋಜಿನಸ್ಲಿ ಒಳಗ್ ಪ್ರೊಡ್ಯೂಸ್ ಆಗತ್ತ ಅಂತ ಹೇಳತ್ತಾರ. ಹೆಂಗ ನೋಡೋಣ ಸ್ಟ್ರಕ್ಚರ್ ಮುಖಾಂತರ. ಓಕೆನಾ, ಎಂಡೋಜಿನಸ್ಲಿ ಇನ್ ಪೌಚ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್. ಆ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಏನಂತಾರ ಅವರು, ಆಸಾಯ್ ಅಂತ ಕರೀತಾರೆ. ನೋಡೋಣ, these sac, okay, these asci, they are arranged in different types of fruiting body. ಒಂದ್ ರೀತಿಯಲ್ಲ, ಬೇರೆ ಬೇರೆ ರೀತಿಯ ಫ್ರೂಟಿಂಗ್ ಬಾಡಿ ಶೇಪ್ ಒಳಗ ಆಸೈ ಇರ್ತಾವು. ಆ ಆಸೈ ಒಳಗ ಏನಿರ್ತಾವ, ಸ್ಪೋರ್ಸ್ ಇರ್ತಾವ ಅಂತ ಹೇಳತ್ತಾರ. ನೋಡು, ಆ ಫ್ರೂಟಿಂಗ್ ಬಾಡಿಗೆ ಏನಂತ ಕರೀತಾರ, ಎಸ್ಕೋಕಾರ್ಪ್. ಸೊ ನೆನ್ಪಿಟ್ಕೋರಿ, ದ ಫ್ರೂಟಿಂಗ್ ಬಾಡಿ, ದ ಸೆಕ್ಷುವಲ್ ಫ್ರೂಟಿಂಗ್ ಬಾಡಿ ಇನ್ ಕೇಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಎಸ್ಕೋಸ್ಪೋರ್ಸ್ ಅಥವಾ ಎಸ್ಕೋಮೈಸಿಟೀಸ್ ಈಸ್ ಅಂತ ಕೇಳಿದ್ರ ಎಸ್ಕೋಕಾರ್ಪ್. ನೋಡೋಣ ಏನ್ ಹೇಳತ್ತಾರ ಹೆಂಗ ಅಂತ ತಿಳ್ಕೊಳ್ಳೋಣ. ಫಸ್ಟ್, ಈ ರೀತಿ ಒಂದು ಸ್ಟ್ರಕ್ಚರ್ ಇರ್ಬೋದು, ಏನೋ ಒಂದು ಸಿಂಪಲ್ ಸರ್ಕ್ಯುಲರ್ ಸ್ಟ್ರಕ್ಚರ್ ಇರ್ಬೋದು, ಇಲ್ಲ ಅಂತಂದ್ರ ಹಿಂಗ ಕಪ್ ಲೈಕ್ ಸ್ಟ್ರಕ್ಚರ್ ಇರ್ಬೋದು. ಓಕೆ, ಸೊ ಇವ್ ಎರಡೂನು ಏನ್ ಆಗ್ತಾವ ಅಂತಂದ್ರ ಫ್ರೂಟಿಂಗ್ ಬಾಡಿ ಆಗ್ತಾವ. ಸೊ ಬ್ಲಾಕ್ ಕಲರ್ಲಿನ ಏನ್ ತೆಗ್ದಿಲ್ಲ, ಇವೆರಡೂನು ಏನಿವು ಫ್ರೂಟಿಂಗ್ ಬಾಡಿ. ಓಕೆ, ಇದನ್ನು ಫ್ರೂಟಿಂಗ್ ಬಾಡಿ, ಇದನ್ನು ಫ್ರೂಟಿಂಗ್ ಬಾಡಿ. ಐ ಹೋಪ್ ಇಲ್ಲಿ ತನಕ ಕ್ಲಿಯರ್ ಅದ. ಆ ಫ್ರೂಟಿಂಗ್ ಬಾಡಿಗ ಏನಂತ ಕರಿತೀವಿ ನಾವು, ಎಸ್ಕೋಕಾರ್ಪ್. ಬಹಳ ಸಿಂಪಲ್ ಆಗಿ ತಿಳ್ಕೊಳ್ಳೋದು, ಫ್ರೂಟಿಂಗ್ ಬಾಡಿ ಓಕೆ ಈಸ್ ಆಸ್ಕೋಕಾರ್ಪ್. ಏನಾರ ಡಿಫಿಕಲ್ಟಿ ಐತೆ ಇಲ್ಲ. ನೆಕ್ಸ್ಟ್, ಈ ಫ್ರೂಟಿಂಗ್ ಬಾಡಿ ಒಳಗೆ ಏನಾಕೈತೆ ಅಂದ್ರ
ಕೆಲವೊಂದಿಷ್ಟು ಸ್ಟ್ರಕ್ಚರ್ಸ್ ಇರ್ತಾವ. ಓಕೆ, ಆ ಕೆಲವೊಂದಿಷ್ಟು ಸ್ಟ್ರಕ್ಚರ್ಸ್ ಗಳಿಗೆ ಏನಂತ ಕರಿತೀವಿ ನಾವು, ಆಸಾಯ್ ಅಂತ ಕರಿತೀವಿ. ಸಿಂಗಲ್ ಇತ್ತಂದ್ರ ಓಕೆ, ಸಿಂಗಲ್ ಇದ್ರ ಆಸಸ್ ಅಂತ ಹೇಳ್ತೀವಿ, ಇಲ್ಲ ಅಂತಂದ್ರ ಆಸಾಯ್ ಅಂತ ಹೇಳ್ತೀವಿ. ಓಕೆ, ಹಿಂಗ್ ಸ್ಟ್ರಕ್ಚರ್ಸ್ ಅದಾವ. ಇವಕ್ಕ ಏನಂತ ಕರಿದ್ವಿ ನಾವು, ಆಸಾಯ್. ಓಕೆ, ಕ್ಲಿಯರ್ ಐತಾ? ಈ ಆಸಾಯ ಒಳಗಡೆ ಏನಿರ್ತಾವ ಅಂತಂದ್ರ ಸ್ಪೋರ್ಸ್ ಇರ್ತಾವ. ಆಸಾಯ ಒಳಗ ಸ್ಪೋರ್ಸ್ ನೀವ ಹೇಳತ್ತೀರ ಏನಂತ, ಎಲ್ಲಿರ್ತಾವ? ಒಳಗಿರ್ತಾವ ಹೊರಗಿರ್ತಾವ? ಒಳಗಿರ್ತಾವ. ಒಳಗಂದ್ರ ಎಂಡೋನೋ ಎಕ್ಸೋನೋ? ಎಂಡೋ, ಹೌದಾ? ಸೊ ಅದಕ್ಕೆ ಇಲ್ಲಿ ಏನ್ ಹೇಳತ್ತಾರ ನೋಡ್ರಿ, ಓಕೆ, ಎಂಡೋಜಿನಸ್ಲಿ ಪ್ರೊಡ್ಯೂಸ್ ಆಗತ್ತ ಅಂತ ಹೇಳತ್ತಾರ. ಇದನ್ನ ಬಹಳ ಹಾಕುದಲ್ ಮತ್ತ. ಓಕೆ, ಸ್ಟ್ರಕ್ಚರ್ ನೆನ್ಪಿಟ್ಕೋರಿ, ಹೆಂಗ್ ಪ್ರೊಡ್ಯೂಸ್ ಆಗ್ತಾವ ಏನು ನಿಮ್ಗೆ ಆಟೋಮೆಟಿಕ್ಲಿ ಗೊತ್ತಾಗ್ತೈತಿ. ಸೊ ಇವು ರೆಡ್ ಕಲರ್ ಸ್ಟ್ರಕ್ಚರ್ಸ್ ಏನಿವಲ್ಲ ಸ್ಪೋರ್ಸ್, ಹೆಸರೇನು? ಆಸ್ಕೋ ಸ್ಪೋರ್ಸ್. ಓಕೆ, ಅದು ಯಾವ ರೀತಿ ಫ್ರೂಟಿಂಗ್ ಬಾಡಿ ಬೇಕಾದ್ರೂ ಇರ್ಬೋದು. ಅದಕ್ಕೆ ಅವ್ರ ಏನ್ ಹೇಳತ್ತಾರ, ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೂಟಿಂಗ್ ಬಾಡಿ. ಇವು ಎರಡ ಅಂತಲ್ಲ, ಬೇರೆ ಬೇರೆ ರೀತಿಯ ಫ್ರೂಟಿಂಗ್ ಬಾಡಿನೂ ಕೂಡ ಇರ್ಬೋದು. ಓಕೆ, ಎಷ್ಟ ರೀತಿ ಫ್ರೂಟಿಂಗ್ ಬಾಡಿ ಇರ್ಲಿ, ಆ ಫ್ರೂಟಿಂಗ್ ಬಾಡಿಗೆ ಎಸ್ಕೋ ಕಾರ್ಪ್ ಅಂತೀವಿ. ಆ ಎಸ್ಕೋ ಕಾರ್ಪ್ ಒಳಗ ಆಸಾಯ್ ಇರ್ತಾವು. ಆ ಆಸಾಯ್ ಒಳಗ ಏನಿರ್ತಾವ? ಸ್ಪೋರ್ ಇರ್ತಾವ. ದಟ್ ವಿ ಕಾಲ್ ಇಟ್ ಆಸ್ ಆಸ್ಕೋಸ್ಪೋರ್ಸ್. ಮುಗಿದೋದ್, ಸಿಂಪಲ್. ದಟ್ ಈಸ್ ಅಬೌಟ್ ದ ಸ್ಪೋರ್ಸ್, ಸೆಕ್ಷುವಲ್ ಸ್ಪೋರ್ಸ್ ಇನ್ ಕ್ಲಾಸ್ ಆಸ್ಕೋಮೈಸಿಟೀಸ್. ಓಕೆನಾ? ಬಹಳ ಸಿಂಪಲ್ ಐತಿ. ನೆಕ್ಸ್ಟ್ ಇದ್ರೊಳಗೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ದಟ್ ಎಕ್ಸಾಂಪಲ್ಸ್ ಬೀಂಗ್ ಆಸ್ಪರ್ಜಿಲಸ್, ಓಕೆ, ಕ್ಲಾವಿಸೆಪ್ಸ್, ನ್ಯೂರೋಸ್ಪೋರಾ. ಇವು ಮೂರು ಎಕ್ಸಾಂಪಲ್ಸ್, ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್. ಬಟ್ ಒಂದು ಪಾಯಿಂಟ್ ಇಲ್ಲಿ ಬಹಳ ನೆನ್ಪಿಟ್ಕೋಬೇಕು ಅಬೌಟ್ ನ್ಯೂರೋಸ್ಪೋರಾ. ಓಕೆ, ಬಹಳ ಸತೆ NTA ದವರು ನೀಟ್ ಎಕ್ಸಾಮ್ ನಲ್ಲಿ ಕೇಳಿದಾರೆ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಫಂಗೈ ಈಸ್ referred to as an important fungi which is used for carrying out genetic works or biochemical works ಅಂತ ಕೇಳಿದ್ದಾರೆ. ಒಂದು ಈ ದೃಷ್ಟಿ. ಇನ್ನೊಂದು ಸೆಕೆಂಡ್ ಇಯರ್ಸ್ ಯಾರಿದಿರಲ್ಲ, ಡ್ರಾಪರ್ಸ್ ಯಾರಿದಿರಲ್ಲ, ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಬಗ್ಗೆ ನೆನ್ಪು ಮಾಡ್ಕೊಳ್ಳಿ. ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ನಲ್ಲಿ ಏನಪ್ಪಾ ಅಂತಂದ್ರೆ ನಾನ್ ಹ್ಯೂಮನ್ ಮಾಡೆಲ್ ಆರ್ಗಾನಿಸಮ್ ಅಂತ ಬರುತ್ತೆ ಕಾನ್ಸೆಪ್ಟ್. ಅಂದ್ರೆ ಬರೀ ಮನುಷ್ಯರದಷ್ಟ ಜೀನೋಮ್ ಸೀಕ್ವೆನ್ಸ್ ಮಾಡಿಲ್ಲ, ಮನುಷ್ಯರನ್ನು ಬಿಟ್ಟು ಕೂಡ ಕೆಲವೊಂದಿಷ್ಟು ಆರ್ಗಾನಿಸಮ್ಸ್ ನಲ್ಲಿ ಜೀನೋಮ್ ಸೀಕ್ವೆನ್ಸಿಂಗ್ ಮಾಡಿದ್ದಾರೆ. ಆ ಆರ್ಗಾನಿಸಮ್ಸ್ ನಲ್ಲಿ ಒಂದು ಆರ್ಗಾನಿಸಮ್ ಫ್ರಮ್ ಫಂಗೈ ಯಾವ್ದಪ್ಪ ಅಂತಂದ್ರೆ ನ್ಯೂರೋಸ್ಪೋರಾ. ಓಕೆ, ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಫಸ್ಟ್ ಇಯರ್ಸ್ ಯಾರದಿರ್ಲ, ನೀವು ನೆನ್ಪಿಟ್ಕೋರಿ, ಮಾಡೆಲ್ ಆರ್ಗಾನಿಸಮ್ ಅಂತ ಕರಿತೀವಿ. ಮಾಡೆಲ್ ಆರ್ಗಾನಿಸಮ್ ಅಂದ್ರೆ ಮೀನ್ ನಾವು ಯಾವ್ದೋ ಒಂದು ಟೆಸ್ಟ್ ಮಾಡಾಕತ್ತಿದ್ವಿ ಅಂತ ತಿಳ್ಕೊರಿ. ಫಾರ್ ಎಕ್ಸಾಂಪಲ್, ನಾವು ವ್ಯಾಕ್ಸಿನ್ ತಗೋತಿ ಅಂತ ತಿಳ್ಕೊರಿ. ವ್ಯಾಕ್ಸಿನ್ ಡೈರೆಕ್ಟ್ಲಿ ನಮ್ಮಲ್ಲಿ ಕೊಡಂಗಿಲ್ಲ, ಬೇರೆ ಸಣ್ಣ ಸಣ್ಣ ಪ್ರಾಣಿಗಳ ಮೇಲೆ ವ್ಯಾಕ್ಸಿನ್ಸ್ ಅದು ಕೊಟ್ಟು ಟೆಸ್ಟ್ ಮಾಡಿ ಅದ್ರಾಗ ಸಕ್ಸಸ್ಫುಲ್ ಆದ್ರೆ ಅಷ್ಟ ನಮ್ಗೆ ಕೊಡ್ತಾರೆ. ಓಕೆ, ಬಟ್ ನಮ್ದೆಲ್ಲ ಗುಂಪು ಒಂದೇ ಇರುತ್ತೆ, ಮ್ಯಾಮಲ್ಸ್ ಇರುತ್ತೆ. ಓಕೆ, ಸೊ ಫಸ್ಟ್ ಸಿಂಪಲ್ ಅಟ್ ಹೈಯರ್ ಲೆವೆಲ್ ಮ್ಯಾಮಲ್ಸ್ ಟ್ರೈ ಮಾಡ್ತಾರೆ, ಯಾವ್ದೋ ಒಂದು ಮ್ಯಾಮಲ್ಸ್ ಅಲ್ಲಿ ಯೂಶಲಿ ಮಾಡೋದು ಮೈಸ್. ಆಮೇಲೆ ನೆಕ್ಸ್ಟ್ ಸಕ್ಸಸ್ಫುಲ್ ಆತಂದ್ರೆ ಮತ್ತೆ ಮಂಕೀಸಿಗೆ ಟ್ರೈ ಮಾಡ್ತಾರೆ. ದೆನ್ ಫಾಲೋಡ್ ಆನ್ ಟು ಹ್ಯೂಮನ್ ಟ್ರಯಲ್ಸ್. ಓಕೆ, ಸೊ ಹಿಂಗ ಏನಿರ್ತಾವ, ಒಂದೊಂದು ಗುಂಪಿಗೂ ಒಂದೊಂದು ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡುವಂತಹ ಒಂದು ಗುಂಪು ಇರ್ತೈತಿ. ಅದಕ್ಕೆ ನಾವು ಏನಂತ ಕರಿತೀವಿ, ಮಾಡೆಲ್ ಆರ್ಗಾನಿಸಮ್ ಅಂತ. ಸೊ ಮಾಡೆಲ್ ಆರ್ಗಾನಿಸಮ್ ಇನ್ ಕೇಸ್ ಆಫ್ ಫಂಗೈ ಈಸ್ ನ್ಯೂರೋಸ್ಪೋರಾ. ಯಾರ್ಯಾರ ನೆನ್ಪಿಟ್ಕೊಂತಿದ್ರೆ ಮಾಡೆಲ್ ಆರ್ಗಾನಿಸಮ್. ಓಕೆ, ಇನ್ ಕೇಸ್ ಆಫ್ ಫಂಗೈ ಯಾವ್ದಾಗಿರುತ್ತಾ, ನ್ಯೂರೋಸ್ಪೋರಾ. ಐ ಹೋಪ್ ಇಲ್ಲಿ ತನ ಕ್ಲಿಯರ್ ಅದ ಅಂತ ಅನ್ಕೊಂತೀನಿ. ಓಕೆನಾ? ನೆಕ್ಸ್ಟ್ is extensively used for carrying out biochemical and genetic works. Okay na? I hope ಇಲ್ಲಿ ತನ ಕ್ಲಿಯರ್ ಅದ. ಕೆಲವೊಂದು ಇನ್ನೊಂದು ಎಕ್ಸಾಂಪಲ್ಸ್ ಯಾವ ಅಂದ್ರೆ ಮಾರಲ್ಸ್ ಅಂಡ್ ಟ್ರಫಲ್ಸ್. ಮಾರಲ್ಸ್ ಅಂಡ್ ಟ್ರಫಲ್ಸ್ ತಿನ್ಲಿಕ್ಕೆ ಬಹಳನೇ ಟೇಸ್ಟಿ ಇರ್ತಾವ ಅಂತ ಹೇಳಿ ದೀಸ್ ಟೂ ಆರ್ ಕನ್ಸಿಡರ್ಡ್ ಆಸ್ ಎಡಿಬಲ್, ತಿನ್ಬಹುದು, ಅಂಡ್ ಬಹಳ ಡೆಲಿಕೇಸೀಸ್ ಅಂದ್ರೆ ಒಂದು ಸುಪ್ರೀಂ ಲೆವೆಲ್ ಆಫ್ ಟೇಸ್ಟ್ ಇರುತ್ತೆ. ಓಕೆ, ಇಟ್ ಇಸ್ ಕನ್ಸಿಡರ್ ವೆರಿ ವರ್ತಿ ಆಫ್ ಈಟಿಂಗ್ ಅಂತ, ಅಷ್ಟು ಬಹಳ ಒಂದು ಟೇಸ್ಟ್ ಅನ್ನ ಹೊಂದಿರುತ್ತ ಮಾರಲ್ಸ್ ಅಂಡ್ ಟ್ರಫಲ್ಸ್. ಸೊ ಎಕ್ಸಾಂಪಲ್ಸ್ ಆಸ್ಕೋಮೈಸಿಸ್ ದಾಗ ಯಾವ್ಯಾವ ಬರ್ತಾವು ಅಂತಂದ್ರೆ ನೀವು ಸಿಂಪಲ್ ಆಗಿ ಹೇಳಿಕ್ ಚಾಲ ಮಾಡ್ತೀರಿ, ಸರ್ ಆಸ್ಪರ್ಜಿಲಸ್, ಕ್ಲಾವಿಸೆಪ್ಸ್, ನ್ಯೂರೋಸ್ಪೋರಾ ಮತ್ತು ಮಾರಲ್ಸ್ ಅಂಡ್ ಟ್ರಫಲ್ಸ್ ಇಷ್ಟೇ ರೀ ಸರ್. ಮೊದಲಿಗೆ ಒಂದು ಹೇಳಿದ್ವಿ. ಓಕೆ, ಮಲ್ಟಿಸೆಲ್ಯುಲರ್ ಎಕ್ಸಾಂಪಲ್ ಪೆನಿಸಿಲಿಯಮ್, ಯೂನಿಸೆಲ್ಯುಲರ್ ಎಕ್ಸಾಂಪಲ್ ಈಸ್ಟು, ಅವನು ಇಲ್ಲಿ ಇನ್ಕ್ಲೂಡ್ ಮಾಡ್ಬೇಕಾಗ್ತೈತಿ. ಓಕೆನಾ? ಸೊ ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್. Asexual reproduction occurs by conidia and sexual reproduction occurs by formation of ascospores. Conidia are produced exogenously, ascospores are produced endogenously. Okay, clear ಐತೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಬೆಸಿಡಿಯೋಮೈಸಿಟೀಸ್. ಫೈಕೋಮೈಸಿಟೀಸ್ ಗೆ ಆಲ್ಗಲ್ ಫಂಗೈ ಅಂತ, ಆಸ್ಕೋಮೈಸಿಟೀಸ್ ಗೆ ಸ್ಯಾಕ್ ಫಂಗೈ ಅಂದ್ವಿ. ಸ್ಯಾಕ್ ಫಂಗೈ ಯಾಕ? ಇಲ್ಲಿ ನೋಡಿ, ಆಸಾ ಅನ್ನೋದು ಸ್ಯಾಕ್ ಲೈಕ್ ಸ್ಟ್ರಕ್ಚರ್, ಬೇರೆ ಬೇರೆ ಡಿಫ್ರೆಂಟ್ ಚೀಲದ ಒಳಗ ಅರ್ಥ ಮಾಡ್ಕೊರಿ. ಓಕೆ, ಪೌಚ್ ಅಂದ್ರೆ ಸ್ಯಾಕ್ ಅಂದ್ರೆ ಏನು? ಚೀಲ, ಪೌಚ್. ಸೊ ಆ ಪೌಚ್ ಒಳಗ ಏನಿರ್ತಾವ? ಸ್ಪೋರ್ಸ್ ಇರ್ತಾವ. ಸೊ ಅದಕ್ಕೆ ಇಂಥ ಗುಂಪಿಗೆ ಏನಂದ್ವಿ, ಆಸ್ಕೋಮೈಸಿಟೀಸ್ಗೆ ಸ್ಯಾಕ್ ಫಂಗೈ ಅಂತ ಕರಿತೀವಿ. ಇಲ್ಲಿ ಬೆಸಿಡಿಯೋಮೈಸಿಟೀಸ್ ಏನಂತ ಕರಿತೀವಿ ಅಂತಂದ್ರ
ಕ್ಲಬ್ ಫಂಗೈ ಅಂತ ಕರಿತೀವಿ. ಎಂತ ಫಂಗೈ? ಕ್ಲಬ್ ಫಂಗೈ. ಸರ್ ಯಾಕ್ರಿ ಸರ್ ಇವ್ ಫಂಗೈ ಕ್ಲಬ್ಬಿಗೆ ಹೋಗ್ತಾವನ್ರಿ? ಇಲ್ಲ, ಸ್ವಲ್ಪ ಇವ್ ಸ್ಟ್ರಕ್ಚರ್ ನೋಡಿದ್ರೆ ಅಂತ ತಿಳ್ಕೊರಿ, ಎಷ್ಟು ಮಸ್ತ್ ಇರ್ತಾವಂದ್ರ ಹಿಂಗೈತಿ ಫಂಗೈ. ನೀವು ನಾರ್ಮಲ್ ಮಶ್ರೂಮ್ಸ್ ಎಲ್ಲ ತಿಂದಿರ್ತೀರಿ, ಈ ರೀತಿ ಸ್ಟ್ರಕ್ಚರ್ ಇರ್ತೈತಿ. ಆಲ್ಮೋಸ್ಟ್ ಅದೊಂದ್ ಟೈಪ್ ಹಿಂಗ್ ಏನ್ ಕ್ಯಾಪ್ ಇರ್ತೈತಿಲ್ಲ ಮ್ಯಾಗಿಂದ, ಇಟ್ ಅಪಿಯರ್ಸ್ ಟು ಬಿ ಅ ಕ್ಲಬ್ ಶೇಪ್. ಸೊ ಅದಕ್ಕ ಹೆಸರು ಏನ್ ಕೊಟ್ರವರು? ಕ್ಲಬ್ ಫಂಗೈ ಅಂತ ಕರೀತಾರೆ. ಕಾಮನ್ಲಿ ದೇ ಆರ್ ನೋನ್ ಅಸ್ ಕ್ಲಬ್ ಫಂಗೈ. ಓಕೆನಾ? ಯಾವ್ಯಾವ ಎಕ್ಸಾಂಪಲ್ಸ್ ಬರ್ಬೋದು? ಮಶ್ರೂಮ್ಸ್ ಬರ್ತಾವು, ಬ್ರಾಕೆಟ್ ಫಂಗೈ. ಫಸ್ಟ್ ಇದೇನಿದು ಈ ರೀತಿ ಇದ್ದು ಮಶ್ರೂಮ್ಸ್, ನಾರ್ಮಲ್ ಆಗಿ ನೀವು ತಿಂದಿರ್ತೀರಿ ಮಶ್ರೂಮ್ಸ್. ಬಟ್ ನೆನ್ಪಿರ್ಲಿ, ಎಲ್ಲಾ ಮಶ್ರೂಮ್ಸ್ ಎಡಿಬಲ್ ಅಲ್ಲ. ನೀವೇನ್ ತಿಂತೀರಿ ಅದಷ್ಟ ಗುಂಪು ಎಡಿಬಲ್, ಉಳಿದಿದ್ದು ಎಷ್ಟೊಂದ್ ಫಂಗೈ ಹಂಗ ಕಾಣಿಸ್ತಿರ್ಬೋದು, ಬಟ್ ಕೆಲವೊಂದು ನಾನ್ ಎಡಿಬಲ್ ಇರ್ತಾವ, ಪಾಯ್ಸನಸ್ ಕೂಡ ಇರ್ತಾವ. ಯು ಶುಡ್ ನಾಟ್ ಈಟ್ ಸಚ್ ಮಶ್ರೂಮ್ಸ್. ಓಕೆನಾ? ಎಲ್ಲಾ ಮಶ್ರೂಮ್ಸ್ ಅಲ್ಲ. ಓಕೆ, ನೀವು ತಿನ್ನೋದು ಎಡಿಬಲ್, ಬಟ್ ಅದ ಹೇಳತ್ತಿಲ್ಲ, ಬಹಳಷ್ಟು ಪಾಯ್ಸನಸ್ ಕೂಡ ಇರ್ತಾವು. ಬೇರೆ ಬೇರೆ ಮಾರ್ಕೆಟ್ ನಲ್ಲಿ ಇರ್ಲಾರ್ದ ರೋಡ್ ನಲ್ಲಿ ಎಲ್ಲ ಸಿಕ್ಕೊಂಡ್ರೆ ತಗೊಂಡ್ ತಿನ್ಬೇಡ್ರಿ, ಯಾಕಂದ್ರೆ ಅವು ಪಾಯ್ಸನಸ್ ಕೂಡ ಇರ್ತಾವ. ಓಕೆನಾ? ನೆಕ್ಸ್ಟ್ ಬ್ರಾಕೆಟ್ ಫಂಗೈ ಅಂತ ಹೇಳತ್ತಾರೆ. ಸೊ ಬ್ರಾಕೆಟ್ ಫಂಗೈ ಅರ್ಥ ಏನು? ಇದೊಂದು ಟ್ರೀ ಐತಿ, ಟ್ರೀ ಕೆಳಗಡೆ ಈ ರೀತಿ ಎಕ್ಸಾಕ್ಟ್ ಲೋವರ್ ಪಾರ್ಟ್, ಓಕೆ, ಟ್ರೀ ಎಲ್ಲಿ ನೆಲಕ್ಕೆ ಅಂಟ್ಕೊಂಡಿರ್ತೈತಿ, ನೆಲಕ್ಕೆ ಎಕ್ಸಾಕ್ಟ್ ಹತ್ತೈತಿಲ್ಲ, ಅದ ನೆಲಕ್ಕೆ ಹತ್ತೆ ಒಂದು ಫಂಗೈ ಬೆಳಿತೈತಿ. ಓಕೆ, ಆ ಫಂಗೈ ಏನಂತ ಕರಿತೀವಿ? ಬ್ರಾಕೆಟ್ ಫಂಗೈ ಅಂತ ಹೇಳ್ತೀವಿ. ಓಕೆ, ನೋಡ್ರಿ ಅದ್ರ ಶೇಪು ಹೆಂಗೈತಿ, ಒಂದ್ ರೀತಿ ಬ್ರಾಕೆಟ್, ಫ್ಲವರ್ ಬ್ರಾಕೆಟ್ ಟೈಪ್ ಕಾಣತ್ತಿಲ್ಲ. ಸೊ ಅದಕ್ಕೆ ಅದ್ರ ಹೆಸರು ಬ್ರಾಕೆಟ್ ಫಂಗೈ ಅಂತ ಹೇಳ್ತೀವಿ. ಇನ್ನೊಂದ್ ಐತಿ ಪಫ್ ಬಾಲ್ಸ್ ಅಂತ. ಓಕೆ, ಪಫ್ ಬಾಲ್ಸ್ ಅಂತಂದ್ರ ಸರ್ ಇದೇನ್ ವೆಜ್ ಪಫ್ ಎಗ್ ಪಫ್ ಅನ್ಬೇಡ್ರಿ, ಇದು ಬ್ಯಾರೆ ಫಂಗೈ ಪಫ್ ಇದು. ಓಕೆನಾ? ಹೆಂಗಿರ್ತೈತಿ ಅಂತಂದ್ರ ಮ್ಯಾಗಿಂದ ನೋಡಿದ್ರ ನಿಮಗೊಂದ್ ಸರ್ಕಲ್ ಕಾಣಿಸ್ತೈತಿ. ಓಕೆ, ಮ್ಯಾಗ್ ಒಂದ್ ಸರ್ಕಲ್, ಎಕ್ಸಾಕ್ಟ್ಲಿ ಸೆಂಟರ್ ಇಷ್ಟು ಗ್ಯಾಪ್ ಇರ್ತೈತಿ, ಹೋಲ್ ಇರ್ತೈತಿ. ಅದ ನೀವು ಸೈಡ್ ಲಿಂದ ನೋಡಿದ್ರ ಎಕ್ಸಾಕ್ಟ್ಲಿ ಇದ್ರ ಹಂಗ ಇರ್ತೈತಿ, ಬಟ್ ಸ್ವಲ್ಪ ಡಿಫ್ರೆಂಟ್ ಇರ್ತೈತಿ, ಈ ರೀತಿ ಕಾಣಿಸ್ತೈತಿ. ಓಕೆನಾ? ಇದು ಸೈಡ್ ಲಿಂದ ನೋಡಿದ್ರ ಬಹಳ ಶಾರ್ಟ್ ಇರ್ತೈತಿ ಅದ್ರ ಸ್ಟಾಕ್, ಅಂಡ್ ಈ ರೀತಿ ನಿಮ್ಗೆ ಕಾಣಿಸ್ತೈತಿ. ಓಕೆನಾ? ಮ್ಯಾಲಿಂದ ನೋಡಿದ್ರೆ ಇದ ನಡು ಒಂದು ಹೋಲ್ ಇರ್ತೈತಿ. ಸರ್ ಈ ಹೋಲ್ ಯಾಕೆ ಇರ್ತೈತಪ್ಪ ಅಂದ್ರ, ಇನ್ ಕೇಸ್ ಈ ಫಂಗೈ ಯಾರಾದ್ರೂ ಹಿಂಗ್ ಪ್ರೆಸ್ ಮಾಡಿದ್ರೆ ಅಂತ ತಿಳ್ಕೊರಿ, ಅವಾಗ ಸಡನ್ ಆಗಿ ಇದ್ರ ಒಳಗಿರುವಂತಹ ಸ್ಪೋರ್ಸ್ ಏನಾಗ್ತಾವಲ್ಲ, ಗಾಳಿ ಒಳಗ್ ಬಂದ್ಬಿಡ್ತಾವ. ಗಾಳಿ ಒಳಗ್ ಬಂದ್ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬಿಡ್ತಾವ. ಸೊ ಅದಕ್ಕದು ಪಫ್ ಬಾಲ್ಸ್ ಅಂತ ಕರೀತಾರೆ. ಫೈನ್. ಎಲ್ಲಿರ್ಬೋದು, ಎಲ್ಲಿ ಬೆಳಿಬಹುದು? ದೇ ಮೇ ಗ್ರೋ ಇನ್ ಸಾಯಿಲ್ ದಾಗರ ಇರ್ಬೋದು, ಕಟ್ಗಿ, ಓಕೆ, ಕಡದ್ ಇಟ್ಟಿರ್ತಾರಲ್ಲ, ಓಕೆ, ಸಣ್ಣ ಅಲ್ಲರ ಇರ್ಬೋದು, ಇಲ್ಲ ಹಂಗ ಅರ್ಧ ಗಿಡನ ಕಟ್ ಮಾಡಿದೇನ್ ಇರ್ತೈತ್ಲ ಟ್ರೀ ಸ್ಟಂಪ್ಸ್ ಮೇಲೆ, ಅಲ್ಲಿ ಬೆಳಿಬಹುದು. ಓಕೆ, ಇಲ್ಲ ಅಂತಂದ್ರ ಜೀವಂತ ಇರುವಂತಹ ಪ್ಲಾಂಟ್ ಬಾಡಿ ಮೇಲೆ ಪ್ಯಾರಾಸೈಟ್ ಆಗಿ ಬೆಳಿತಾವ್, ರಸ್ಟ್ ಮತ್ತ ಸ್ಮಟ್ ಡಿಸೀಸ್ ಅನ್ನ ಕಾಸ್ ಮಾಡಬಹುದು. ಇಲ್ಲಿ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ, ನೆನಪಿದೆನಾ? ರಸ್ಟ್ ಡಿಸೀಸ್ ವೀಟ್ ಮೇಲೆ ನೋಡ್ತೀವಿ, ಇವನ್ ಸ್ಮಾರ್ಟ್ ಡಿಸೀಸ್ ಎಲಿ ಮೇಲೆ ನೋಡ್ತೀವಿ, ಒಂದ್ ರೀತಿ ಪೌಡ್ರಿ ಫಾರ್ಮ್ ಇರ್ತೈತಿ ಅಂತ. ಅವೆಲ್ಲ ಡಿಸೀಸ್ ಯಾಕೆ ಕಾಸ್ ಮಾಡ್ತೇವೆ? ಯಾವಂದ್ ಗುಂಪಾಗ ಬರ್ತೈತಿ? ಬೆಸಿಡಿಯೋಮೈಸಿಟಿಸ್ ದಾಗ ಬರ್ತೈತಿ. ಓಕೆನಾ? ದ ಮೈಸಿಲಿಯಂ ಹೆಂಗೈತಿ? ಬ್ರಾಂಚ್ಡ್ ಅಂಡ್ ಸೆಪ್ಟೇಟ್. ನಾನು ಆಲ್ರೆಡಿ ಹೇಳಿದ್ದೆ ನಿಮ್ಗ, ಫೈಕೋಮೈಸಿಟೀಸ್ ಒಳಗ ಅಷ್ಟ ಅಸೆಪ್ಟೇಟ್ ಅಂಡ್ ಅನ್ಬ್ರಾಂಚ್ಡ್ ಇರ್ತೈತಿ. ಉಳಿದಿದ್ ಎಲ್ಲಾ ಎಕ್ಸಾಂಪಲ್ಸ್ ದಾಗು ಸೆಪ್ಟೇಟ್ ಅಂಡ್ ಬ್ರಾಂಚ್ಡ್. ಹೈಫೆ ಏನ್ ಇರ್ತೈತಿ? ಹೈಫೆ ನೋಡ್ತಿರ್ಲಾ, ಬ್ರಾಂಚಿಂಗು ಇರ್ತೈತಿ ಮತ್ತ ಸೆಪ್ಟಾನು ಇರ್ತೈತಿ. ಸೊ ಇಲ್ಲಿ ಬ್ರಾಂಚಿಂಗ್ ಅಂತೂ ನೋಡಿದ್ರಿ, ಇದು ನಾನು ನ್ಯೂಕ್ಲಿಯಸ್ ತೆಗೆದೆ. ಇಷ್ಟ ಬಿಟ್ರೆ ಏನ್ ಆಕೈತಿ? ಇದು ಅಸೆಪ್ಟೇಟ್ ಆಕೈತಿ. ಸೊ ಇದನ್ನ ಸೆಪ್ಟಾ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ಅಡ್ಡ ಒಂದು ವಾಲ್ ಅನ್ನ ತೆಗಿಬೇಕು. ಸೊ ಇದೇನಾಗ್ಬಿಡುತ್ತ? ಸೆಪ್ಟೇಟ್ ಅಂಡ್ ಬ್ರಾಂಚ್. ಅಸೆಕ್ಷುವಲ್ ಸ್ಪೋರ್ಸ್ ಆರ್ ಜನರಲಿ ನಾಟ್ ಫೌಂಡ್. ಈ ಬೆಸಿಡಿಯೋಮೈಸಿಟಿಸ್ ಗ್ರೂಪ್ ಒಳಗ ಅಸೆಕ್ಷುವಲ್ ಸ್ಪೋರ್ಸ್ ಇರಂಗ ಇಲ್ಲ, ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಬಟ್ ವೆಜಿಟೇಟಿವ್ ರಿಪ್ರೊಡಕ್ಷನ್ ನೋಡ್ತೀವಿ. ವೆಜಿಟೇಟಿವ್ ರಿಪ್ರೊಡಕ್ಷನ್ ಹೆಂಗ್ ಆಕೈತಿ? ಫ್ರಾಗ್ಮೆಂಟೇಶನ್. ಒಂದು ಇದ ಫ್ರಾಗ್ಮೆಂಟ್ ಆಗಿ ಒಡಿತಪ್ಪ ಅಂತಂದ್ರ, ಓಕೆ, ಇದು ಒಡಿತಂದ್ರ ಇದ ಇಂಡಿವಿಜುವಲ್ ಫಂಗೈ ಆಗಿ ಬೆಳಿತೈತಿ. ಬಟ್ ಯಾವ್ದೇ ರೀತಿ ಅಸೆಕ್ಷುವಲ್ ಸ್ಪೋರ್ಸ್ ನೋಡಂಗಿಲ್ಲ. ಓಕೆ, ಸೆಕ್ಸ್ ಆರ್ಗನ್ಸ್ ಆಬ್ಸೆಂಟ್ ಇರ್ತಾವ, ಬಟ್ ಪ್ಲಾಸ್ಮೋಗ್ಯಾಮಿ ಆಕೈತಿ, ಫ್ಯೂಷನ್ ಆಫ್ ಟೂ ಸೆಲ್ಸ್. ಓಕೆ, ಪ್ಲಾಸ್ಮೋಗ್ಯಾಮಿ ಆಕೈತಿ, ಯಾವ್ದೇ ರೀತಿ ಸ್ಪೆಸಿಫಿಕ್ ಸೆಕ್ಸ್ ಆರ್ಗನ್ಸ್ ಇರಂಗಿಲ್ಲ ಇದ್ರೊಳಗಡೆ. ಓಕೆನಾ? ಅಂಡ್ ಎರಡು ವೆಜಿಟೇಟಿವ್ ಸೆಲ್ಸ್ ಫ್ಯೂಸ್ ಆಗ್ತಾವ ಆಫ್ ಡಿಫರೆಂಟ್ ಸ್ಟ್ರೇನ್ಸ್, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಸ್ಟ್ರೇನ್ಸ್ ನಡುವರ್ಕ ಫ್ಯೂಷನ್ ಆಕೈತಿ, ಆರ್ ಮೇ ಬಿ ಆಫ್ ಡಿಫರೆಂಟ್ ಜೀನೋಟೈಪ್ಸ್. ರಿಸಲ್ಟೆಂಟ್ ಏನಿರ್ತೈತ್ಲಾ ಈಸ್ ಡೈಕ್ಯಾರಿಯಾಟಿಕ್ ಸ್ಟೇಜ್. ನೆನಪೈತಿ? ನಾವು ಹೇಳಿದ್ವಿ ಜಸ್ಟ್ ಇದಕ್ಕಿಂತ ಮೊದಲು ಡಿಸ್ಕಷನ್ ಮಾಡಿದ್ವಿ ಅಬೌಟ್ ಡೈಕ್ಯಾರಿಯಾಟಿಕ್ ಸ್ಟೇಜ್. ಇಲ್ಲಿ ರಬ್ ಮಾಡಿದ್ವಿ ಏನಂತ. ಫಸ್ಟ್ ಫ್ಯೂಷನ್ ಆಕೈತಿ ಸೆಕ್ಷುವಲ್ ರಿಪ್ರೊಡಕ್ಷನ್ ದಾಗ, ಫ್ಯೂಷನ್ ಆಫ್ ಸೆಲ್ಸ್ ದಟ್ ಇಸ್ ಕಾಲ್ಡ್ ಆಸ್ ಪ್ಲಾಸ್ಮೋಗ್ಯಾಮಿ. ಮುಂದ ಇಮಿಡಿಯೇಟ್ಲಿ ಕ್ಯಾರಿಯೋಗ್ಯಾಮಿ ಆಗುತ್ತೆ, ಮಿಯಾಸಿಸ್ ಆಕೈತಿ ನಾರ್ಮಲ್ ಎಲ್ಲಾ ಫಂಗೈ ಒಳಗ. ಬಟ್ ಈ ಎರಡು ಗುಂಪ್ ಅದಾವ, ಆಸ್ಕೋಮೈಸಿಟೀಸ್ ಮತ್ತ ಬೆಸಿಡಿಯೋಮೈಸಿಟೀಸ್. ಅವ್ ಎರಡರ ಒಳಗೂ ಇಮಿಡಿಯೇಟ್ಲಿ ಪ್ಲಾಸ್ಮೋಗ್ಯಾಮಿ ಆದ ತಕ್ಷಣ ಏನಾಗಲ್ಲ? ಕ್ಯಾರಿಯೋಗ್ಯಾಮಿ ಆಗಲ್ಲ. ಸೊ ಕ್ಯಾರಿಯೋಗ್ಯಾಮಿ ಆಗಲ್ಲ ಅಂತಂದ್ರ ಏನಾಕೈತಿ ಅಂತಂದ್ರ ಅದ ಸ್ಟೇಜಿಗೆ ಡೈಕ್ಯಾರಿಯಾನ್ ಸ್ಟೇಜ್ ಅಂತೀವಿ. ಅವ್ರ ಏನ್ ಹೇಳತ್ತ ಸ್ವಲ್ಪ ನೋಡು.
ಇವು ಎರಡು ಡಿಫ್ರೆಂಟ್ ಸ್ಟ್ರೇನ್ಸ್ ಅದಾವ ಅಂತ ತಿಳ್ಕೊಳ್ಳೋಣ ಫಂಗೈ ಇದು ಒಂದಕ್ಕೊಂದು ಆಜು ಬಾಜು ಬಂದು ಇದ್ರ ಒಳಗ ನಂಬರ್ ಆಫ್ ಕ್ರೋಮೋಸೋಮ್ ಸೆಟ್ ಹೆಪ್ಲಾಯ್ಡ್ ಇರ್ತೈತಿ ಎರಡು ಫ್ಯೂಸ್ ಅದು ಅಂತ ಅನ್ಕೊಳ್ಳೋಣ ಫ್ಯೂಸ್ ಆಗೋದಕ್ಕೆ ಏನಂತ ಕರಿತೀವಿ ಯಾ ಗ್ಯಾಮಿ ಪ್ಲಾಸ್ಮೋ ಗ್ಯಾಮಿ ಸೊ ಪ್ಲಾಸ್ಮೋ ಗ್ಯಾಮಿ ಆಯ್ತು ಪ್ಲಾಸ್ಮೋ ಅಂತಂದ್ರ ಪ್ರೋಟೋಪ್ಲಾಸಮ್ ಗ್ಯಾಮಿ ಅಂದ್ರ ಫ್ಯೂಷನ್ ಸೊ ಫ್ಯೂಷನ್ ಆಫ್ ಪ್ರೋಟೋಪ್ಲಾಸಮ್ ಆಯ್ತಂತಂದ್ರ ಒಂದ ಸೆಲ್ ಐತಿ ಇವೆರಡು ಫ್ಯೂಸ್ ಆದು ಸೊ ಒಂದ್ ಸೆಲ್ ಒಳಗೆ ಎಷ್ಟು ನ್ಯೂಕ್ಲಿಯಸ್ ಅದಾವ ಈಗ ಎರಡು ನ್ಯೂಕ್ಲಿಯಸ್ ಅದಾವ ಫ್ಯೂಸ್ ಆಗ್ಯಾವೋ ಆಗಿಲ್ಲ ಅನ್ಲಿಕ್ಕೆ ಇದ ಸ್ಟೇಜಿಗೆ ನಾವ್ ಏನಂತ ಕರಿತೀವಿ ಈಗ ಡೈ ಕ್ಯಾರಿಯಾನ್ ಇದಕ್ಕ ಏನಂತ ಕರಿತೀವಿ ಡೈ ಕ್ಯಾರಿಯಾನ್ ಡೈ ಅಂತಂದ್ರ ಎರಡು ಕ್ಯಾರಿಯಾನ್ ಅಂದ್ರ ನ್ಯೂಕ್ಲಿಯಸ್ ಸೊ ಎರಡು ನ್ಯೂಕ್ಲಿಯಸ್ ಒಂದೇ ಸೆಲ್ ಒಳಗೆ ಐತಿ ಬಟ್ ಇದಕ್ಕ ಒಂದ್ ಹೆಸರು ಕೊಡ್ತೀವಿ ನಾವ್ ಇಲ್ಲಿ ಇದಕ್ ಹೆಸರು ಏನ್ ಕೊಡ್ತೀವಪ್ಪ ಅಂದ್ರ ಬೆಸಿಡಿಯಂ ಅಂತ ಕರಿತೀವಿ ಏನಿದಕ್ಕ ಬೆಸಿಡಿಯಂ ಓಕೆ ಸೊ ಡೈಕ್ಯಾರಿಯಾಟಿಕ್ ಸ್ಟೇಜ್ ಏನ್ ಆಗಿದ್ಲ ಆ ಡೈಕ್ಯಾರಿಯಾಟಿಕ್ ಸ್ಟೇಜಿಗ ಆ ಸೆಲ್ಲಿಗೆ ಏನಂತ ಕರಿದ್ವಿ ನಾವು ಬೆಸಿಡಿಯಂ ಅಂತ ಕರಿತೀವಿ ಓಕೆನಾ ಕ್ಲಿಯರ್ ಇದೆನಾ ಸ್ವಲ್ಪ ಟೈಮ್ ವರೆಗೂ ಇದೇ ಕಂಡೀಷನ್ ಆಗಿರ್ತೈತಿ ನ್ಯೂಕ್ಲಿಯಸ್ ಫ್ಯೂಸ್ ಆಗಲ್ಲ ಮಿಯೋಸಿಸ್ ಆಗಲ್ಲ ಸರಿನಾ ಸೊ ಆ ಸ್ಟೇಜಿಗೆ ಡೈಕ್ಯಾರಿಯನ್ ಅಂತೀವಿ ಮತ್ ಸ್ವಲ್ಪ ಟೈಮ್ ಆಯ್ತು ಅಂತ ತಿಳ್ಕೊರಿ ಮತ್ ಸ್ವಲ್ಪ ಟೈಮ್ ಆದ ತಕ್ಷಣ ಆಗಬೇಕು ಫ್ಯೂಷನ್ ಆಫ್ ನ್ಯೂಕ್ಲಿಯಸ್ ಆಗ್ಬೇಕು ಮಿಯೋಸಿಸ್ ಆಗ್ಬೇಕು ಸೊ ಸ್ವಲ್ಪ ಟೈಮ್ ಆಗಿಂದ ಬೆಸಿಡಿಯಂದಾಗ ನೆನ್ಪಿಟ್ಕೊರಿ ಇದು ಏನಿದು ಬೆಸಿಡಿಯಂದಾಗ ಏನ್ ಆಕೈತಿ ಫ್ಯೂಷನ್ ಆಕೈತಿ ಫ್ಯೂಷನ್ ಆಫ್ ಟು ನ್ಯೂಕ್ಲಿಯೈ ಫ್ಯೂಸ್ ಆದ್ರೆ 2n ಆಕೈತಿ 2n ಆಗಿ ಉಳಿಬೇಕು ಏನ್ ಆಗ್ಬೇಕು ಹೆಪ್ಲಾಯ್ಡ್ ಆಗ್ಬೇಕಂದ್ರೆ ಥರ್ಡ್ ಸ್ಟೇಜ್ ಯಾವ್ದು ಮಿಯೋಸಿಸ್ ಸೊ ಇದಾಗಿಂದ ನೆಕ್ಸ್ಟ್ ಏನ್ ಆಕೈತಿ ಮಿಯೋಸಿಸ್ ಆಕೈತಿ ಮಿಯೋಸಿಸ್ ಆದ್ರೆ ಟೋಟಲಿ ಎಷ್ಟು ಸೆಲ್ಸ್ ಪ್ರೊಡ್ಯೂಸ್ ಆಗ್ತಾವ 4 ಓಕೆ ಆ 4 ಹೆಂಗ್ ಪ್ರೊಡ್ಯೂಸ್ ಆಗ್ತಾವ ಅಂದ್ರೆ ಈ ಬೆಸಿಡಿಯಂ ದಿಂದನೇ ಪ್ರೊಡ್ಯೂಸ್ ಆಗ್ತಾವ ಬೆಸಿಡಿಯಂ ದಿಂದ 1 2 3 4 ಸೆಲ್ಸ್ ಪ್ರೊಡ್ಯೂಸ್ ಆಗ್ತಾವ 4 ಹೆಪ್ಲಾಯ್ಡ್ ಇರ್ತಾವ ಹೆಪ್ಲಾಯ್ಡ್ ಇರ್ತಾವ ಓಕೆ ಈ ಸ್ಟ್ರಕ್ಚರ್ಸ್ ಗೆ ಏನ್ ಹೊರಗ್ ಬಂದಾವಲ್ಲ ಇವು ಹೆಪ್ಲಾಯ್ಡ್ ಆಗಿ ಅವ ಏನಿರ್ತಾವ ಸ್ಪೋರ್ಸ್ ಇರ್ತಾವ ಆ ಸ್ಪೋರ್ಸ್ ಗೆ ಏನಂತ ಕರಿತೀವಿ ಬೆಸಿಡಿಯೋ ಸ್ಪೋರ್ಸ್ ಓಕೆ ಕ್ಲಿಯರ್ ಐತಿ ಇದು ಕಂಪ್ಲೀಟ್ ಸ್ಟ್ರಕ್ಚರ್ ಗೆ ನಾವೇನಂತ ಕರಿತೀವಿ ಫ್ರೂಟಿಂಗ್ ಬಾಡಿ ಆ ಫ್ರೂಟಿಂಗ್ ಬಾಡಿ ಹೆಸರು ಬೆಸಿಡಿಯೋ ಕಾರ್ಪ್ ಓಕೆ ದಿಸ್ ವಿಲ್ ಬಿ ದ ಫ್ರೂಟಿಂಗ್ ಬಾಡಿ ಓಕೆ ಸೊ ಇದ್ರ ಒಳಗಡೆ ಫ್ರೂಟಿಂಗ್ ಬಾಡಿ ಬೆಸಿಡಿಯೋ ಕಾರ್ಪ್ ಆಗಿರುತ್ತ ಬೆಸಿಡಿಯೋ ಕಾರ್ಪ್ ಕನ್ಸಿಸ್ಟ್ ಆಫ್ ಬೆಸಿಡಿಯಂ ದಿಂದ ಹೊರಗಿಂದ ಸೈಡ್ ಏನ್ ತಯಾರಾಗತ್ತೋ ಬೆಸಿಡಿಯೋ ಸ್ಪೋರ್ಸ್ ತಯಾರಾಗತ್ತೋ ದಿಸ್ ಇಸ್ ಹೌ ಸೆಕ್ಷುವಲ್ ಸ್ಪೋರ್ಸ್ ಆರ್ ಫಾರ್ಮ್ಡ್ ಓಕೆ ಸೊ ನೀವು ಹೇಳ್ರಿ ಬೆಸಿಡಿಯೋ ಸ್ಪೋರ್ಸ್ ಒಳಗದನೋ ಒಂದು ಸ್ಟ್ರಕ್ಚರ್ ಒಳಗದನೋ ಹೊರಗದನೋ ಒಂದು ಸ್ಟ್ರಕ್ಚರ್ ಅಂದ್ರೆ ಬೆಸಿಡಿಯಂ ಒಳಗದನೋ ಏನು ಹೊರಗದಾವ ಸ್ಪೋರ್ಸ್ ಹೊರಗಂದ್ರ ಎಕ್ಸೋಜಿನಸ್ಲಿ ಓಕೆನಾ ಮತ್ತೊಂದ್ಸತಿ ಏನ್ ಹೇಳಾರ ತಿಳ್ಕೊಳ್ಳೋಣ ಸೊ ಯಾವಾಗ ಪ್ಲಾಸ್ಮೋಗ್ಯಾಮಿ ಆಕೈತಿ ಪ್ಲಾಸ್ಮೋಗ್ಯಾಮಿ ಆದ್ರ ಡೈಕ್ಯಾರಿಯನ್ ಸ್ಟೇಜ್ ನೋಡ್ತೀವಿ ಓಕೆ ದ ರಿಸಲ್ಟೆಂಟ್ ಸ್ಟೇಜ್ ಆರ್ ಸ್ಟ್ರಕ್ಚರ್ ಇಸ್ ಡೈಕ್ಯಾರಿಯಾಟಿಕ್ ವಿಚ್ ಅಲ್ಟಿಮೇಟ್ಲಿ ಗಿವ್ಸ್ ರೈಸ್ ಟು ಬೆಸಿಡಿಯಂ ತಯಾರಾಕೈತಿ ಓಕೆ ಅಂಡ್ ಅದ ಆಗಿಂದ ಮುಂದೆ ಏನಾಕೈತಿ ಸ್ವಲ್ಪ ಟೈಮ್ ಆಗಿಂದ ಕ್ಯಾರಿಯೋಗ್ಯಾಮಿ ಅಂದ್ರ ಫ್ಯೂಷನ್ ಆಫ್ ನ್ಯೂಕ್ಲಿಯಸ್ ಗ್ಯಾಮಿ ಅಂದ್ರೆ ಫ್ಯೂಷನ್ ಕ್ಯಾರಿಯೋ ಅಂದ್ರೆ ನ್ಯೂಕ್ಲಿಯಸ್ ಸೊ ಕ್ಯಾರಿಯೋಗ್ಯಾಮಿ ಆಗಿ ಮುಂದೆ ಏನಾಕೈತಿ ಮಿಯೋಸಿಸ್ ಓಕೆ the karyogyny and meiosis takes place in the basidium ಒಳಗ ಆಕೈತಿ producing ಎಷ್ಟು spores 4 basidiospores 4 ಯಾಕ because whenever meiosis takes place one basidium will always produce 4 spores okay na the basidiospores are exogenously ಹೊರಗಡೆ ಪ್ರೊಡ್ಯೂಸ್ ಆಗ್ತಾವ okay on the basidium ಅನ್ನೋ ಸ್ಟ್ರಕ್ಚರ್ ಮೇಲ್ಗಡೆ ಈ spores ಪ್ರೊಡ್ಯೂಸ್ ಆಗ್ತಾವ that is what they are saying the basidia are arranged in the fruiting body ಬೆಸಿಡಿ ಎಲ್ಲ ಎಲ್ಲಿ ಅರೇಂಜ್ ಆಗಿರ್ತಾವ ಒಂದು ಫ್ರೂಟಿಂಗ್ ಬಾಡಿ ಒಳಗೆ ಅರೇಂಜ್ ಆಗಿರ್ತಾವ ದಟ್ ಇಸ್ ವಾಟ್ ವಿ ಕಾಲ್ ಬೆಸಿಡಿಯೋ ಕಾರ್ಪ್ ಸೊ ಕಂಪ್ಲೀಟ್ ಒಂದು ಸ್ಟ್ರಕ್ಚರ್ ಗ ಬೆಸಿಡಿಯೋ ಕಾರ್ಪ್ ಅಂತ ಹೇಳ್ತೀವಿ ಓಕೆನಾ ಸೊ ಐ ಹೋಪ್ ಕ್ಲಿಯರ್ ಐತಿ ಅನ್ಕೊಂತೀನಿ ಇದು ಬರೇ ಒಂದ ಇರಂಗಿಲ್ಲ ಇದ್ರ ಸುತ್ತಮುತ್ತ ಹಂಗ ಬಹಳಷ್ಟು ಬೆಸಿಡಿಯಂ ಇರ್ತಾವ ಓಕೆ ನೀವು ಈ ರೀತಿ ನೋಡಿದ್ರ ಇಲ್ಲಿ ಏನ್ ಸ್ಟ್ರಕ್ಚರ್ ಇರುತ್ತಲ್ಲ ಇದ್ರ ಒಳಗಡೆನೆ ಇಂತ ಬೆಸಿಡಿಯಂ ಬಹಳಷ್ಟು ಪ್ರೊಡ್ಯೂಸ್ ಆಗಿರ್ತಾವ ಇಲ್ಲಿ ಬೆಸಿಡಿಯಂ ಇದು ಪೂರ್ತಿ ಸ್ಟ್ರಕ್ಚರ್ ಗ ಏನಂತ ಕರಿತೀವಿ ಬೆಸಿಡಿಯೋ ಕಾರ್ಪ್ ಅಂತ ಕರಿತೀವಿ ಒಂದ ಅಲ್ಲ ಇಂಥ ಬಹಳಷ್ಟು ಸೇರಿದ್ರ ಬೆಸಿಡಿಯೋ ಕಾರ್ಪ್ ಅಂತ ಹೇಳ್ತೀವಿ ಅದ್ರ ಒಳಗಡೆ ಏನ್ ತಯಾರಾಗಿರ್ತಾವ ಸ್ಪೋರ್ಸ್ ತಯಾರಾಗ್ತಾವ ಎಕ್ಸಾಂಪಲ್ಸ್ ಯಾವ ತಗೊಂಡಾರ ಅಗ್ಯಾರಿಕಸ್ ಅಂತಂದ್ರೆ ಮಶ್ರೂಮ್ ಡು ನಾಟ್ ಕನ್ಫ್ಯೂಸ್ ಅಗ್ಯಾರಿಕಸ್ ವಿತ್ ಅಸ್ಕ್ಯಾರಿಸ್ ಅನಿಮಲ್ ಕಿಂಗ್ಡಮ್ ಓಕೆ ಇದು ಅಗ್ಯಾರಿಕಸ್ ಬರುದು ಮಶ್ರೂಮ್ ಸೈಂಟಿಫಿಕ್ ನೇಮ್ ಅಂದ್ಬಿಟ್ಟು ಅಗ್ಯಾರಿಕಸ್ ಉಸ್ಟಿಲಿಯಾಗೋ ಅನ್ನೋದು ಇದು ಒಂದು ಫಂಗೈ
which belongs to Basidiomycetes that causes smut disease. Okay, ಬರೀ ಮಸ್ಟರ್ಡ್ ಮೇಲೆ ಅಷ್ಟೇ ಅಲ್ಲ, ಬೇರೆ ಡಿಸೀಸ್ ಕೂಡ ಬೇರೆ ಪ್ಲಾಂಟ್ಸ್ ಮೇಲೂ ಸ್ಮಟ್ ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ. ಈ ಸ್ಮಟ್ ಡಿಸೀಸ್ ಅಂದ್ರೆ ಪೌಡ್ರಿ ಫಾರ್ಮ್ ಇರ್ತೈತಿ. ಓಕೆನಾ, ಇದ್ರ ಒಳಗೆ ಬರೋ ಎಕ್ಸಾಂಪಲ್ ಯಾವುದು? ಓಸ್ಟಿಲಿಯಾಗೋಸ್ಪೋರ್ಸ್. ಓಕೆನಾ, ನೆಕ್ಸ್ಟ್ ರಸ್ಟ್ ಡಿಸೀಸ್ ಯಾವ ಒಂದು ಫಂಗೈ ಕಾಸ್ ಮಾಡುತ್ತಾ? ಪಕ್ಸಿನಿಯಾ. ಓಕೆ, ಪಕ್ಸಿನಿಯಾ ಈಸ್ ಅ ಫಂಗಸ್, okay, that belongs to class Basidiomycetes that causes which disease? Rust disease. Okay, wheat ಮೇಲೆ ರಸ್ಟ್ ಆಗೋದು ಪಕ್ಸಿನಿಯಾದಿಂದ. ಐ ಹೋಪ್ ಇಷ್ಟು ಕ್ಲಿಯರ್ ಐತಿ. ಓಕೆ, ಬೇಕಂದ್ರೆ ನೆನ್ಪಿಟ್ಕೋರಿ, ರಸ್ಟ್ ಫಂಗೈ that causes mainly on wheat ಮೇಲೆ we can see the rust disease from Puccinia. I hope ಇಲ್ಲಿ ತನಕ ಕ್ಲಿಯರ್ ಐತಿ. ನೆಕ್ಸ್ಟ್ ಲಾಸ್ಟ್ ಗ್ರೂಪ್ ಬಂದ್ಬಿಟ್ಟು ಡಿಟೀರಿಯೋಮೈಸಿಟೀಸ್. ಡಿಟೀರಿಯೋಮೈಸಿಟ್ಸ್ಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಇಂಪರ್ಫೆಕ್ಟ್ ಫಂಗೈ ಅಂತ ಕರಿತೀವಿ. ಏನಂತ ಕರಿತೀವಿ? ಇಂಪರ್ಫೆಕ್ಟ್ ಫಂಗೈ. ಇಂಪರ್ಫೆಕ್ಟ್ ಫಂಗೈ ಅನ್ಲಿ ಕಾರಣ ಏನ್ ಗೊತ್ತಾ? ಇದರಲ್ಲಿ ಯಾವುದೇ ರೀತಿ ಸೆಕ್ಷುವಲ್ ಸ್ಪೋರ್ಸ್ ಇರಂಗಿಲ್ಲ. ಈ ಗುಂಪುದಾಗ ಬರುವಂತ ಯಾವ್ದೇ ಎಕ್ಸಾಂಪಲ್ ಇರ್ಲಿ, ಇದ್ರ ಒಳಗಡೆ ಒಟ್ಟ ಸೆಕ್ಷುವಲ್ ಸ್ಪೋರ್ಸ್ ಕಾಣಂಗಿಲ್ಲ. ಹೆಂಗ್ ನಾವು ಬೆಸಿಡಿಯೋಮೈಸಿಟೀಸ್ ದಾಗ ಅಸೆಕ್ಷುವಲ್ ಸ್ಪೋರ್ಸ್ ಆಬ್ಸೆಂಟ್ ಇದ್ವಲ್ಲ, ಇಲ್ಲಿ ಸೆಕ್ಷುವಲ್ ಸ್ಪೋರ್ಸ್ ಆಬ್ಸೆಂಟ್ ಇರ್ತಾವ. ಓಕೆನಾ, ಕಾಮನ್ಲಿ ದೇ ಆರ್ ನೋನ್ ಆಸ್ ಇಂಪರ್ಫೆಕ್ಟ್ ಫಂಗೈ. ಯಾಕಂದ್ರೆ ಬಿಕಾಸ್ ಓನ್ಲಿ ಅಸೆಕ್ಷುವಲ್ ಅಂಡ್ ವೆಜಿಟೇಟಿವ್ reproduction is seen, whereas sexual reproduction is absent. If at all ಗೊತ್ತಾಯ್ತಪ್ಪ ಅದ್ರಾಗ ಯಾವ್ದಾರೆ ಸೆಕ್ಷುವಲ್ ಸ್ಪೋರ್ಸ್ ಇದ್ದು ಅಂತಂದ್ರ ಈ ಒಂದು ಡಿಟೀರಿಯೋಮೈಸಿಟಿಸ್ ಇಂದ ತೆಗೆದು ಅದನ್ನ ಯಾವ ಸೆಕ್ಷುವಲ್ ಸ್ಪೋರ್ಸ್ ಅದ ಅನ್ನೋದ್ರ ಮೇಲೆ ಅದನ್ನ ಯಾವ ಗುಂಪಿಗೆ ಸೇರಿಸ್ಬೇಕಂತ ವಿಚಾರ ಮಾಡ್ತಿದ್ರು. ಬಟ್ ಇನಿಷಿಯಲಿ ಯಾವ್ದೋ ಒಂದು ಫಂಗೈ ಸಿಕ್ತು ಅಂಡ್ ಆ ಫಂಗೈದಾಗ ಯಾವ್ದೇ ರೀತಿ ಸೆಕ್ಷುವಲ್ ಸ್ಪೋರ್ಸ್ ಕಾಣಿಸ್ಲಿಲ್ಲ ಅಂತಂದ್ರೆ ಎಲ್ಲಾ ಅಂತ ಫಂಗೈ ತಗೊಂಡು ಡಿಟೀರಿಯೋಮೈಸಿಟಿಸ್ ದಾಗ ಇಡ್ತಾರೆ. ಓಕೆನಾ, when the sexual forms of these fungi were discovered, then they were moved to the class they rightly belong to. ಗೊತ್ತಾದ್ರ ಸೆಕ್ಷುವಲ್ ಸ್ಪೋರ್ಸ್ ಇದ್ದು ಅಂದ್ರೆ ಯಾವ ಕ್ಲಾಸಿಗೆ ಸೇರ್ತಾವ ಅಲ್ಲಿ ಹಾಕ್ತಿದ್ರು. ಇಟ್ ಈಸ್ ಆಲ್ಸೋ ಪಾಸಿಬಲ್ ದಟ್ ಅಸೆಕ್ಷುವಲ್ ಅಂಡ್ ವೆಜಿಟೇಟಿವ್ ಸ್ಟೇಜ್ ಹ್ಯಾವ್ ಬೀನ್ ಗಿವೆನ್ ಒನ್ ನೇಮ್. ಅಂದ್ರೆ ಯಾವ ಫಂಗೈ ಒಳಗೆ ಅಸೆಕ್ಷುವಲ್ ಮತ್ತು ವೆಜಿಟೇಟಿವ್ ರಿಪ್ರೊಡಕ್ಷನ್ ಅಷ್ಟೇ ಆಗ್ತಾವಲ್ಲ, ಅದನ್ನ ಎಲ್ಲದಕ್ಕೂ ಒಂದ ಹೆಸರು ಕೊಟ್ಟರು ಡಿಟೀರಿಯೋಮೈಸಿಟಿಸ್ ಅಂತ. ಮುಂದೆ ಯಾವ ಸೆಕ್ಷುವಲ್ ಸ್ಟೇಜ್ ಹಾಕಿದ್ವಲ್ಲ ಅವು ಬೇರೆ ಬೇರೆ ಗುಂಪದಾಗ ಹಾಕ್ಬಿಡ್ತಿದ್ರು. ಫೈಕೋಮೈಸಿಟಿಸ್ ಆಗಲಿ, ಆಸ್ಕೋಮೈಸಿಟಿಸ್ ಆಗಲಿ, ಬೆಸಿಡಿಯೋಮೈಸಿಟಿಸ್ ಬೇರೆ ಒಳಗೆ ಹಾಕ್ಬಿಡ್ತಿದ್ರು. ಬಟ್ ಫೈಕೋಮೈಸಿಟಿಸ್ ಯೂಶುವಲಿ ಇಟ್ ಈಸ್ ಸಮ್ವಾಟ್ ರಿಲೇಟೆಡ್ ಟು ದಿ ಆಲ್ಗಲ್ ಗ್ರೂಪ್. ಸೊ ಇದ್ರ ಒಳಗಡೆ ಬರುವಂತಹ ಇದ್ರಾಗ ಏನಾದ್ರು ಕಂಡು ಹಿಡಿದ್ರ ಸೆಕ್ಷುವಲ್ ಸ್ಪೋರ್ಸ್ ಇದ್ದು ಅಂತಂದ್ರ, ಮೇನ್ಲಿ ಆಲ್ಮೋಸ್ಟ್ ಆಲ್ ಏನಾದ್ರು ಕಂಡು ಹಿಡಿದ್ರು ಸ್ಪೋರ್ಸ್ ಯಾವ ಇದ್ದು ಅಂತಂದ್ರ ಒಂದು ಆಸ್ಕೋಸ್ಪೋರ್ಸರ್ ಇದ್ದು, ಇಲ್ಲ ಬೆಸಿಡಿಯೋಸ್ಪೋರ್ಸರ್ ಇದ್ದು. ಆಸ್ಕೋಸ್ಪೋರ್ಸ್ ಸಿಕ್ಕು ಅಂತಂದ್ರ ಅವನು ಆಸ್ಕೋಮೈಸಿಟಿಸ್ ದಾಗ ಹಾಕ್ಬಿಡ್ತಿದ್ರು. ಬೆಸಿಡಿಯೋಸ್ಪೋರ್ಸ್ ಸಿಕ್ಕು ಅಂದ್ರೆ ಬೆಸಿಡಿಯೋಮೈಸಿಟಿಸ್ ದಾಗ ಹಾಕ್ಬಿಡ್ತಿದ್ರು. ಓಕೆನಾ, ಲೇಟರ್ ವೆನ್ ದ ಲಿಂಕೇಜಸ್ ವೇರ್ ಎಸ್ಟಾಬ್ಲಿಷ್ಡ್, ಯಾವಾಗ ಒಂದು ಲಿಂಕ್ ಸಿಗುತ್ತೋ, ಒಂದು ಕರೆಕ್ಟ್ ಆಗಿ ಒಂದು ಐಡೆಂಟಿಫೈ ಮಾಡ್ತಾರೋ ಅವಾಗ ಡಿಟೀರಿಯೋಮೈಸಿಟಿಸ್ ಇಂದ ಹೊರಗೆ ತೆಗೆದು ಯಾವ ಪರ್ಫೆಕ್ಟ್ ಯಾವ ಸೆಕ್ಷುವಲ್ ಸ್ಟೇಜ್ ಅದಾವ ಅಂತ ನೋಡ್ಕೊಂತಿದ್ರು. ನೋಡ್ಕೊಂಡು ಯೂಶುವಲಿ ಅದನ್ನ ಕಳಿಸೋದು ಆಸ್ಕೋಮೈಸಿಟಿಸ್ ದಾಗ ಕಳಿಸ್ತಿದ್ರು, ಇಲ್ಲ ಬೆಸಿಡಿಯೋಮೈಸಿಟಿಸ್ ದಾಗ ಕಳಿಸ್ತಿದ್ರು. ಸರ್ ಹಂಗಿಂಗ್ ಹೇಳ್ತೀರಿ? ಬೆಸಿಡಿಯೋಮೈಸಿಟಿಸ್ ದಾಗಂತೂ ಅಸೆಕ್ಷುವಲ್ ಸ್ಪೋರ್ಸ್ ಇರ್ತಿದ್ದೇ ಇಲ್ಲ, ಮತ್ ಯಾವ ಅಸೆಕ್ಷುವಲ್ ಸ್ಪೋರ್ಸ್ ಇದಾವ ಅವನ್ನೆಲ್ಲ ಡಿಟೀರಿಯೋಮೈಸಿಟಿಸ್ ದಾಗ ಇಟ್ರು, ಅದನ್ನ ಹೆಂಗೆ ಬೆಸಿಡಿಯೋಮೈಸಿಟಿಸ್ ಕಳಿಸ್ಲಿಕ್ಕೆ ಆಗ್ತೈತಿ ಅಂತ ಯಾರಿಗೆ ಕ್ವಶನ್ ಬರ್ತೈತ್ಲ ಅವ್ರು ತಿಳ್ಕೊರಿ. ನಾವ್ ಏನಂದಿದ್ವಿ? ಬೆಸಿಡಿಯೋಮೈಸಿಟಿಸ್ ಒಳಗೆ ಅಸೆಕ್ಷುವಲ್ ಸ್ಪೋರ್ಸ್ ಅಂತೂ ಇರಂಗಿಲ್ಲ, ಬಟ್ ವೆಜಿಟೇಟಿವ್ ರಿಪ್ರೊಡಕ್ಷನ್ ಹಾಕಿತ್ತೋ ಇಲ್ಲ, ಫ್ರಾಗ್ಮೆಂಟೇಶನ್ ಹಾಕಿತ್ತೋ ಇಲ್ಲ. ಸೊ ಕೆಲವೊಂದಿಷ್ಟು ಈ ಡಿಟೀರಿಯೋಮೈಸಿಟ್ಸ್ ಒಳಗ ಯಾವ ವೆಜಿಟೇಟಿವ್ ರಿಪ್ರೊಡಕ್ಷನ್ ಅಷ್ಟ ಹಾಕಿದ್ವಲ್ಲ ಅವನು ಇದ್ರಾಗ ಇಟ್ಟಿದ್ವಿ. ಬಟ್ ಲೇಟರ್ ಏನಾದ್ರು ಅದು ಬೆಸಿಡಿಯೋಸ್ಪೋರ್ಸ್ ತಯಾರು ಮಾಡ್ತೈತಿ ಅಂತ ಗುರ್ತಾದ್ರ ಅಂತ ಸ್ಪೀಸೀಸ್ ಬೆಸಿಡಿಯೋಮೈಸಿಟ್ಸ್ ದಾಗ ಹಾಕಿದ್ವಿ. ಇಲ್ಲ ಏನಾದ್ರು ನಾರ್ಮಲ್ ಅಸೆಕ್ಷುವಲ್ ಸ್ಪೋರ್ಸ್ ತಯಾರು ಮಾಡ್ತಿದ್ದು, ಆಸ್ಕೋಸ್ಪೋರ್ಸ್ ರೆಡಿ ಆಗ್ತಿದ್ದು ಅಂತಂದ್ರ ಅಂತ ಸ್ಪೀಸೀಸ್ ತಗೊಂಡು ಆಸ್ಕೋಮೈಸಿಟಿಸ್ ಒಳಗೆ ಹಾಕ್ತಿದ್ವಿ. ಸಿಂಪಲ್ ಅಷ್ಟ. ಓಕೆನಾ, ಮತ್ತೊಂದ್ಸತ ಈ ಲೈನ್ ತಿಳ್ಕೊರಿ. ಒನ್ಸ್ ಪರ್ಫೆಕ್ಟ್ ಸ್ಟೇಜ್ ಅಂತಂದ್ರೆ ಅವ್ರು ಎದ್ರ ಬಗ್ಗೆ ಮಾತಾಡತ್ತಾರ? ಅವರು ಸೆಕ್ಷುವಲ್ ಸ್ಟೇಜ್ ಬಗ್ಗೆ ಮಾತಾಡತ್ತಾರ. ಇನ್ ಕೇಸ್ ಸೆಕ್ಷುವಲ್ ಸ್ಟೇಜ್ ಇತ್ತು ಪರ್ಫೆಕ್ಟ್ ಅಂತಾರ, ಸೆಕ್ಷುವಲ್ ಸ್ಟೇಜ್ ಇಲ್ಲ ಇಂಪರ್ಫೆಕ್ಟ್. ಅದಕ್ಕ ಈ ಹೆಸರು ಡಿಟೀರಿಯೋಮೈಸಿಟಿಸ್ಗೆ ಇಂಪರ್ಫೆಕ್ಟ್ ಫಂಗೈ ಅಂತ ಬಿತ್ತು, ಯಾಕಂದ್ರೆ ಸೆಕ್ಷುವಲ್ ಸ್ಟೇಜ್ ಆಬ್ಸೆಂಟ್ ಇರ್ತಾವ. ಓಕೆ, ನೆಕ್ಸ್ಟ್ ಡಿಟೀರಿಯೋಮೈಸಿಟಿಸ್ ರೀಪ್ರೊಡ್ಯೂಸ್ ಓನ್ಲಿ ಬೈ ಅಸೆಕ್ಷುವಲ್ ಸ್ಪೋರ್ಸ್. ಅಸೆಕ್ಷುವಲ್ ಸ್ಪೋರ್ಸ್ ಇಂದ ರೀಪ್ರೊಡ್ಯೂಸ್ ಮಾಡ್ತಿದ್ದು. ಅದು ಎಂತ ಸ್ಪೋರ್ಸು? ಕೊನಿಡಿಯಾ. ನೀವ ಹೇಳ್ರಿ ನೋಡುನು, ಈ ಕೊನಿಡಿಯಾ ಏನದಾವಲ್ಲ ಎಂಡೋಜಿನಸ್ಲಿ ರೆಡಿ ಆಗ್ತಾವ, ಎಕ್ಸೋಜಿನಸ್ಲಿ ರೆಡಿ ಆಗ್ತಾವ? ಸ್ವಲ್ಪ ನೆನ್ಪು ಮಾಡ್ಕೋರಿ. ಇಲ್ಲ ಆಲ್ರೆಡಿ ನಾವು ಅದ್ರ ಬಗ್ಗೆ ಮಾತಾಡಿ. ಓಕೆ, ಸೇಮ್ ಟು ಸೇಮ್ ಇಲ್ಲೇ ಹೇಳಿದ್ವಿ. ಏನಂತ ಹೇಳಿದ್ವಿ? ಸೆಕ್ಷುವಲ್ ಸ್ಪೋರ್ಟ್ಸ್ ಇಲ್ಲಿ ಅದಾವು ಅಂತಾನು ಕೂಡ ಮಾತಾಡಿದ್ವಿ, ಹೌದಲ್ಲ? ಸೇಮ್ ಎಕ್ಸಾಕ್ಟ್ಲಿ ಇದೆ. ಇದೇ ಏನಾಕೈತಿ ಸ್ಪೋರ್ಟ್ಸು ನಾವು ಇಲ್ಲಿ ನೋಡ್ತೀವಿ, ಸೇಮ್ ಟು ಸೇಮ್. ಸೊ ಅದಕ್ಕೆ
ಓಕೆ, ಸೊ ಇಲ್ಲಿನೂ ಏನ್ ನೋಡ್ತೀವಿ ನಾವು, ಕೊನಿಡಿಯಾ ಸ್ಪೋರ್ಸ್ ಅನ್ನು ನೋಡ್ತೀವಿ. ಸೇಮ್ ಎಕ್ಸಾಕ್ಟ್ಲಿ ಇದೇ ರೀತಿ ನೋಡ್ತೀವಿ. ಓಕೆ, ಇವು ಅಷ್ಟ ಅಸೆಕ್ಷುವಲ್ ಸ್ಪೋರ್ಸ್ ಅನ್ನು ನಾವು ಡಿಟೀರಿಯೊಮೈಸಿಟಿಸ್ ಒಳಗಡೆ ನೋಡ್ತೀವಿ. ಓಕೆ, ಸೊ ಇವನು ಹಿಂಗ್ ಹೊರಗೆ ರೆಡಿ ಆಗ್ತಾವಲ್ಲ, ಸೊ ಇಲ್ಲಿನೂ ಕೂಡ ಅದೇ ರೀತಿ ಹೊರಗಡೆ ರೆಡಿ ಆಗ್ತಾವು. ಓಕೆ, ಕಾನಿಡಿಯೋ ಫೋರ್ಸ್ ಸೇಮ್ ಸ್ಟ್ರಕ್ಚರ್, ಅಲ್ಲಿ ಏನ್ ಸ್ಟ್ರಕ್ಚರ್ ನೋಡಿದ್ರೆ ಆಸ್ಕೋಮೈಸಿಟಿಸ್ ದಾಗ ಸೇಮ್ ಇಲ್ಲಿನೂ ಹಂಗ ನೋಡ್ತೀವಿ. ಸೊ ಇಲ್ಲಿ ಕೊನಿಡಿಯಾ ಏನ್ ಇರ್ತೈತ್ಲಾ, ಅವು ಹೆಂಗ್ ರೆಡಿ ಆಗ್ತಾವು, ಎಕ್ಸೋಜಿನಸ್ಲಿ ರೆಡಿ ಆಗ್ತಾವು. ಎಕ್ಸೋಜಿನಸ್ಲಿ ಯಾಕ ನೀವು ನೋಡು ಹಂಗ, ಕೊನಿಡಿಯಾ ಏನದಾವ್ ಹೊರಗಡೆ ರೆಡಿ ಆಗ್ತಾವ, ಹೊರಗಡೆ ರೆಡಿ ಆಗ್ತಿದ್ರ ಎಕ್ಸೋಜಿನಸ್ಲಿ. ಓಕೆನಾ. ನೆಕ್ಸ್ಟ್, ಮೈಸಿಲಿಯಂ ಇಸ್ ಸೆಪ್ಟೇಟ್ ಅಂಡ್ ಬ್ರಾಂಚ್ಡ್. ಆಲ್ರೆಡಿ ಹೇಳೇ ಬಿಟ್ಟಿವಿ, ಮತ್ತೊಂದ್ಸತ ಹೇಳತ್ತೀವಿ ಅಷ್ಟ. ಫೈಕೋಮೈಸಿಟಿಸ್ ಒಂದ್ ಬಿಟ್ರ ಉಳಿದೆಲ್ಲ ಗುಂಪದಾಗೂ ಮೈಸಿಲಿಯಂ ಸೆಪ್ಟೇಟು ಐತಿ, ಬ್ರಾಂಚ್ಡ್ ಐತಿ. ಓಕೆನಾ. ನೆಕ್ಸ್ಟ್, ಸಮ್ ಮೆಂಬರ್ಸ್ ಆರ್ ಸ್ಯಾಪ್ರೋಫೈಟ್ಸ್. ಕೆಲವೊಂದು ಸ್ಯಾಪ್ರೋಫೈಟ್ಸ್ ಅದಾವ ವಿಚ್ ಫೀಡ್ ಆನ್ ಡೆಡ್ ಅಂಡ್ ಡಿಕಿಂಗ್ ಮ್ಯಾಟರ್. ಕೆಲವೊಂದು ಪ್ಯಾರಾಸೈಟ್ಸ್ ಅದಾವ ಡಿಸೀಸ್ ಕಾಸ್ ಮಾಡಬಹುದು. ವಿತ್ ಲಾರ್ಜ್ ನಂಬರ್ ಆಫ್ ದೆಮ್ ಆರ್ ಡಿಕಂಪೋಸರ್ಸ್ ಆಫ್ ಲಿಟರ್. ಅಂದ್ರ ಲಿಟರ್ ಅಂದ್ರೆ 1 ಲೀಟರ್ 2 ಲೀಟರ್ ಆ ಲೀಟರ್ ಅಲ್ಲ, ಲಿಟರ್ ಅಂದ್ರೆ ವೇಸ್ಟ್. ಸೊ ವೇಸ್ಟ್ ಅನ್ನ ಡಿಕಂಪೋಸಿಷನ್ ಮಾಡುವಂತಹ ಸಂಖ್ಯೆ ಏನದಲ್ಲ ಈ ಗುಂಪದಾಗ ಬಹಳ ಐತಿ. ಅಂದ್ರ ಸ್ವಲ್ಪ ಸ್ಯಾಪ್ರೋಫೈಟಿಕ್ ಅದಾವ, ಸ್ವಲ್ಪ ಪ್ಯಾರಾಸೈಟಿಕ್ ಅದಾವ, ಬಟ್ ಸಾಕಷ್ಟು ಡಿಕಂಪೋಸರ್ಸ್ ಅದಾವ, ಡಿಕಂಪೋಸಿಷನ್ ಪ್ರೊಸೆಸ್ ಅನ್ನ ಮಾಡ್ತಾವು ಅಂತ ಹೇಳ್ತಿದ್ದಾರೆ. ಅಂಡ್ ಆಲ್ಸೋ ಹೆಲ್ಪ್ ಇನ್ ಮಿನರಲ್ ರೀಸೈಕ್ಲಿಂಗ್. ಓಕೆ, ಸೊ ಮಿನರಲ್ಸ್ ಅನ್ನ ರೀಸೈಕಲ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾವು. ಈಗ ಡಿಕಂಪೋಸ್ ಯಾವ್ದೋ ಒಂದು ಎಲಿ ಇತ್ತು ಅಥವಾ ಯಾವ್ದೋ ಒಂದು ವೇಸ್ಟ್ ಇತ್ತು, ಅದನ್ನೆಲ್ಲ ಸಂಪೂರ್ಣವಾಗಿ ಡಿಕಂಪೋಸಿಷನ್ ಮಾಡಿದ್ರ ಅದ್ರ ಮಿನರಲ್ಸ್ ಸಾಯಿಲ್ ಒಳಗೆ ಉಳಿತಾವ್. ಅದ ಮಿನರಲ್ಸ್ ಅನ್ನ ಉಪಯೋಗಿಸ್ಕೊಂಡು ಮತ್ತೆ ಪ್ಲಾಂಟ್ ಬೆಳಿತೈತಿ, ಮತ್ತೆ ಪ್ಲಾಂಟ್ ಬೆಳೆದ್ ಮತ್ತೆ ಪ್ಲಾಂಟ್ ಸತ್ತಾದ್ಮೇಲೆ ಹೊಳಿ ಮಿನರಲ್ಸ್ ಏನಾಗ್ತಾವ ಅಲ್ಲೇ ನೆಲದ ಮೇಲೆ ಬೀಳ್ತಾವ. ಸೊ ಅದಕ್ಕ ಈ ಪ್ರೊಸೆಸ್ ಕಂಟಿನ್ಯೂ ಆಗ್ಬೇಕಪ್ಪ ಅಂತಂದ್ರ ಯಾರು ಇರ್ಬೇಕು, ಡಿಕಂಪೋಸರ್ಸ್ ಇರ್ಬೇಕು. ಆ ಡಿಕಂಪೋಸರ್ಸ್ ಮೀನ್ ಒಂದು ಗುಂಪು ಯಾವುದು, ಡಿಟೀರಿಯೊಮೈಸಿಟೀಸ್. ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿದಾರ ಡಿಟೀರಿಯೊಮೈಸಿಟೀಸ್ ದು, ಅಲ್ಟರ್ನೇರಿಯಾ, ಕಾಲಿಯೋಟ್ರೈಕಮ್, ಟ್ರೈಕೋಡರ್ಮಾ. ಇನ್ನೊಂದು ನೆನ್ಪಿಟ್ಕೋರಿ, ಟ್ರೈಕೋಫೈಟಾನ್ ರೂಬ್ರಮ್ ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಫ್ರಮ್ ಸೆಕೆಂಡ್ ಇಯರ್ ಪ್ರಾಕ್ಟಿಕಲ್ ಪಾಯಿಂಟ್ ಆಫ್ ವ್ಯೂ. ಯಾಕಂದ್ರೆ ಟ್ರೈಕೋಫೈಟಾನ್ ರೂಬ್ರಮ್ is responsible for causing ringworm disease. Okay, so ಅಷ್ಟು ನೆನ್ಪಿಟ್ಕೊಂಡ್ರೆ this completes your kingdom fungi completely. Okay ನಾ. as discussed, ಕಿಂಗ್ಡಮ್ ಪ್ಲಾಂಟೇಮ್ ಮತ್ತು ಕಿಂಗ್ಡಮ್ ಅನಿಮೇಲಿಯಾ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ. ಏನಿಲ್ಲ, ಸ್ಮಾಲ್ ಅದ ಟಾಪಿಕ್. ಕಿಂಗ್ಡಮ್ ಫಂಗೈ ಒಳಗೆ ಏನದಾವ್, ಎಲ್ಲ ಯೂಕ್ಯಾರಿಯೋಟಿಕ್ ಕ್ಲೋರೋಫಿಲ್ ಕಂಟೈನಿಂಗ್ ಆರ್ಗಾನಿಸಮ್ಸ್ ಅದಾವ್. ಸೊ ಅದನ್ನ ಎಲ್ಲಾ ಪ್ಲಾಂಟ್ಸ್ ಒಂದ ಕಿಂಗ್ಡಮ್ ದಾಗ ಹಾಕ್ಬಿಡ್ತಾರೆ. ಅದ ಕಿಂಗ್ಡಮ್ ಯಾವುದು, ಕಿಂಗ್ಡಮ್ ಪ್ಲಾಂಟಿಂಗ್. ಓಕೆನಾ. a few members are partially heterotrophic. ಕೆಲವೊಂದು ಪಾರ್ಶಿಯಲಿ ಹೆಟ್ರೋಟ್ರಾಪಿಕ್ ಅದಾವ. ಅಂದ್ರ ಕ್ಲೋರೋಫಿಲ್ ಅಂತೂ ಇದ್ದೇ ಇರ್ತೈತಿ, ಊಟ ಅಂತೂ ಪಡ್ಕೊಂತಾರ, ಆಟೋಟ್ರಾಪಿಕ್ ಅದೇ ಅದಾವ. ಬಟ್ ಅದ್ರ ಜೊತೆ ಕೆಲವೊಂದು ಎಕ್ಸಾಂಪಲ್ಸ್ ಪಾರ್ಶಿಯಲಿ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಹೆಟ್ರೋಟ್ರಾಪಿಕ್ ಅದಾವ. ಎಕ್ಸಾಂಪಲ್ಸ್ ಯಾವುವು, ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಆರ್ ಪ್ಯಾರಾಸೈಟ್ಸ್. ಓಕೆ, ಉದಾಹರಣೆ ಯಾವ್ಯಾವು, ಬ್ಲಾಡರ್ ವಾರ್ಟು, ವೀನಸ್ ಫ್ಲೈ ಟ್ರ್ಯಾಪು, ಇವು ಎರಡು ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಎಕ್ಸಾಂಪಲ್. ಅಂದ್ರೆ ಸಾಕಷ್ಟು ನೀವು ನೋಡಿರ್ತೀರಿ ಚಿತ್ರ ಅಥವಾ ಈವನ್ ಲೈವ್. ಓಕೆ, ಕೆಲವೊಂದಿಷ್ಟು ವಿಡಿಯೋಸ್ ನಲ್ಲಿ ಪ್ಲಾಂಟ್ ಏನ್ ಮಾಡುತ್ತಾ, ಹಿಂಗ್ ಓಪನ್ ಮಾಡಿರುತ್ತೆ ಲೀಫ್, ಯಾವ್ದಾರೆ ಬಂದ್ ಇನ್ಸೆಕ್ಟ್ ಬಂತಂದ್ರೆ ಅಲ್ಲಿ ಕೆಮಿಕಲ್ ಎಲ್ಲ ಸ್ಪ್ರೆಡ್ ಮಾಡ್ಬಿಡುತ್ತೆ. ಆ ಇನ್ಸೆಕ್ಟ್ ಒಳಗೆ ಹಾರ ಹೋಗಕ್ ಚಾನ್ಸ್ ಕೊಡಂಗಿಲ್ಲ. ಅವಾಗ ಲೀಫ್ ಕ್ಲೋಸ್ ಆಕೈತಿ. ಆ ಇನ್ಸೆಕ್ಟ್ ದಾಗ ಇರುವಂತಹ ನೈಟ್ರೋಜನ್ ಕಂಪೋಸಿಷನ್ ಏನಲ್ಲ ಅದನ್ನ ಪಡ್ಕೊಂತೈತಿ. ಮೇನ್ಲಿ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ದ ರಿಕ್ವೈರ್ಮೆಂಟ್ ಏನಪ್ಪಾ ಅಂತಂದ್ರ ನೈಟ್ರೋಜನ್. ಓಕೆ, ಸೊ ನೈಟ್ರೋಜನ್ ಎದರಿಂದ ಪಡ್ಕೊಂತೈತಿ, ಈ ಒಂದು ಜೀವಿಗಳನ್ನ ಕಂಪ್ಲೀಟ್ ಆಗಿ ಸಾಯ ಹೊಡೆದು ಆ ಜೀವಿಗಳಿಂದ ನೈಟ್ರೋಜನ್ ಅನ್ನ, ಅಮೌಂಟ್ ಆಫ್ ನೈಟ್ರೋಜನ್ ಏನ್ ಬೇಕಾಗಿರ್ತೈತಲ್ಲ ಅದನ್ನ ಫುಲ್ಫಿಲ್ ಮಾಡ್ಕೊಂತೈತಿ. ಬಟ್ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಫ್ರಮ್ ಸೆಕೆಂಡ್ ಇಯರ್ ಪಾಯಿಂಟ್ ಆಫ್ ವ್ಯೂ ಆಸ್ ವೆಲ್ ಆಸ್ ಫಸ್ಟ್ ಇಯರ್ ಪಾಯಿಂಟ್ ಆಫ್ ವ್ಯೂ, ಬಹಳ ಇಂಪಾರ್ಟೆಂಟ್ ನೆನ್ಪಿಟ್ಕೋರಿ. ಕಸ್ಕುಟಾ is a parasite. So the only plant which is parasitic is Cuscuta. Okay, parasitic plant. ಯಾವ ಪ್ಲಾಂಟ್ ಮೇಲೆ ಪ್ಯಾರಾಸೈಟಿಕ್ ಆಗಿರ್ತೈತಿ ಅನ್ನೋದು ನೆನ್ಪಿಟ್ಕೋರಿ. ಇಟ್ ಗ್ರೋಸ್ ಆನ್ ಹೆಜ್ ಪ್ಲಾಂಟ್ಸ್. ಗ್ರೋಸ್ ಆನ್ ಹೆಜ್ ಪ್ಲಾಂಟ್. ಹೆಜ್ ಅಂದ್ರೆ ದಂಡಿಗುಂಟೆ ಏನ್ ಪ್ಲಾಂಟ್ ಬೆಳೆದಿರ್ತಾವಲ್ಲ ಅದ್ರ ಮ್ಯಾಗ ಈ ಕಸ್ಕುಟಾ ಪ್ಲಾಂಟ್ ಆಸ್ ಅ ಪ್ಯಾರಾಸೈಟ್ ಆಗಿ ಬೆಳಿತೈತಿ. ಓಕೆನಾ. ದ ಪ್ಲಾಂಟ್ ಸೆಲ್ಸ್ ಹ್ಯಾವ್ ಅನ್ ಯೂಕ್ಯಾರಿಯೋಟಿಕ್ ಸ್ಟ್ರಕ್ಚರ್. ಪ್ಲಾಂಟ್ ಸೆಲ್ ಆಬ್ವಿಯಸ್ಲಿ ಯೂಕ್ಯಾರಿಯೋಟಿಕ್ ಅದಂದ್ರೆ ಯೂಕ್ಯಾರಿಯೋಟಿಕ್ ಸ್ಟ್ರಕ್ಚರ್ ಇರ್ತೈತಿ. ಬಟ್ ನೆನ್ಪಿಟ್ಕೋರಿ, ಮೇನ್ಲಿ ಪ್ಲಾಂಟ್ ಸೆಲ್ದಾಗ ಒಂದು ಸ್ಪೆಸಿಫಿಕ್ ಕ್ಲೋರೋಪ್ಲಾಸ್ಟ್ ಇರ್ತಾವ ಫಾರ್
the structure that contains chlorophyll that is responsible for the process of photosynthesis. Okay, photosynthesis ಆಗ್ಬೇಕಂದ್ರೆ chlorophyll pigment ಇರಬೇಕು, pigment ಇರೋದು chloroplast ಒಳಗಡೆ. ಅಂಡ್ ಅದಲ್ಲದೆ ಎಲ್ಲಾ ಪ್ಲಾಂಟ್ ಸೆಲ್ ಒಳಗಡೆನು ಸೆಲ್ ವಾಲ್ ಇರ್ತೈತಿ. ಆ ಸೆಲ್ ವಾಲ್ ಮೇನ್ಲಿ ಓನ್ಲಿ ಅನ್ನಂಗಿಲ್ಲ ಅವರು, ಮೇನ್ಲಿ ಅಂದ್ರೆ ಹೆಚ್ಚು ಸೆಲ್ಲೋಸ್ ಇಂದ ತಯಾರಾಗಿರ್ತೈತಿ. ಓಕೆ, ಯು ವಿಲ್ ಸ್ಟಡಿ ಅಬೌಟ್ ಯುಕ್ಯಾರಿಯೋಟಿಕ್ ಸೆಲ್ ಸ್ಟ್ರಕ್ಚರ್, ಹೆಂಗ್ ಸೆಲ್ ಸ್ಟ್ರಕ್ಚರ್ ಐತಿ ಏನ್ ಅನ್ನೋದು ನೀವು ಚಾಪ್ಟರ್ 8 ದಾಗ ಸ್ಟಡಿ ಮಾಡ್ತೀರಿ. ಆಬ್ವಿಯಸ್ಲಿ ಮಾಡೋಣ. ಪ್ಲಾಂಟಿ ಇನ್ಕ್ಲೂಡ್ಸ್, ಪ್ಲಾಂಟಿ ಒಳಗಡೆ 5 ಡಿಫ್ರೆಂಟ್ ಡಿವಿಷನ್ಸ್ ಅದಾವ, ನೆನಪೈತೆ? ಕಿಂಗ್ಡಮ್, ಕಿಂಗ್ಡಮ್ ಯಾವ್ದಾಯ್ತು? ಪ್ಲಾಂಟಿ. ಕಿಂಗ್ಡಮ್ ಆಗಿ ನೆಕ್ಸ್ಟ್ ಏನ್ ಬರ್ತೈತಿ? ಫೈಲಮ್ ಅನ್ನಂಗಿಲ್ಲ, ಡಿವಿಷನ್. ಸೊ ಡಿವಿಷನ್ ಟೋಟಲ್ ಎಷ್ಟ್ ಅದಾವ? 5 ಡಿವಿಷನ್ಸ್ ಅದಾವ. ಬೇಸಿಕ್ ದಿಂದ ಸ್ಟಾರ್ಟ್ ಮಾಡಿದ್ರ ಡಿವಿಷನ್ ಫಸ್ಟ್ ಬರೋದು ಆಲ್ಗೆ, ಅಂದ್ರೆ ಬಹಳ ಪ್ರಿಮಿಟಿವ್. ಆಲ್ಗೆಗಿಂದ ಬ್ರಯೋಫೈಟ್ಸ್, ನೆಕ್ಸ್ಟ್ ಬರೋದು ಟೆರಿಡೋಫೈಟ್ಸ್. ಓಕೆ, ನೆಕ್ಸ್ಟ್ ಬರೋದು ಜಿಮ್ನೋಸ್ಪರ್ಮ್ಸ್, ನೆಕ್ಸ್ಟ್ ಬರೋದು ಆಂಜಿಯೋಸ್ಪರ್ಮ್ಸ್. ಓಕೆ, ಈ 5 ಡಿವಿಷನ್ಸ್ ಅನ್ನ ನಾವು ನೆಕ್ಸ್ಟ್ ಥರ್ಡ್ ಚಾಪ್ಟರ್ ನಲ್ಲಿ ಕಲಿಯೋಣಂತೆ. ಓಕೆ, ಲೈಫ್ ಸೈಕಲ್ ಆಫ್ ಪ್ಲಾಂಟ್ಸ್ ಹ್ಯಾಸ್ 2 ಡಿಸ್ಟಿಂಕ್ಟ್ ಫೇಸಸ್. ಯಾವುದೇ ಒಂದು ಪ್ಲಾಂಟ್ ಲೈಫ್ ಸೈಕಲ್ ನಲ್ಲಿ 2 ಡಿಫ್ರೆಂಟ್ ಫೇಸಸ್ ಇರ್ತಾವು. ಇನ್ ಕೇಸ್ ಅವು ಡಿಪ್ಲಾಯ್ಡ್ ಇದ್ದು ಅಂದ್ರೆ ಅವಕ್ಕೆ ಸ್ಪೋರೋಫೈಟಿಕ್ ಅಂತೀವಿ, ಹೆಪ್ಲಾಯ್ಡ್ ಇದ್ದು ಅಂತಂದ್ರೆ ಗ್ಯಾಮೆಟೋಫೈಟಿಕ್ ಅಂತೀವಿ. ಅದು ಅಲ್ಟರ್ನೇಟ್ ಆಗ್ತಾ ಹೋಗುತ್ತೆ. ಓಕೆ, ಮೇನ್ಲಿ ಆಲ್ಗೆ ಬ್ರಯೋಫೈಟ್ಸ್ ನಲ್ಲಿ ಏನ್ ನೋಡ್ತೀವಿ, ಮೇನ್ ಪ್ಲಾಂಟ್ ಬಾಡಿ ಏನಿರ್ತೈತ್ಲಾ ಹೆಪ್ಲಾಯ್ಡ್ ಇರ್ತೈತಿ. ಓಕೆ, ವೆರಸ್ ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್, ಆಂಜಿಯೋಸ್ಪರ್ಮ್ಸ್ ನಲ್ಲಿ ಮೇನ್ ಪ್ಲಾಂಟ್ ಬಾಡಿ ಡಿಪ್ಲಾಯ್ಡ್ ಇರ್ತೈತಿ. ನಾವು ಫಂಗೈ ಅಂತ ಮಾತಾಡಿದ್ ನೆನಪಿದೆನಾ? ಫಂಗೈ ಮೇನ್ಲಿ ಹೆಪ್ಲಾಯ್ಡ್ ಆಗಿ ಉಳ್ಕೊಳ್ಳಿಕ್ ಇಷ್ಟಪಡ್ತೈತಿ. ಅಂದ್ರೆ ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮ್ ಇದ್ರೆ ತನ್ನ ಕೆಲಸ ಎಲ್ಲ ಆರಾಮ್ಸೆ ಫುಲ್ಫಿಲ್ ಮಾಡ್ಕೊಂತಿದ್ದು. ನಮ್ಗೆ ಡಿಪ್ಲಾಯ್ಡ್ 2 ಸೆಟ್ ಆಫ್ ಕ್ರೋಮೋಸೋಮ್ಸ್ ಬೇಕೇ ಬೇಕು. ಹಂಗ ಅದೇ ರೀತಿ ಪ್ಲಾಂಟ್ಸ್ ನಲ್ಲಿ ಮೇನ್ಲಿ ಆಲ್ಗೆ ಮತ್ತು ಬ್ರಯೋಫೈಟ್ಸ್ ನಲ್ಲಿ ಹೆಪ್ಲಾಯ್ಡ್ ಇರ್ತೈತಿ. ಯೂಶುವಲಿ ಮೋಸ್ಟ್ ಆಫ್ ದ ಲೈಫ್ ಸೈಕಲ್ ಹೆಪ್ಲಾಯ್ಡ್ ಇರ್ತಾವ. ಎಲ್ಲ ಅಲ್ಲ, ಕೆಲವೊಂದಿಷ್ಟು ಸ್ಪೀಸೀಸ್ ನಲ್ಲಿ ಡಿಪ್ಲಾಯ್ಡ್ ಕೂಡ ಕಾಣ್ತೀವಿ, ಬಂದಾಗ ಹೇಳೋಣ. ಓಕೆನಾ? ಅಂಡ್ ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್, ಆಂಜಿಯೋಸ್ಪರ್ಮ್ಸ್ ನಲ್ಲಿ ಯೂಶುವಲಿ ಡಿಪ್ಲಾಯ್ಡ್ ಇರ್ತೈತಿ. ಯಾವಾಗ ಈ ಮತ್ತೆ ನೆಕ್ಸ್ಟ್ ಸ್ಪೋರ್ ಪ್ರೊಡಕ್ಷನ್ ಆಗಲಿ ಅಥವಾ ಗ್ಯಾಮೆಟ್ ಪ್ರೊಡಕ್ಷನ್ ಆಗಲಿ ಆ ಟೈಮ್ ನಲ್ಲಿ ಮತ್ತೆ ಹೆಪ್ಲಾಯ್ಡ್ ಆಗ್ತಿದ್ದು. ಬಟ್ ಮೇನ್ ಲೈಫ್ ಸೈಕಲ್ ಹೆಪ್ಲಾಯ್ಡ್ ಡಿಪ್ಲಾಯ್ಡ್, ಹೆಪ್ಲಾಯ್ಡ್ ಡಿಪ್ಲಾಯ್ಡ್ ಈ ರೀತಿ ಅಲ್ಟರ್ನೇಟ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ alternation of generation. Okay, the lengths of haploid and diploid phases changes. Okay, and whether these phases are free living or dependent, ಇದೆಲ್ಲ ನಾವು ಡಿಫ್ರೆಂಟ್ ಪ್ಲಾಂಟ್ಸ್ ಗ್ರೂಪ್ ನಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ, ಅದನ್ನ ನಾವು ನೋಡ್ತೀವಿ ಅಂತ ಹೇಳ್ತಿದ್ದಾರೆ. ದಟ್ ಈಸ್ ವಾಟ್ ವಿ ಕಾಲ್ alternation of generation, which we will study in detail in chapter number 3. ಸೊ ಪ್ಲಾಂಟ್ ಕಿಂಗ್ಡಮ್ ದಾಗ ಕಂಪ್ಲೀಟ್ ಆಗಿ ಪ್ಲಾಂಟ್ಸ್ ಬಗ್ಗೆ ಸ್ಟಡಿ ಮಾಡೋಣ ಅಂತ ಹೇಳ್ತಿದ್ದಾರೆ. ಓಕೆನಾ? ಜಸ್ಟ್ ಒಂದು ಇಂಟ್ರೊಡಕ್ಷನ್ ಕೊಡ್ತಿದ್ದಾರೆ ಅಷ್ಟೇ. ಹಂಗ ಕಿಂಗ್ಡಮ್ ಅನಿಮಿಲಿಯಾದಾಗ ಏನಾಗ್ತೈತಿ, ದೇ ಆರ್ ಮೇನ್ಲಿ ಕ್ಯಾರೆಕ್ಟರೈಸ್ಡ್ ಬೈ, ಓಕೆ, ದೇ ಆರ್ ಹೆಟ್ರೋಟ್ರೋಪಿಕ್ ಯುಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್. ಹೌದಲ್ವಾ? ಹೆಟ್ರೋಟ್ರೋಪಿಕ್ ಅದಾವ, ಯುಕ್ಯಾರಿಯೋಟಿಕ್ ಅದಾವ. ಬಟ್ ನೆನ್ಪಿಟ್ಕೋರಿ, ದೇ ಆರ್ ಆಲ್ ಮಲ್ಟಿಸೆಲ್ಯುಲರ್ ಅಂಡ್ ಯಾವುದೇ ರೀತಿ ಸೆಲ್ ವಾಲ್ಸ್ ಗಳು ಇರಂಗಿಲ್ಲ. ಸೆಲ್ ವಾಲ್ಸ್ ಆರ್ ಕಂಪ್ಲೀಟ್ಲಿ ಆಬ್ಸೆಂಟ್. ಹಂಗ ಕ್ಲೋರೋಫಿಲ್ ಇರಂಗಿಲ್ಲ, ಕ್ಲೋರೋಪ್ಲಾಸ್ಟ್ ಇರಂಗಿಲ್ಲ ಇದ್ರೊಳಗಡೆ. ಅದಕ್ಕೆ ಅವು ಹೆಟ್ರೋಟ್ರೋಪಿಕ್ ಅದಾವ. ದೇ ಆರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡಿಪೆಂಡೆಂಟ್ ಆನ್ ಪ್ಲಾಂಟ್ಸ್ ಫಾರ್ ಫುಡ್. ಓಕೆ, ಯಾರು ನೀವು ಅಂತಿರ್ಲ ಸರ್ ಕೆಲವೊಂದಿಷ್ಟು ಅನಿಮಲ್ಸ್ ಏನದಾವು ಡೈರೆಕ್ಟ್ಲಿ ಅವು ಇನ್ನೊಂದು ಅನಿಮಲ್ ಮೇಲೆ ಡಿಪೆಂಡೆಂಟ್ ಇರ್ತಾವ, ನಾಟ್ ಆನ್ ಪ್ಲಾಂಟ್ಸ್. ಓಕೆ, ಅವೆಲ್ಲ ಮಾಂಸಾಹಾರಿ ಸರ್, ಸಸ್ಯಾಹಾರಿ ಅಲ್ಲ ಅಂತ ಹೇಳ್ತೀರಿ. ಕರೆಕ್ಟ್. ಬಟ್ ಅವು ಯಾವ ಜೀವಿನ ತಿಂತಾವಲ್ಲ ಆ ಜೀವಿಯ ಒಂದು ಪ್ಲಾಂಟ್ಸ್ ತಿಂದಿರ್ಲೇಬೇಕು, ಅದರೇ ಸಸ್ಯಾಹಾರಿ ಇರ್ಬೇಕು. ಇಲ್ಲ ಅಂತಂದ್ರೆ ಅದು ಯಾವ ಜೀವಿಗೆ ತಿಂತಿಲ್ಲ ಅದರೇ ಸಸ್ಯಾಹಾರಿ ಇರ್ಬೇಕು. ಸೊ ಡೈರೆಕ್ಟ್ಲಿ ಇಲ್ಲ ಇಂಡೈರೆಕ್ಟ್ಲಿ ಯಾವ್ದೋ ಒಂದು ಪ್ರಾಣಿ ಇದ್ರೂ ಅದು ಎದ್ರ ಮೇಲೆ ಡಿಪೆಂಡೆಂಟ್ ಇರುತ್ತಾ? ಪ್ಲಾಂಟ್ಸ್ ಮೇಲೆನೆ ಡಿಪೆಂಡೆಂಟ್ ಇರುತ್ತೆ. ಓಕೆ, ದೇ ಡೈಜೆಸ್ಟ್ ದೇರ್ ಫುಡ್ ಇನ್ ಅನ್ ಇಂಟರ್ನಲ್ ಕ್ಯಾವಿಟಿ ಅಂಡ್ ಸ್ಟೋರ್ ದ ಫುಡ್ ಆಸ್ ರಿಸರ್ವ್ ಫುಡ್ ಆಸ್ ಗ್ಲೈಕೋಜನ್ ಆರ್ ಫ್ಯಾಟ್. ನೆನ್ಪಿಟ್ಕೋರಿ, ಇದು ಇಂಪಾರ್ಟೆಂಟ್ ಪಾಯಿಂಟ್. ಅನಿಮಲ್ಸ್ ಒಳಗಡೆ ರಿಸರ್ವ್ ಫುಡ್ ಮಟೀರಿಯಲ್ ಈಸ್ ಗ್ಲೈಕೋಜನ್ ಆರ್ ಫ್ಯಾಟ್. ಬಟ್ ಪ್ಲಾಂಟ್ಸ್ ಒಳಗಡೆ ರಿಸರ್ವ್ ಫುಡ್ ಮಟೀರಿಯಲ್ಸ್ ಯಾವ್ದೇ ಇರ್ತಾವ? ಸ್ಟಾರ್ಚ್ ಇರುತ್ತೆ. ಓಕೆ, ಸ್ಟಾರ್ಚ್ ಇಸ್ ದ ರಿಸರ್ವ್ ಫುಡ್ ಮಟೀರಿಯಲ್. ಓಕೆ, ರಿಸರ್ವ್ ಫುಡ್ ಇನ್ ಕೇಸ್ ಆಫ್ ಪ್ಲಾಂಟ್ಸ್ ಈಸ್ ಸ್ಟಾರ್ಚ್. ಓಕೆ, ಇನ್ ಕೇಸ್ ಆಫ್ ಪ್ಲಾಂಟ್ಸ್. ಓಕೆನಾ? ಅನಿಮಲ್ಸ್ ಒಳಗಡೆ ರಿಸರ್ವ್ ಫುಡ್ ಗ್ಲೈಕೋಜನ್ ಆರ್ ಫ್ಯಾಟ್ ಇರ್ತೈತಿ. ದರ್ ಮೋಡ್ ಆಫ್ ನ್ಯೂಟ್ರಿಷನ್ ಹೆಂಗಿರುತ್ತಾ? ಹೋಲೋಜೋಯಿಕ್ ಅಂದ್ರೆ ಹೇಳಿದ್ವಿ, ಅವು ಚೆನ್ನಾಗಿ ತಿಂದ ಅರ್ಗಿಶ್, ಓಕೆ, ನುಂಗುದಕ್ಕೆ ಏನಂತ ಕರಿತೀವಿ? ಹೋಲೋಜೋಯಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ದೇ ಫಾಲೋ ಡೆಫಿನೆಟ್ ಗ್ರೋತ್ ಪ್ಯಾಟರ್ನ್, ಒಂದು ಪ್ರಾಪರ್ ಆಗಿ ಗ್ರೋತ್ ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ತಾವ್. ಓಕೆ, ಅಂಡ್ ಫಸ್ಟ್ ಚಾಪ್ಟರ್ ಕಲ್ತಿದ್ರ ಗ್ರೋತ್ ಇನ್ ಕೇಸ್ ಆಫ್ ಅನಿಮಲ್ಸ್ ಈಸ್ ಓನ್ಲಿ ಅಪ್ ಟು ಅ ಸರ್ಟನ್ ಏಜ್ ಅಂತ ಹೇಳ್ತಿದ್ವಿ. ಹೌದಲ್ಲ? ಅದಕ್ಕೆ ಹೇಳ್ತಿದಾರ ದೇ ಫಾಲೋ ಅ ಗ್ರೋತ್ ಪ್ಯಾಟರ್ನ್. ಯಾವಾಗ ಗ್ರೋತ್ ಪ್ಯಾಟರ್ನ್ ಇರ್ತೈತಿ, ಎಲ್ಲಿ ತನ ಇರ್ತೈತಿ ಅನ್ನೋದು ಒಂದು ಸ್ಪೆಸಿಫಿಕ್ ಒಂದು ಪ್ಯಾಟರ್ನ್ ಇರ್ತೈತಿ, ಅಲ್ಲಿಂದ ಗ್ರೋತ್ ಆಗ್ತೈತಿ ಅಂತ ಹೇಳ್ತಿದ್ದಾರೆ. ಓಕೆನಾ? ಅಂಡ್ ಗ್ರೋ ಇನ್ ಟು ಅಡಲ್ಟ್ಸ್, ದೇ ಹ್ಯಾವ್ ಡೆಫಿನಿಟ್ ಶೇಪ್ ಅಂಡ್ ಸೈಜ್. ಹೈಯರ್ ಫಾರ್ಮ್ಸ್ ಶೋ ಎಲಾಬರೇಟ್, ಹೆಚ್ಚಿನ ಪ್ರಮಾಣದಲ್ಲಿ
ಸೆನ್ಸರಿ, ಓಕೆ, ಸೆನ್ಸ್ ಮಾಡುವಂತಹ ಒಂದು ಮೆಕ್ಯಾನಿಸಮ್ ಏನದಲ್ಲ ನಾವು ಹೈಯರ್ ಅನಿಮಲ್ಸ್ ನಲ್ಲಿ ನೋಡ್ತೀವಿ. ಸಣ್ಣ ಪ್ರಿಮಿಟಿವ್ ಫಾರ್ಮ್ಸ್ ನಲ್ಲಿ ಅಂದ್ರೆ ಈ ಆನಿಲಿಡ್ಯಾಗ್ ಕಂಪೇರ್ ಮಾಡಿದ್ರೆ ಅಂತ ತಿಳ್ಕೊರಿ, ಒಂದು ಎರೆಹುಳ ಅರ್ತ್ ವರ್ಮ್ ಮತ್ತೆ ನಮಗ ಯಾರಿಗೆ ಜಾಸ್ತಿ ಸೆನ್ಸ್ ಮಾಡುವಂತಹ ಕೆಪಾಸಿಟಿ ಇರುತ್ತೆ, ಆಬ್ವಿಯಸ್ಲಿ ಹ್ಯೂಮನ್ ಬೀಂಗ್ಸ್, ಮ್ಯಾಮಲ್ಸ್, ಹೌದಲ್ವಾ? ಸೊ ಹಂಗ ಈ ಒಂದು ಪ್ರಾಪರ್ ಸೆನ್ಸರಿ ಆರ್ಗನ್ಸ್ ಆಗ್ಲಿ ಅಥವಾ ನ್ಯೂರೋಮೋಟಾರ್ ಅಂದ್ರ ನಿಮ್ಮ ನ್ಯೂರಾನು ಮತ್ತು ಮಸಲ್ಸ್ ನಡಬರ್ಕ್ ಏನ್ ಇಂಟ್ರಾಕ್ಷನ್ ಆಕೈತಿ ಆ ಸಿಗ್ನಲ್ಸ್ ಏನ್ ಕಳಿಸ್ತಾವ. ನನ್ ಮೂವ್ಮೆಂಟ್ ಆಗತೈತಿ ಈಗ ಹ್ಯಾಂಡ್, ನಂದು ಈ ಮೂವ್ಮೆಂಟ್ ಆಗ್ಬೇಕಂದ್ರ ನರ ಸಿಗ್ನಲ್ ಕಳ್ಸುತ್ತೆ ಮೂವ್ ಮಾಡಪ್ಪ ಅಂತ, ನರ ಮೆಸೇಜ್ ಕಳ್ಸುತ್ತೆ, ಬಟ್ ಮಸಲ್ಸ್ ಏನ್ ಮಾಡ್ತಾವ ಮೂವ್ ಆಗ್ತಾವ. ಸೊ ಅದಕ್ಕ ನ್ಯೂರೋಮೋಟಾರ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಓಕೆ, ಸೊ ಕಂಪ್ಲೀಟ್ ಸೆನ್ಸರಿ ಅಂಡ್ ನ್ಯೂರೋಮೋಟಾರ್ ಮೆಕ್ಯಾನಿಸಮ್ ಹೈಯರ್ ಅನಿಮಲ್ಸ್ ಫಾರ್ಮ್ ದಾಗ ಡೆವಲಪ್ ಆಗಿರುತ್ತೆ. ಎಲಾಬ್ರೇಟ್ ಅಂದ್ರ ಒಂದು ವಿಸ್ತಾರವಾಗಿ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇದನ್ನ ನೋಡುವಂತದ್ದು ಯಾವುದು ಹೈಯರ್ ಫಾರ್ಮ್ಸ್ ದಾಗ. ಮೋಸ್ಟ್ ಆಫ್ ದೆಮ್ ದೇ ಆರ್ ಕೇಪಬಲ್ ಆಫ್ ಲೊಕೊಮೋಷನ್. ಆಲ್ಮೋಸ್ಟ್ ಪ್ರಾಣಿ ಅಂತಂದ್ರೆ ದೇ ಆರ್ ಮೋಸ್ಟ್ಲಿ ಕ್ಯಾಪಬಲ್ ಆಫ್ ಲೊಕೊಮೋಷನ್. ಕೆಲವೊಂದು ಎಕ್ಸಾಂಪಲ್ ಅದಾವ ಒಂದೇ ಜಾಗದಾಗ ಕೂಡ್ತಾವ್, ಅವು ಯಾವ ಏನು ಅನ್ನೋದು ನಾವು ಕಂಪ್ಲೀಟ್ ಚಾಪ್ಟರ್ 4 ದಾಗ ಸ್ಟಡಿ ಮಾಡ್ತೀವಿ ಅಂತ ಹೇಳತ್ತಿದ್ದಾರೆ. ಓಕೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಈಸ್ ಮೇನ್ಲಿ ಬೈ ಕಾಪ್ಯುಲೇಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಫಾಲೋಡ್ ಬೈ ಎಂಬ್ರಿಯಾಲಜಿಕಲ್ ಡೆವಲಪ್ಮೆಂಟ್. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಹೆಂಗಿರುತ್ತ, ಮೇಲ್ ಓಕೆ ವಿಲ್ be responsible for releasing the gametes into the females. ಓಕೆ, ಯಾವಾಗ ಗ್ಯಾಮೆಟ್ಸ್ ಫಾರ್ಮ್ ಆಗಿ ಫ್ಯೂಷನ್ ಆಗ್ತಾವಲ್ಲ ಫೀಮೇಲ್ ಒಳಗಡೆ, ಅವಾಗ ಏನಾಗುತ್ತಾ ಒಂದು ಝೈಗೋಟ್ ಫಾರ್ಮ್ ಆಗುತ್ತೆ. ಮೇಲ್ ಗ್ಯಾಮೆಟ್ ಪ್ಲಸ್ ಫೀಮೇಲ್ ಗ್ಯಾಮೆಟ್ when they fuse it forms zygote. ಓಕೆ, ಇದಕ್ಕೆ ಏನಂತೀವಿ ಝೈಗೋಟ್ ಅಂತೀವಿ. ಮುಂದೆ ಝೈಗೋಟ್ ಏನಾಗುತ್ತಾ ಬೆಳಿತೈತಿ, ಓಕೆ, ಇಂಟು ಎಂಬ್ರಿಯೋ. ಓಕೆ, ಅದ ಎಂಬ್ರಿಯೋ ಫಾರ್ಮ್ ಆಕೈತಿ. ಇದ ಎಂಬ್ರಿಯೋ ಮುಂದೆ ಡೆವಲಪ್ ಆಗಿ ಅಡಲ್ಟ್ ಹಂಗ ರಿಸೆಂಬಲ್ ಆಗ್ತೈತಿ. ದಟ್ ಈಸ್ ವಾಟ್ ವಿ ಕಾಲ್ ಎಂಬ್ರಿಯಾಲಜಿಕಲ್ ಡೆವಲಪ್ಮೆಂಟ್. ಸೈಲೆಂಟ್ ಫೀಚರ್ಸ್ ಆಫ್ ವೇರಿಯಸ್ ಫೈಲಾ, ಬೇರೆ ಬೇರೆ ಫೈಲಾ ಎಲ್ಲಿಂದ, ಫೈಲಮ್ ಪೋರಿಫೆರಾ, ಫೈಲಮ್ ಸಿಲೆಂಟ್ರಿಟಾ, ಟೀನೋಫೋರಾ, ಪ್ಲಾಟಿಯಲ್ಮಿಂಥಿಸ್, ಆಸ್ಕಿಯಲ್ಮಿಂಥಿಸ್, ಎಮಿಲಿಡಾ, ಆರ್ಥ್ರೋಪೋಡಾ, ಮೊಲ್ಯುಸ್ಕಾ, ಎಕೈನೋಡರ್ಮೆಟಾ, ಹೆಮಿಕಾರ್ಡೇಟಾ. ಓಕೆ, ದೆನ್ ಆಮೇಲೆ ಕಾರ್ಡೇಟಾದಾಗ ಮತ್ತೆ 3 ಡಿಫ್ರೆಂಟ್ ಟೈಪ್ಸ್. ಓಕೆ, ಯೂರೋಕಾರ್ಡೇಟಾ, ಸಿಫಾಲೋಕಾರ್ಡೇಟಾ, ವರ್ಟಿಬ್ರೇದಾಗ ಮತ್ತೆ ಟೈಪ್ಸ್ ಯಾವುದು, ಒಂದು ಜ್ಞಾತಾಸ್ಟೊಮೆಟಾ, ಒಂದು ಅಜ್ಞಾತ. ಓಕೆ, ಈ ರೀತಿ ಎಲ್ಲಾ ಕ್ಲಾಸಿಫಿಕೇಶನ್ ಇದಲ್ಲ ನಾವು ಎಲ್ಲಿ ನೋಡ್ತೀವಿ, ಚಾಪ್ಟರ್ 4 ನಲ್ಲಿ ನೋಡ್ತೀವಿ. ಅಲ್ಲೆಲ್ಲ ಇದು ಕಲಿಯೋಣ ಅಂತ ಹೇಳ್ತಿದ್ದಾರೆ. So this is all about kingdom Plantae and kingdom Animalia, short introduction. And last topic ಉಳಿದೈತಿ virus, viroids, prions and lichens. ಇದು ನಮ್ಮ next class ನಲ್ಲಿ ಡಿಸ್ಕಷನ್ ಮಾಡೋಣಂತೆ. Very small topic but very important topic. We will finish it up, okay, in our next coming class. Okay na? So Saturday ಇದು ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. I hope ಇಲ್ಲಿವರೆಗೂ ಎಲ್ಲರಿಗೂ ಕ್ಲಿಯರ್ ಇದೆ ಅಂತ. ಸೊ ಕ್ವಿಕ್ ರೀಕ್ಯಾಪ್ ನೋಡ್ಬೇಕಂತಂದ್ರೆ ವಿ ಸ್ಟಾರ್ಟೆಡ್ ವಿತ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫಂಗೈ ಹೆಂಗಾಗುತ್ತೆ ಅಂತ ಡಿಸ್ಕಷನ್ ಮಾಡಿದ್ವಿ. ಪ್ಲಾಸ್ಮೋಗ್ಯಾಮಿ, ಕ್ಯಾರಿಯೋಗ್ಯಾಮಿ, ಮಿಯಾಸಿಸ್ ಇನ್ ಡೀಟೇಲ್ ತಿಳ್ಕೊಂಡ್ವಿ ಏನಂತ. ನೆಕ್ಸ್ಟ್ ಅದಾಗಿಂದ ಫೈಕೋಮೈಸಿಟೀಸ್ ಬಗ್ಗೆ ತಿಳ್ಕೊಂಡ್ವಿ. ಫೈಕೋಮೈಸಿಟೀಸ್ ಒಳಗಡೆ ಅಸೆಕ್ಷುವಲ್ ಸ್ಪೋರ್ಸ್, ಓಕೆ, ಸ್ಪೊರಾಂಜಿಯೋಸ್ಪೋರ್ಸ್ ಇಫ್ ಮೋಟೈಲ್ ಇದ್ರೆ, ಝೂಸ್ಪೋರ್ಸ್ ನಾನ್ ಮೋಟೈಲ್ ಇದ್ರೆ ಅಪ್ಲಾನೋಸ್ಪೋರ್ಸ್. ಓಕೆ, ದೇ ಆರ್ ಪ್ರೊಡ್ಯೂಸ್ಡ್ ಎಂಡೋಜಿನಸ್ಲಿ, ಹೌದಲ್ಲ. ದೆನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಯ್ತಂತಂದ್ರೆ ಇನ್ವಾಲ್ವ್ಮೆಂಟ್ ಆಫ್ ಝೈಗೋಸ್ಪೋರ್ಸ್ ಇದೆ, ಅಂಡ್ ದೀಸ್ ಕ್ಯಾನ್ ಬಿ ಸೇಮ್, ದಟ್ ಈಸ್ ಐಸೋಗ್ಯಾಮೆಟ್ಸ್. If they are dissimilar, they can be anisogamous or oogamous. Example ನೆನ್ಪಿಟ್ಕೋಬೇಕು, ಮ್ಯೂಕರ್, ರೈಸೋಪಸ್, ಅಲ್ಬಿಗೋ. ರೈಸೋಪಸ್ ಬ್ರೆಡ್ ಮೋಲ್ಡ್, ಅಲ್ಬಿಗೋ ಏನು ಮಾಡುತ್ತಾ ಪ್ಯಾರಾಸೈಟಿಕ್ ಆನ್ ಮಸ್ಟರ್ಡ್ ಪ್ಲಾಂಟ್. ಓಕೆ, ಆಸ್ಕೋಮೈಸಿಟೀಸ್ ಅಂತಂದ್ರೆ ದೇ ಆರ್ ಕಾಲ್ಡ್ as sac fungi. ಅಸೆಕ್ಷುವಲ್ ಸ್ಪೋರ್ಸ್ ಹೆಂಗಿರುತ್ತಾ, ದೇ ಆರ್ ಪ್ರೊಡ್ಯೂಸ್ ಬೈ ಕೊನಿಡಿಯಾ, ಹೊರಗಡೆ ಪ್ರೊಡ್ಯೂಸ್ ಆಗ್ತಾವ ಕೊನಿಡಿಯಾ. ಸ್ಟ್ರಕ್ಚರ್ ನೆನ್ಪಿಟ್ಕೋರೆ, ಸ್ಟ್ರಕ್ಚರ್ ನೆನ್ಪಿದ್ರೆ ಈಸಿಲಿ ಐಡೆಂಟಿಫೈ ಮಾಡ್ಬೋದು. ದೆನ್ ಆಸ್ಕೋಸ್ಪೋರ್ಸ್ ಏನಿರ್ತಾವ ಒಳಗಡೆ ಪ್ರೊಡ್ಯೂಸ್ ಆಗ್ತಾವ, ಎದುರು ಒಳಗಡೆ ಆಸೆ ಒಳಗಡೆ. ಆಸೆ ಎಲ್ಲಿರುತ್ತೆ, ಒಂದು ಫ್ರೂಟಿಂಗ್ ಬಾಡಿ ಒಳಗಿರುತ್ತೆ. ಫ್ರೂಟಿಂಗ್ ಬಾಡಿ ಆಫ್ ಆಸ್ಕೋಮೈಸಿಟೀಸ್ ಇಸ್ ಕಾಲ್ಡ್ as ascocarp. ಮಲ್ಟಿಸೆಲ್ಯುಲರ್ ಎಕ್ಸಾಂಪಲ್ಸ್ ನೋಡ್ತೀವಿ, ಯೂನಿಸೆಲ್ಯುಲರ್ ಎಕ್ಸಾಂಪಲ್ ನೋಡ್ತೀವಿ. ಯೂನಿಸೆಲ್ಯುಲರ್ ಈಸ್ಟ್ ಇರುತ್ತೆ, ಮಲ್ಟಿಸೆಲ್ಯುಲರ್ ಪೆನಿಸಿಲಿಯಮ್, ಎಲ್ಲ A to Z ಇದ್ರೊಳಗೆ ಎಕ್ಸಾಂಪಲ್ ಎಲ್ಲಾನು ಹಂಗಿರ್ತಾವ. ಫೈಕೋಮೈಸಿಟೀಸ್ ಆಗಷ್ಟ ಮೈಸಿಲಿಯಮ್ ಏನಿರುತ್ತ ಅಸೆಪ್ಟೇಟ್ ಮತ್ತು ಅನ್ಬ್ರಾಂಚ್ಡ್ ಇರುತ್ತ. ಆಸ್ಕೋಮೈಸಿಟೀಸ್, ಬೆಸಿಡಿಯಮೈಸಿಟೀಸ್, ಡಿಟೆರೋಮೈಸಿಟೀಸ್ 3 ಕ್ಲಾಸ್ನಾಗ ಮೈಸಿಲಿಯಂ ಹೆಂಗಿರುತ್ತ ಸೆಪ್ಟೇಟ್ ಅಂಡ್ ಬ್ರಾಂಚ್ಡ್. ಓಕೆನಾ. ದೆನ್ ನೆಕ್ಸ್ಟ್ ಇದ್ರಾಗ ಎಕ್ಸಾಂಪಲ್ಸ್ ಯಾವ ಬರ್ತಾವು, ಫಸ್ಟ್ ಪೆನಿಸಿಲಿಯಮ್, ಓಕೆ, ದೆನ್ ಈಸ್ಟ್ Aspergillus, Neurospora, Claviceps, Morels and Truffles. ಈ ನ್ಯೂರೋಸ್ಪೋರಾ ಏನಿದೆ ಅಲ್ಲ, ಇಟ್ ಈಸ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಆಸ್ ಅ ಬಯೋಕೆಮಿಕಲ್ ವರ್ಕ್ ಆಗಲಿ ಅಥವಾ ಜೆನೆಟಿಕ್ ವರ್ಕ್ಸ್ ಆಗಲಿ ನ್ಯೂರೋಸ್ಪೋರಾ ಮೇಲೆ ಮಾಡ್ತೀವಿ. ಅದಲ್ಲದೆ ಎಡಿಬಲ್ ಡೆಲಿಕೇಸೀಸ್, ಮಾರಲ್ಸ್ ಅಂಡ್ ಟ್ರಫಲ್ಸ್. ಓಕೆ, ಎಡಿಬಲ್ ತಿನ್ನುದು ಮತ್ತು ಬಹಳ ಟೇಸ್ಟಿ ಇರೋದು, ದಟ್ ಇಸ್ ಮಾರಲ್ಸ್ ಅಂಡ್ ಟ್ರಫಲ್ಸ್. ಬೆಸಿಡಿಯೋಮೈಸಿಟೀಸ್ ಆಗಿ ಏನ್ ನೋಡ್ತೀವಿ, ಸೇಮ್ ಮೈಸಿಲಿಯಂ, ದೇ ಆರ್ ಸೆಪ್ಟೇಟ್ ಅಂಡ್ ಬ್ರಾಂಚ್ಡ್. ಬೆಸಿಡಿಯೋಮೈಸಿಟೀಸ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಲ್ಲ, ವೆಜಿಟೇಟಿವ್ ರಿಪ್ರೊಡಕ್ಷನ್ ಅಷ್ಟೇ ಆಗುತ್ತೆ. ವೆಜಿಟೇಟಿವ್ ರಿಪ್ರೊಡಕ್ಷನ್ ಫ್ರಾಗ್ಮೆಂಟೇಶನ್ ಆಗುತ್ತೆ. ಸೆಕ್ಷುವಲ್ ರಿಪ್ರೊಡಕ್ಷನ್ ಏನಿದೆ ಅಲ್ಲ, ಸೆಕ್ಷುವಲ್ ರಿಪ್ರೊಡಕ್ಷನ್ ಎದ್ರ ಮುಖಾಂತರ ಆಗುತ್ತಾ, ಈ ಡೈಕ್ಯಾರಿಯೋಟಿಕ್ ಫೇಸ್ ಆಗುತ್ತೆ. ಫಸ್ಟ್ ಫ್ಯೂಷನ್ ಆಗುತ್ತೆ, ಫ್ಯೂಷನ್ ಆಗಿ ಒಂದು ಡೈಕ್ಯಾರಿಯನ್ ಸ್ಟೇಜ್ ಇರುತ್ತೆ. ದೆನ್ ಇಟ್ ಅಂಡರ್ಗೋಸ್ ಕ್ಯಾರಿಯೋಗ್ಯಾಮಿ, ಮಿಯಾಸಿಸ್, ಅಂಡ್ ದೆನ್ ದ ಬೆಸಿಡಿಯಂ ವಿಲ್ ಫಾರ್ಮ್
ಡೆಸಿಡಿಯೋಸ್ಪೋರ್ಸ್ ಆನ್ ದ ಔಟರ್ ಸೈಡ್. ಸೊ ಎಕ್ಸೋಜಿನಸ್ಲಿ ಪ್ರೊಡ್ಯೂಸ್ ಆಗುತ್ತಾ. ಎಕ್ಸಾಂಪಲ್ಸ್ ಯಾವ್ಯಾವು? ಮಶ್ರೂಮ್, ಬ್ರಾಕೆಟ್ ಫಂಗೈ, ಪಫ್ ಬಾಲ್ಸ್. ಓಕೆ, ಮಶ್ರೂಮ್ಗೆ ಇನ್ನೊಂದು ಹೆಸರು ಅಗ್ಯಾರಿಕಸ್. ಉಸ್ಟಿಲಿಯಾಗೋ ಸ್ಮಟ್ ಡಿಸೀಸ್ ಕಾಸ್ ಮಾಡುತ್ತಾ. ಪಕ್ಸಿ ನಿಯರೆಸ್ಟ್ ಡಿಸೀಸ್ ಕಾಸ್ ಮಾಡುತ್ತಾ. ದೀಸ್ ಆರ್ ಆಲ್ ದಿ ಥಿಂಗ್ಸ್ ಅಬೌಟ್ ದ ಕ್ಲಾಸ್ Basidiomycetes. Deuteriomycetes ಅಂತಂದ್ರೆ they are called as imperfect fungi because sexual spores absent ಇರುತ್ತೆ. sexual spores ಏನಾದ್ರು ಫೈಂಡ್ ಔಟ್ ಮಾಡಿದ್ರೆ Ascomycetes ಅಥವಾ Basidiomycetes ಆಗಿ ಹಾಕ್ತಾವ್. ಯೂಶುವಲಿ ನಾವು ಅಸೆಕ್ಷುವಲ್ ಸ್ಪೋರ್ಸ್ ಏನಿರ್ತಾವಲ್ಲ ಅವು ಯಾವ ಇರ್ತಾವ? ಕೊನಿಡಿಯಾ ಇರ್ತಾವ. ಕೊನಿಡಿಯಾ ದೇ ಆರ್ ಅಗೇನ್ ಪ್ರೊಡ್ಯೂಸ್ಡ್ ಎಕ್ಸೋಜಿನಸ್ಲಿ. ಮೈಸಿಲಿಯಂ ಇಸ್ ಸೆಪ್ಟೇಟ್ ಅಂಡ್ ಬ್ರಾಂಚ್ಡ್. ದೆನ್ ಇದ್ರ ಒಳಗಡೆ ಏನ್ ನಾವು ನೋಡ್ಬೇಕಂದ್ರೆ ಎಕ್ಸಾಂಪಲ್ಸ್ ಯಾವ್ಯಾವು? ಆಲ್ಟರ್ನೇರಿಯಾ, ಕಾಲಿಯೋಟ್ರೈಕಮ್ ಅಂಡ್ ಟ್ರೈಕೋಡರ್ಮಾ, ಏನದು ಟ್ರೈಕೋಫೈಟಾನ್ ನೆನ್ಪಿಟ್ಕೋರಿ ಅಂತ ಹೇಳಿದ್ದೆ. ಓಕೆನಾ? ಇದ್ರ ಜೊತೆಗೆ ದಿಸ್ ಗ್ರೂಪ್ ಈಸ್ ವೆರಿ ಇಂಪಾರ್ಟೆಂಟ್ ಆಸ್ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಡಿಕಂಪೋಸಿಷನ್ ಮೇನ್ಲಿ. Okay, they decompose litter waste and decompose ಮಾಡ್ತಾವ್. and they also help in recycling of nutrients. okay na, mineral recycling ಆಗತ್ತಾ. then this is what we discussed with respect to fungi. ಅದಾಗಿನ್ kingdom plantae ಬಗ್ಗೆ ಜನರಲ್ ಇಂಟ್ರೊಡಕ್ಷನ್ ತಿಳ್ಕೊಂಡ್ವಿ. kingdom animalia ಬಗ್ಗೆ ಜನರಲ್ ಇಂಟ್ರೊಡಕ್ಷನ್ ತಿಳ್ಕೊಂಡ್ವಿ. in detail chapter 3 and chapter 4 respectively ನಾವು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣಂತೆ. okay, in the upcoming class we will go for the last topic. okay, so till here ಏನಾದ್ರು ಡೌಟ್ಸ್ ಇದ್ರೆ you can always ask in comment section. till then take care, bye bye, thank you.